ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಇಂದು 10ನೇ ತರಗತಿಯ ಕನ್ನಡ ಪ್ರಥಮ ಭಾಷೆ ಹಾಗೂ ದ್ವಿತೀಯ ಭಾಷೆಗೆ ಸಂಬಂಧಪಟ್ಟಂತಹ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂತಹ ಪ್ರಶ್ನೆ ಅವಕ್ಕೆ ಉತ್ತರವನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಹದ್ದು ಅಂದರೆ ಸಂಧಿ ಇರ್ಬೋದು, ಸಮಾಸ ಇರ್ಬೋದು, ಸೊ ಛಂದಸ್ಸುಗಳು, ಅಲಂಕಾರಗಳು, ಎಲ್ಲ ರೀತಿಯ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಬರ್ತಕ್ಕಂಥದ್ದು ಇರ್ಬೋದು, ಮೂರನೇ ಪದದ ಸಂಬಂಧಿ ಪದಗಳಲ್ಲಿ ಬರ್ತಕ್ಕಂಥದ್ದು, ಮತ್ತು ಲೆಟರ್ ರೈಟಿಂಗು, ಪ್ರಬಂಧಗಳು, ಅಲಂಕಾರಗಳು, ಛಂದಸ್ಸುಗಳು, ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಈ ಒಂದು ಕಂಪ್ಲೀಟ್ ಸ್ಕೋರಿಂಗ್ ಪ್ಯಾಕೇಜನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇದನ್ನು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದರೆ ಇದುವರೆಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಸಹ ಇದರಲ್ಲಿರ್ತಕ್ಕಂತಹ ಅಂಶಗಳೇ ಇನ್ಕ್ಲೂಡ್ ಆಗಿದ್ದಾವೆ. ಹಾಗಾಗಿ ಪರಿಪೂರ್ಣವಾಗಿರ್ತಕ್ಕಂಥದ್ದು ಇದನ್ನು ನೀವು ಸ್ಟಡಿ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಸಹ ನೀವು ವ್ಯಾಕರಣ ಅಂಶಗಳು ಎಷ್ಟು ಬರ್ತಾವೋ ಅಷ್ಟಕ್ಕೂ ಸಹ ಕಂಪ್ಲೀಟಾಗಿ ಉತ್ತರವನ್ನು ಬರೀಬೋದು ಅಂತ ಹೇಳ್ತಾ ಈ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಾಗಿ 100 ಔಟ್ ಆಫ್ 100 ಸ್ಕೋರ್ ಮಾಡ್ತಕ್ಕಂಥವ್ರು ಯಾರಿದ್ದೀರೋ ನೀವು ಈ ಒಂದು ಇದನ್ನು ಸ್ಕೋರಿಂಗ್ ಪ್ಯಾಕೇಜನ್ನು ಉಪಯೋಗಿಸ್ಕೋಬೋದು. ಜೊತೆಗೆ ಇದಷ್ಟೇ ಅಲ್ಲ, ಈ ಪಾಸಿಂಗ್ ಪ್ಯಾಕೇಜ್ ಆಗಿ ಕೂಡ ಇದನ್ನು ಉಪಯೋಗಿಸ್ಬೋದು. ಸರ್, ಪ್ರಶ್ನೆ ಉತ್ತರ ನಮಗೆ ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇದನ್ನು ನೋಡಿ ನೀವು ಪಾಸಿಂಗ್ ಕೂಡ ಮಾಡ್ಬೋದು. ಪಾಸಿಂಗ್ ಮಾಡಲಿಕ್ಕೂ ಸಹ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಇದರಲ್ಲಿ ಏನೇನು ವಿಷಯಗಳು ಅಡಕವಾಗಿದ್ದಾವೆ ಅಂತೇಳಿ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ಆದರೆ ಕೊನೆ ತನಕ ವಿಡಿಯೋ ನೋಡಿ, ಎಲ್ಲ ವಿಷಯಗಳು ಸಹ ನಿಮಗೆ ಇನ್ಕ್ಲೂಡ್ ಆಗ್ತದೆ. ಮಧ್ಯದಲ್ಲಿ ಎಲ್ಲೂ ಸಹ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ಹೇಳ್ತಾ ಈಗ ನಿಮ್ಮ ಮುಂದೆ ಈ ಒಂದು ಕನ್ನಡ ಸ್ಕೋರಿಂಗ್ ಪ್ಯಾಕೇಜನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಸ್ಟೂಡೆಂಟ್ಸ್, ಆ ಒಂದು ಸ್ಕೋರಿಂಗ್ ಪ್ಯಾಕೇಜ್ ನೋಡೋದಕ್ಕೂ ಮುಂಚೆ ಮೊದಲ ಬಾರಿಗೆ ನಮ್ಮ ಈ ಚಾನಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ಯಾಕೆ ಅಂತಂದರೆ ಈಗ ಒಂದು ಏನು SLC ಎಕ್ಸಾಮ್ ನಡೀತಾ ಇದೆಯೋ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಮ ಪರೀಕ್ಷೆ ಆದ ತಕ್ಷಣ ಕೀ ಆನ್ಸರ್ಸನ್ನು ಸಹ ನಿಮಗೆ ನೀಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈಗ ಈ ಒಂದು ಕೀ ಉತ್ತರ ಇದನ್ನು ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಯಾವ ರೀತಿ ಇದೆ ಅಂತ. ಸೊ ಸ್ಟೂಡೆಂಟ್ಸ್, ಇದು ಈ ಒಂದು ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಇದನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂತಹ ರವೀಶ್ ಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈಗ ನೋಡ್ತಾ ಹೋಗೋಣ ಈ ಒಂದು ಕೀ ಉತ್ತರ ಇದನ್ನು ಸ್ಕೋರಿಂಗ್ ಪ್ಯಾಕೇಜ್ ಯಾವ ರೀತಿ ಇದೆ ಅಂತ. ಸೊ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರ್ತಾ ಈ ಪುಸ್ತಕದಲ್ಲಿರ್ತಕ್ಕಂತಹ ಒಂದು ಅಂಶಗಳು ರವೀಶ್ ಕುಮಾರ್ ಅವರು ಏನು ರಚನೆ ಮಾಡಿಕೊಟ್ಟಿದ್ದಾರೋ ಅದನ್ನು ಸಂಪೂರ್ಣವಾಗಿ ಯಾವುದೇ ರೀತಿಯ ಸ್ಕಿಪ್ ಮಾಡದೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ನಾನು ಖಂಡಿತ ನಂಬಿದ್ದೀನಿ. ನೋಡ್ತಾ ಹೋಗೋಣ ಈಗ. ಈ ಪುಸ್ತಕದಲ್ಲಿರುವ ಅಂಶಗಳನ್ನು ವಿದ್ಯಾರ್ಥಿಗಳು ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ ಸುಮಾರು 35 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಇದನ್ನು ಪಾಸಿಂಗ್ ಪ್ಯಾಕೇಜ್ ಆಗಿ ಕೂಡ ಬಳಸ್ಕೋಬಹುದು. ನೋಡಿರಿ, ಇಲ್ಲಿ ಏನೇನಿದೆ ಅಂದರೆ ಕವಿ ಪರಿಚಯ ಇದೆ. ಕವಿ ಪರಿಚಯ ಯಾವ ರೀತಿ ಬರೀಬೇಕು 6 ಅಂಕಗಳಿಗಿದೆ. ಸಂದರ್ಭಗಳನ್ನು ಬರೀತಕ್ಕಂಥದ್ದು 6 ಅಂಕಗಳು. ಕಂಠಪಾಠ ಪದ್ಯ ಇರ್ತಕ್ಕಂಥದ್ದು 4 ಅಂಕಗಳು. ವ್ಯಾಕರಣ ಅಂಶಗಳು 10 ಅಂಕಗಳು. ಅಲಂಕಾರ 3 ಅಂಕ. ಛಂದಸ್ಸು 3 ಅಂಕ. ಗಾದೆ ಮಾತು 1 ಅಂಕ. ಅಂದರೆ ಇದು ಪಾಸಿಂಗ್ ಪ್ಯಾಕೇಜ್ನರಿಗೆ ಕನಿಷ್ಠ ಅಂಕಗಳನ್ನು ಗಳಿಸ್ತಕ್ಕಂತಹದನ್ನು ಹಾಕಿರೋದಿಲ್ಲಿ. ಪತ್ರಲೇಖನ 2 ಅಂಕ. ಪತ್ರಲೇಖನಕ್ಕೆ ನಿಮಗೆ 4 ಅಥವಾ 5 ಅಂಕಗಳು ಕೊಡ್ತಾರೆ. ಆದರೆ ಕನಿಷ್ಠ ಅಂಕಗಳನ್ನು ಗಳಿಸ್ತಕ್ಕಂಥವ್ರಿಗೆ 35 ಅಂಕಗಳನ್ನು ಸುಲಭವಾಗಿ ಗಳಿಸುವಂಥವರು ಸಹ ಇದನ್ನು ಪಾಸಿಂಗ್ ಪ್ಯಾಕೇಜ್ ಆಗಿ ಕೂಡ ಉಪಯೋಗಿಸ್ಕೋಬೋದು. ಸ್ಕೋರಿಂಗ್ ಪ್ಯಾಕೇಜ್ ಕೂಡ ನಿಮಗೆ ಲಭ್ಯ ಇದೆ. ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಮಾದರಿ ಲೇಖಕರ ಕವಿ ಪರಿಚಯ. ಇದೊಂದು ಮಾಡಲ್. ಈ ರೀತಿ ನೀವು ಬರೀಬೋದು. ಇಲ್ಲಿ ಯಾರ ಕವಿಯ ಹೆಸರು ಬರೀತಕ್ಕಂಥದ್ದು, ಕ್ರಿಸ್ತಶಕ ಅವರು ಎಷ್ಟರಲ್ಲಿ ಜನಿಸಿದರು, ಯಾವ ಗ್ರಾಮದಲ್ಲಿ ಜನಿಸಿದರು, ಇವರು ಬರೆದಿರ್ತಕ್ಕಂಥ ಕೃತಿಗಳು, ನಿಮ್ಗೆ ಎಷ್ಟು ಒಂದು 3-4 ಕೃತಿಗಳು ಗೊತ್ತಿರೋ ಕೃತಿಗಳು, ಶ್ರೀಯುತರಿಗೆ ಲಭಿಸಿರುವಂತಹ ಬಿರುದುಗಳು, ಪ್ರಶಸ್ತಿಗಳು. ಇದು ಕವಿ ಪರಿಚಯದಲ್ಲಿ ನೀವು ಬರೀಬೇಕಾಗಿರ್ತಕ್ಕಂತಹ ಒಂದು ವಿಧಾನದ ಮಾಡಲ್ ಇದು. ಇದನ್ನು ಇಟ್ಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಬೋದು. ಸೊ ಇದಕ್ಕೆ ಇದನ್ನು ಹೆಂಗೆ ಬರಿಬೋದು ಅನ್ನೋದನ್ನು ಸಹ ಎಕ್ಸಾಂಪಲ್ ಇಲ್ಲಿದೆ ನೋಡಿರಿ. ಲೇಖಕರ ಪರಿಚಯ ಇಲ್ಲಿ PT ನರಸಿಂಹಾಚಾರ್ ಅವರ ಒಂದು ಇದು ಪೂತಿ ನರಸಿಂಹಾಚಾರ್. ಈ ಪೂತಿ ನರಸಿಂಹಾಚಾರ್ ನಿಮಗೆ ಅಕಸ್ಮಾತ್ ಚಿತ್ರವನ್ನು ಕೊಟ್ಟು ಕೂಡ ಇವಾಗ ಕವಿ ಪರಿಚಯವನ್ನು ಬರೀಲಿಕ್ಕೆ ಹೇಳ್ಬೋದು. ಅದಕ್ಕೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಕೂಡ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳಿರೋದ್ರಿಂದ ಈ ಚಿತ್ರವನ್ನು ಸಹ ನೋಡ್ಕೊಳ್ರಿ ನೀವು. ಶ್ರೀ ಪೂತಿ ನರಸಿಂಹಾಚಾರ್ಯ ಅವರು ಕ್ರಿಸ್ತಶಕ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಇವರು ಶಬರಿ, ಅಹಲ್ಯ, ವಿಕಟಕವಿ ವಿಜಯ,
ಶ್ರೀಹರಿಚರಿತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಸೊ ಇದು ಈ ಒಂದು ಕವಿ ಪರಿಚಯವನ್ನು ವಾಕ್ಯ ರೂಪದಲ್ಲಿ ನೀವು ಬರೀಬೇಕು ಈ ಥರ. ಸೊ ಹಾಗಾಗಿ ಈ ವಾಕ್ಯ ರೂಪದಲ್ಲಿ ಬರೀತಕ್ಕಂಥದ್ದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇಷ್ಟು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಕ್ಕೇ ಸಿಗುತ್ತೆ. ಇದೇ ರೀತಿ ನಿಮ್ಮ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಕವಿ ಪರಿಚಯಗಳು ಯಾವಿದಾವೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೋಡ್ರಿ, ಆದಿ ಮಹಾಕವಿ ಪಂಪ ಇವರ ಒಂದು ಪರಿಚಯ, ಒಂದು ಕವಿ ಪರಿಚಯ ಈ ರೀತಿ ಇದೆ. ಇದನ್ನು ನೋಡ್ಕೊಳ್ರಿ. ಅವರು ಇದ್ದಂತಹ ಒಂದು ಸಮಯ ಸುಮಾರು 902 ವೆಂಗಿಮಂಡಲದ ವೆಂಗಿಪಳು ಅಗ್ರಹಾರದಲ್ಲಿ ಜನಿಸಿದರು. ವಿಕ್ರಮಾರ್ಜುನ ವಿಜಯಂ, ಆದಿಪುರಾಣ ಇವರ ಕೃತಿಗಳು ಪ್ರಮುಖ ಕೃತಿಗಳು. ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳು ಇವರಿಗೆ ನೀಡಿ ಗೌರವಿಸಲಾಗಿದೆ. ಇದು ಪಂಪ ಕವಿಯ ಒಂದು ಪರಿಚಯ. ಸೊ ಮಾದರಿ ಸಂದರ್ಭಗಳನ್ನು ಯಾವ ರೀತಿ ಬರಿಬೇಕು ಅಂತ. ಸೊ ಕವಿ ಪರಿಚಯವನ್ನು ಬರೆದಿದ್ದಾಯಿತು. ಸಂದರ್ಭಗಳನ್ನು ಬರಿಬೇಕಾದ್ರೆ ನಾವು ಯಾವ ಒಂದು ವಿಧಾನವನ್ನು ಅನುಸರಿಸಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಸಂದರ್ಭಗಳನ್ನು ಬರಿಬೇಕಾದ್ರೆ ಇಲ್ಲಿ ಒಂದು ಮಾಡಲ್ ಇದೆ. ಈ ರೀತಿ ನೀವು ಮಾಡಲನ್ನು ಯೂಸ್ ಮಾಡಿಕೊಂಡು ಸಂದರ್ಭವನ್ನು ಬರಿಬೋದು. ನೋಡ್ರಿ, ಏನು ಬರಿಬೇಕು? ಈ ವಾಕ್ಯವನ್ನು ಡ್ಯಾಶ್ ರವರು ರಚಿಸಿರುವ ಡ್ಯಾಶ್ ಕೃತಿಯಿಂದ ಆಯ್ದ ಡ್ಯಾಶ್ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇಲ್ಲಿ ಯಾರು ಬರೆದಿರೋದು, ರಚಿಸಿರೋದು, ಯಾವ ಕೃತಿ ಮತ್ತು ಯಾವ ಗದ್ಯ ಭಾಗ, ಇಷ್ಟನ್ನು ನೀವು ಬರೀಬೇಕು. ಇಲ್ಲೊಂದು ಮಾಡಲ್ ಇದೆ. ಈ ವಾಕ್ಯವನ್ನು ಶ್ರೀ ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಶಬರಿ ಗೀತನಾಟಕ ಕೃತಿಯಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆಚರಿಸಲಾಗಿದೆ. ಸೊ ಇದನ್ನು ನೀವು ಬರೀಬೇಕಾದ್ರೆ ಸಂದರ್ಭ ಸಹಿತ ವಿವರಣೆ ಮಾಡ್ಬೇಕಾದ್ರೆ ಮೊದಲು ಇದು ಬರೀಬೇಕು. ಇದು ಬರೆದ ನಂತರ ಸಂದರ್ಭವನ್ನು ವಿವರಣೆ ಮಾಡ್ತಕ್ಕಂಥದ್ದು ಇರ್ತದೆ. ಸೊ ಅದೇ ರೀತಿ ಇಲ್ಲಿ ಮಾದರಿಗಳನ್ನು ನೋಡೋಣ. ನೋಡ್ರಿ, ಇಲ್ಲಿ ಈ ವಾಕ್ಯವನ್ನು ದ ರಾ ಬೇಂದ್ರೆ ಅವರು ಪದ್ಯ ಭಾಗವನ್ನು ಬರೀಬೇಕಾದ್ರೆ ಅದು ಗದ್ಯ ಭಾಗದ್ದು, ಇದು ಪದ್ಯ ಭಾಗದ್ದು. ಪದ್ಯ ಭಾಗವನ್ನು ಬರೀಬೇಕಾದ್ರೆ ಶ್ರೀ ದ ರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನ ಕೃತಿಯಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗದಿಂದ ರಚಿಸಲಾಗಿದೆ. ಇದನ್ನು ನೀವು ಇಲ್ಲಿ ಪದ್ಯ ಭಾಗಕ್ಕೆ ಉಪಯೋಗಿಸ್ಬೋದು. ಸೊ ಇದು ಪದ್ಯ ಭಾಗಕ್ಕೆ ನೀವು ಇದನ್ನು ಉಪಯೋಗಿಸ್ಕೋಬೋದು. ನೆಕ್ಸ್ಟು ಈಗ ನೋಡ್ರಿ, ನಿಮ್ಮ ಒಂದು ಪಠ್ಯದಲ್ಲಿರ್ತಕ್ಕಂತಹ ಒಂದು ಎಲ್ಲ ಒಂದು ಇದು ಗದ್ಯ ಭಾಗ ಪದ್ಯ ಭಾಗಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಕವಿ ಪರಿಚಯ ಯಾವ ರೀತಿ ಇದೆ ಅಂತ. ಪೂತಿ ನರಸಿಂಹಾಚಾರ್ಯ ಅವರು ಕ್ರಿಸ್ತಶಕ 1905, ಮೇಲುಕೋಟೆ, ಮಂಡ್ಯ ಜಿಲ್ಲೆ. ಇವರ ಕೃತಿಗಳು ಶಬರಿ, ಅಹಲ್ಯ, ವಿಕಟಕವಿ ವಿಜಯ, ಶ್ರೀಹರಿಚರಿತ. ಇವರಿಗೆ ಬಂದಂತಹ ಬಿರುದುಗಳು ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದು ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ. ಆದರೆ ಬರೀಬೇಕಾದ್ರೆ ನೀವು ಎಕ್ಸಾಮಲ್ಲಿ ಏನು ಮಾಡಬೇಕು? ವಾಕ್ಯ ರೂಪದಲ್ಲಿ ಇದನ್ನು ಬರೀಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಇದೇ ಥರ ಹಿಂಗೆ ಬರಿಬೇಡ್ರಿ, ವಾಕ್ಯ ರೂಪದಲ್ಲಿ ಬರಿಬೇಕು. ನಾನು ಮೊದಲೇ ತೋರಿಸಿದ್ವಲ್ಲ ಆ ರೀತಿ ವಾಕ್ಯ ರೂಪದಲ್ಲಿ ಬರೀಬೇಕಾಗ್ತದೆ. ಸೊ ಇದನ್ನು ನಿಮಗೆ ಇರ್ತಕ್ಕಂತಹ ಎಲ್ಲ ಗದ್ಯ ಮತ್ತು ಪದ್ಯ ಭಾಗದಂತಹ ಕವಿ ಪರಿಚಯಗಳನ್ನು ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗ್ರಿ. ಅದನ್ನು ನೀವು ಒಂದು ಕಡೆ ನೋಟ್ ಡೌನ್ ಬೇಕಾದ್ರೂ ಮಾಡ್ಕೋಬೋದು. ನೋಟ್ ಡೌನ್ ಮಾಡಿಟ್ಕೊಂಡು ಎಕ್ಸಾಮ್ಗೆ ಹೋಗೋ ಮುಂಚೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ಭಾಳ ಒಳ್ಳೆಯದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಿಗುತ್ತೆ. ನಿಮ್ಮ ಕ್ಲಾಸ್ನಲ್ಲಿ ಬರ್ಸಿರ್ಬೋದು. ಅದು ಬರ್ಸಿರಲಿಲ್ಲ ಅಂದರೆ ಇದನ್ನು ನೀವು ನೋಟ್ ಡೌನ್ ಮಾಡಿ ಇಟ್ಕೊಳ್ರಿ. ಇಲ್ಲೆಲ್ಲ ಸೆಲೆಕ್ಟೆಡ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ನೀವು ಬರೀಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಈಗ ನೋಡ್ತಾ ಹೋಗೋಣ ನಿಮ್ಮ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಕವಿ ಪರಿಚಯಗಳು ಯಾವ ರೀತಿ ಇದೆ ಅಂತ. ಇದರಲ್ಲಿ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕವಿ ಪರಿಚಯ ಒಂದು, ಜೊತೆಗೆ ಸಂದರ್ಭ ವಾಕ್ಯಗಳೂ ಸಹ ಇದ್ದಾವೆ. ಏನೆಲ್ಲ ಸಂದರ್ಭ ವಾಕ್ಯಗಳನ್ನು ಆ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದು ಅನ್ನೋದು ಸಹ ಇಲ್ಲಿ ನಿಮಗೆ ತೋರಿಸಿಕೊಳ್ಳಲಾಗಿದೆ. ಹಾಗಾಗಿ ಇವುಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇದು ಯಾವ ಪಾಠಕ್ಕೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದನ್ನು ನೀವು ನೆನ್ಪಿಟ್ಕೋಬೋದು. ಸೊ ಇದನ್ನು ಇಲ್ಲಿ ಇಷ್ಟು ಸಂದರ್ಭ ವಾಕ್ಯಗಳನ್ನು ಶಬರಿ ಪಾಠದಲ್ಲಿ ಕೇಳಲಿಕ್ಕೆ ಸಾಧ್ಯ ಇದೆ. ನೋಡ್ರಿ, ಶಬರಿ ಪಾಠದನ್ನು ಇದನ್ನು ಬರೆಯೋದಾದರೆ ಯಾವ ರೀತಿ ಬರೀಬೇಕು? ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆರಿಸಲಾಗಿದೆ. ಇಷ್ಟು ಬರೆದ್ಬಿಟ್ಟು ಇನ್ನು ಈ ಒಂದು ಇದಕ್ಕೆ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಸ್ವಾರಸ್ಯವನ್ನು ನೀವೇನು ಮಾಡಬೇಕು? ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕಾಗ್ತದೆ. ಸೊ ಇದಾಯಿತು. ಸೊ ನೆಕ್ಸ್ಟು ಲಂಡನ್ ನಗರದ್ದು. ನೋಡ್ರಿ, ಪ್ರತಿಯೊಂದಕ್ಕೂ ಸಹ ಆ ಕವಿ ಪರಿಚಯ ಮತ್ತು ಅಲ್ಲಿ ಬರ್ತಕ್ಕಂತಹ ಸಂದರ್ಭ ಸಹಿತ ವಾಕ್ಯಗಳನ್ನು ಇಲ್ಲಿ ನೀಡ್ತಾ ಹೋಗಿದೆ. ಸೊ ಇದನ್ನು ನೀವು ನೋಡ್ಕೊತಾ ಹೋಗ್ರಿ. ಇದನ್ನು ಒಂದು ಕಡೆ ನೋಟ್ ಡೌನ್ ಮಾಡಿ ಬರೆದಿಟ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ಯಾವಾಗಲೂ ಸಹ ನಿಮಗೆ ಮೊಬೈಲ್ ಸಿಗೋದಿಲ್ಲ, ಯಾವಾಗಲೂ ಸಹ ನೆಟ್ವರ್ಕ್ ಸಿಗೋದಿಲ್ಲ. ಇದನ್ನು ಈಗ ನೋಡ್ತಾ ಇದ್ದಾಗ ಒಂದು ಪೇಪರ್ ಪೆನ್ನು ಇಟ್ಕೊಂಡು ನೀವು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಪರೀಕ್ಷೆಗೆ ಹೋಗ್ಬೇಕಾದ್ರೆ ನೀವು ನೋಡ್ಕೊಳ್ಳಿಕ್ಕೆ ಸರಿ ಆಗ್ತದೆ. ಒಂದು ಪೇಪರಲ್ಲಿ ನೀವು ಎಕ್ಸಾಮ್ಗೆ ಹೋಗೋದಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಅಲ್ಲಿ ನೋಡ್ಕೊಂಡು ಬೇಕಾದ್ರೆ ಪೇಪರಲ್ಲಿ ಇಟ್ಟು ಹೋಗ್ಬೋದು. ಆದರೆ ಮೊಬೈಲಲ್ಲಿ ಇದ್ದರೆ ಯಾವಾಗಲೂ ಮೊಬೈಲಲ್ಲಿ ನೋಡೋಕ್ಕಾಗಲ್ಲ. ಸೊ ದೇರ್ಫೋರ್ ನೋಟ್ ಡೌನ್ ಮಾಡ್ಕೊತಾ ಹೋಗ್ರಿ.
ಸೊ ಈಗ ನಿಮಗೆ ಇದನ್ನು ತೋರಿಸ್ತಾ ಹೋಗ್ತೀನಿ. ಸೊ ಇದು ಮುಗಿದ ಮೇಲೆ ನಾನು ಮತ್ತೆ ಎಕ್ಸ್ಪ್ಲನೇಷನ್ಗೆ ಬರ್ತೀನಿ. ಸೊ ಈಗ ನಾವು ನೋಡ್ತಾ ಹೋಗೋಣ ಈ ಒಂದು ಇದರಲ್ಲಿ ಯಾವ್ಯಾವ ಒಂದು ಕವಿ ಪರಿಚಯಗಳು ಯಾವ್ಯಾವ ರೀತಿ ಇದೆ ಅಂತೇಳಿ ನೋಡ್ತಾ ಹೋಗೋಣ.
ಸೊ ವಿದ್ಯಾರ್ಥಿಗಳೇ, ಇದುವರೆಗೆ ನೀವು ಸಂದರ್ಭ ಸಹಿತ ಮತ್ತು ಕವಿ ಪರಿಚಯವನ್ನು ನೋಡಿದ್ರಿ. ಸೊ ಇಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂತಹ ಹ್ರಸ್ವ ಸ್ವರ ಕೇಳ್ಬೋದು, ದೀರ್ಘ ಸ್ವರ ಕೇಳ್ಬೋದು, ವ್ಯಂಜನ ಕೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಸ್ವರಗಳು ಒಟ್ಟು 13 ಆದಿಂದ ಅವು ತನಕ ಬರ್ತಕ್ಕಂಥವು. ಹ್ರಸ್ವ ಸ್ವರಗಳು ಅದರಲ್ಲಿ ಅ, ಇ, ಉ, ರು, ಎ, ಓ ಇವು. ದೀರ್ಘ ಸ್ವರಗಳು 7. ಸೊ ಈ ಸಂಖ್ಯೆಗಳನ್ನು ನೆನ್ಪಿಟ್ಕೊಳ್ರಿ. ಹ್ರಸ್ವ ಸ್ವರಗಳು ದೀರ್ಘ ಸ್ವರಗಳು ಎಷ್ಟೆಷ್ಟು ಅಂತ ಕೇಳ್ತಾರೆ, ಅಥವಾ ಯಾವ್ಯಾವು ಅಂತ ಕೇಳ್ಬೋದು. ಹಾಗಾಗಿ ಇವುಗಳನ್ನು ಸಂಬಂಧಿ ಪದಗಳನ್ನು ಕೇಳಬೇಕಾದ್ರೆ ಕೂಡ ಇದನ್ನು ಭಾಳಷ್ಟು ಸಲ ಕೇಳಿದ್ದಾರೆ. ಇನ್ನು ವ್ಯಂಜನಗಳು ಒಟ್ಟು 34. ಇದರಲ್ಲಿ ಕ ಇಂದ ಮ ತನಕ ಬರ್ತಕ್ಕಂಥವನ್ನ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಯಾರಲಾವ ಶೇಷ ಸಹಳ ಅವನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇಲ್ಲಿ 2 ರೀತಿ ಇದಾವೆ. ಈ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಅಂತ ಬರ್ತದೆ. ವರ್ಗೀಯ ವ್ಯಂಜನಗಳು ಒಟ್ಟು 25 ಕದಿಂದ ಮಾ ತನಕ. ಅದರಲ್ಲಿ ವರ್ಗೀಯ ವ್ಯಂಜನಗಳನ್ನು ಮತ್ತೆ ವಿಭಾಗ ಮಾಡಿದ್ದೇವೆ. ಅಲ್ಪ ಪ್ರಾಣಗಳು 10. ಎಲ್ಲಿಂದ ಕ, ಗ, ಸಣ್ಣದಾಗಿ ಹೆಚ್ಚಿಗೆ ಉಸಿರನ್ನು ತೆಗೆದುಕೊಳ್ಳದೆ ಏನು ನಾವು ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ಲ, ಕ, ಗ, ಚ, ಟ, ಡ, ತ ಇವೇನಿದಾವಲ್ಲ, ಸೊ ಇವನ್ನ ನಾವು ಅಲ್ಪ ಪ್ರಾಣಗಳು ಅಂತೇಳಿ ಕರಿತೇವೆ. ಇನ್ನು ಮಹಾಪ್ರಾಣಗಳು ಅಂತಂದಾಗ, ಸೊ ಇನ್ನು ಮಹಾಪ್ರಾಣಗಳು 10 ದೊಡ್ಡದಾಗಿ ಖ, ಫ, ಘ, ಛ ಅಂತ ಏನು ಉಚ್ಚಾರ ಮಾಡ್ತೀವಲ್ಲ ಅವು ಮಹಾಪ್ರಾಣಗಳು 10 ಒಟ್ಟು. ಸೊ ಅದರಲ್ಲಿ ಅನುನಾಸಿಕಗಳು ಅಂತಂದಾಗ ನ್ಯ, ನ, ಣ, ನ, ಮ. ಸೊ ನಾನಿಲ್ಲಿ ಬ್ಯಾಕ್ ಪೇಜಿಗೆ ಹೋಗ್ತೀನಿ, ಸ್ವಲ್ಪ ಇಲ್ಲಿ ಗೊತ್ತಾಗ್ತದೆ. ಸೊ ಇಲ್ಲಿ ಕೊನೆಯಲ್ಲಿ ನ್ಯ, ನ, ಣ, ನ, ಮ ಏನು ಬರ್ತಾವಲ್ಲ ಕೊನೆಯ ಸಾಲು, ಇವು ಅನುನಾಸಿಕಗಳು. ಮೊದಲನೇ ಸಾಲು ಮತ್ತು 3ನೇ ಸಾಲು ಏನು ಬರ್ತಾವಲ್ಲ ಇವನ್ನ ಸಾವು ಅಲ್ಪ ಪ್ರಾಣ ಅಂತ. 2ನೇ ಸಾಲು ಮತ್ತು 4ನೇ ಸಾಲಿನಲ್ಲಿ ಬರ್ತಕ್ಕಂಥವನ್ನ ಮಹಾಪ್ರಾಣಗಳು ಅಂತ ಕರಿತೇವೆ. ಅಲ್ಪ ಪ್ರಾಣ 10, ಮಹಾಪ್ರಾಣ 10 ಮತ್ತು ಅನುನಾಸಿಕಗಳು 5. ಒಟ್ಟು ಇವು ಇಷ್ಟು ವರ್ಗೀಯ ವ್ಯಂಜನಗಳು. 25 ವರ್ಗೀಯ ವ್ಯಂಜನ ಆಗ್ತದೆ. ಇನ್ನು ಅವರ್ಗೀಯ ವ್ಯಂಜನಗಳು 9. ಯಾರ, ಲಾವ ಶೇಷ ಸಹಳ ಅಲ್ಲಿ ತನಕನೂ ಸಹ ಅವರ್ಗೀಯ ವ್ಯಂಜನಗಳು 9 ಇದ್ದಾವೆ. ಇನ್ನು ಯೋಗವಾಹಕಗಳು 2. ಇದರಲ್ಲಿ ಒಂದು ಅನುಸ್ವಾರ ಅಂತ ಕರಿತೀವಿ, ಮತ್ತೊಂದು ವಿಸರ್ಗ ಅಂತ ಕರಿತೇವೆ. ಸೊ ಈ ಚಿಹ್ನೆಯನ್ನು ಸಹ ಕೇಳ್ಬೋದು. ಅನುಸ್ವಾರಕ್ಕೆ 0 ಬರ್ತದೆ, ವಿಸರ್ಗ ಅಂದರೆ 2 0 ಬರ್ತಕ್ಕಂಥದ್ದು. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ಇದರಲ್ಲಿ ನಾಮಪದಗಳನ್ನು ನೋಡೋಣ. ನಾಮಪದಗಳಲ್ಲಿ ನಿಮಗೆ ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ ಇದಕ್ಕೆ ಕೇಳ್ತಾರೆ. ಒಂದು ಪ್ರಶ್ನೆ ಅದರಲ್ಲಿ ಇದ್ದೇ ಇರ್ತದೆ. ಅಂಕಿತನಾಮ ಅಂತಂದರೆ ಯಾವುದೇ ವ್ಯಕ್ತಿಯ ಅಥವಾ ಒಂದು ಊರಿನ ಹೆಸರನ್ನು ನಾವು ಇಟ್ಟಿರ್ತಕ್ಕಂತಹ ಹೆಸರೇನಿದೆಯಲ್ಲ ಅದನ್ನು ಅಂಕಿತನಾಮ ಅಂತ ಕರಿತೀವಿ. ಉದಾಹರಣೆಗೆ ನಿಮ್ಮ ಹೆಸರು ಕೂಡ ಅಂಕಿತನಾಮಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು. ರೂಢನಾಮ ಅಂತಂದರೆ ರೂಢಿಯಿಂದ ಬಂದಿರತಕ್ಕಂಥವು. ಸಾಮಾನ್ಯವಾಗಿ ನಿರ್ಜೀವ ವಸ್ತುಗಳು ಇದರಲ್ಲಿ ಇರ್ತವೆ. ಹಿಂದಿನ ಕಾಲದಿಂದ ಬಂದಿರತಕ್ಕಂಥದ್ದು ನದಿ, ಊರು, ಪರ್ವತ, ಬೀದಿ, ರಸ್ತೆ, ಮತ್ತು ಶಾಲೆ, ಮನೆ, ದೇಶ ಇವೆಲ್ಲವೂ ಸಹ ನಾವು ರೂಢನಾಮಗಳು ಅಂತ ಕರಿತೇವೆ. ಸೊ ಅಲ್ಲಿ ಯಾವುದೇ ರೀತಿಯ ಒಂದು, ಈಗ ಮನುಷ್ಯ ಅಂತಂದಾಗ ಅಲ್ಲಿ ಗಂಡು ಹೆಣ್ಣು ಎರಡಕ್ಕೂ ಸೇರಿಸಿ ಮನುಷ್ಯ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಅದು ಸಹ ಒಂದು ರೀತಿ ರೂಢನಾಮಕ್ಕೆ ಬರ್ತದೆ. ಇನ್ನು ಅನ್ವರ್ಥನಾಮ ಅಂತಂದಾಗ ಒಬ್ಬ ವ್ಯಕ್ತಿಯ ಬದಲಾಗಿ ಯಾರನ್ನ ನಾವು ಆ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸ ಇರ್ಬೋದು, ಆ ವ್ಯಕ್ತಿಯ ದೇಹದ ಭಾಗಗಳಲ್ಲಿ ಆಗಿರ್ತಕ್ಕಂಥ ಊನತೆ ಇರ್ಬೋದು, ಅಂತಹವನ್ನ ನಾವು ಅನ್ವರ್ಥನಾಮ ಅಂತ ಕರಿತೇವೆ. ಈಗ ಒಬ್ಬ ವ್ಯಕ್ತಿ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂದರೆ ಅವನ್ನ ವ್ಯಾಪಾರಿ ಅಂತ ಕರಿತೀವಿ. ಅವನು ವಿಜ್ಞಾನಿ ಆಗಿದ್ದಾನೆ ಅಂದರೆ ವಿಜ್ಞಾನಿ ಅಂತ ಕರಿತೀವಿ. ಪಾಠ ಮಾಡ್ತಾನೆ ಅಂದರೆ ಶಿಕ್ಷಕ ಅಂತ ಕರಿತೀವಿ. ಅವನು ಬಸ್ಸನ್ನು ಓಡಿಸ್ತಾ ಇದ್ದಾನೆ ಅಂದರೆ ಚಾಲಕ ಅಂತ ಕರಿತೀವಿ. ಈ ಥರ ಆ ವ್ಯಕ್ತಿ ಮಾಡುವಂತಹ ಕೆಲಸದ ಆಧಾರದ ಮೇಲೆ ಆ ವ್ಯಕ್ತಿಯನ್ನು ಅವನ ಒರಿಜಿನಲ್ ಹೆಸರನ್ನ ಬಿಟ್ಟು ಕರಿತೀವಲ್ಲ ಅದನ್ನು ನಾವು ಅನ್ವರ್ಥನಾಮ ಅಂತ ಕರಿತೇವೆ. ಈಗ ಉದಾಹರಣೆಗೆ ನಾವು ಈಗ ಕಾಲು ಊನವಾಗಿದ್ದರೆ ಅವ್ರನ್ನ ಕುಂಟ ಅಂತ ಕರಿತೀವಿ, ಕುರುಡ ಅಂತ ಕರಿತೀವಿ. ಇಂತಹ ಪದಗಳು ಸಹ ಅನ್ವರ್ಥನಾಮದಲ್ಲಿ ಸೇರ್ಕೊತವೆ. ಇದು ನಾವು ಒಂದು ರೀತಿ ಅಡ್ಡೆಸರಿಟ್ಟಾಗೆ. ಇನ್ನು ಗುಣವಾಚಕ ಅಂತ ಬರ್ತದೆ. ಗುಣವಾಚಕ ಅಂತಂದಾಗ ಸೊ ಇಲ್ಲಿ ನಾಮಪದಗಳಲ್ಲಿ ಇವು 3. ಅದರಲ್ಲಿ ಗುಣವಾಚಕ ಒಂದು ಏನು ಬರ್ತದಪ್ಪ ಅಂದರೆ ಗುಣವನ್ನು ಸೂಚಿಸ್ತಕ್ಕಂಥದ್ದು. ಒಳ್ಳೆಯದು, ಕೆಟ್ಟದ್ದು, ದೊಡ್ಡದು, ಚಿಕ್ಕದು, ಹೊಸದು, ಹಳೆಯದು, ಈ ರೀತಿ ಇರ್ತಕ್ಕಂಥವನ್ನೆಲ್ಲ ನಾವು ಗುಣವಾಚಕಗಳು ಅಂತ ಕರಿತೀವಿ. ಅದರ ಗುಣವನ್ನು ಸೂಚಿಸ್ತಕ್ಕಂತಹದ್ದು ಏನು ಬರ್ತದೋ ಅದು ಗುಣವಾಚಕಗಳು. ಅದನ್ನು ಸಹ ಕೇಳ್ತಾರೆ. ಇದು ಒಳ್ಳೆಯ ಅಂತಕ್ಕಂಥದ್ದು ಕೊಟ್ಬಿಟ್ಟು ಇದು ಯಾವುದು ಗುಣವಾಚಕನ ಎಂಥದ್ದು ಅಂತ. ಇನ್ನು ಸಂಖ್ಯಾವಾಚಕ ಅಂತಂದಾಗ ಸಂಖ್ಯೆ 1 2 3 4 5 ನೀವು ಎಲ್ಲಿ ತನಕ ಸಂಖ್ಯೆ ಏನೇನು ಬರಿತೀರೋ ಎಲ್ಲ ಸಂಖ್ಯೆಗಳು ಸಂಖ್ಯಾವಾಚಕಕ್ಕೆ ಬರ್ತದೆ.
120 ಯಾವ್ದಾರ ಕೊಡ್ರಿ ನೀವು, ಎಲ್ಲ ಸಂಖ್ಯೆಗಳು ಸಂಖ್ಯಾವಾಚಕಕ್ಕೆ ಬರ್ತಕ್ಕಂಥದ್ದು. ಇನ್ನು ದಿಗ್ವಾಚಕಗಳು ಅಂದರೆ ದಿಕ್ಕನ್ನು ಸೂಚಿಸ್ತಕ್ಕಂಥವು. ಮೂಡಣ, ಪಡುವಣ, ತೆಂಕಣ, ಈಶಾನ್ಯ, ಪೂರ್ವ, ಉತ್ತರ, ದಕ್ಷಿಣ, ಪಶ್ಚಿಮ ಇವೆಲ್ಲ ಏನು ಬರ್ತವೆ, ಇವೆಲ್ಲ ದಿಗ್ವಾಚಕಗಳು ಅಂತೇಳಿ ನಾವು ಕರಿತೇವೆ. ಇನ್ನು ಪರಿಮಾಣವಾಚಕಗಳು ಇವು ಸಂಖ್ಯೆಯನ್ನು ಸೂಚಿಸಲ್ಲ, ಆದರೆ ಅಷ್ಟು ಅಂದರೆ ಒಂದು ಎಷ್ಟೆಷ್ಟೋ ಇರ್ತದೆ, ಲೆಕ್ಕ ಇರ್ತದೆ, ಆದರೆ ನಿರ್ದಿಷ್ಟವಾದ ಲೆಕ್ಕ ಇರಲ್ಲ. ಅಷ್ಟು, ಇಷ್ಟು, ಹಲವು, ಕೆಲವು, ಸ್ವಲ್ಪ, ಜಾಸ್ತಿ, ಕಡಿಮೆ ಇಂಥವೇನಿದಾವಲ್ಲ ಅವನು ಎಷ್ಟು ಊಟ ಮಾಡ್ದ, ಕಡಿಮೆ ಊಟ ಮಾಡ್ದ, ಎಷ್ಟು ಅಂತ ಹೇಳಕ್ಕೆ ಬರಲ್ಲ, ಅಲ್ಲಿ ಎರಡು ಊಟ ಮಾಡ್ದ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಅವನು ಈಗ ಎಷ್ಟು ಸಮಯದಲ್ಲಿ ಹತ್ತಿದ, ಕಡಿಮೆ ಸಮಯದಲ್ಲಿ ಹತ್ತಿದ, ಜಾಸ್ತಿ ಸಮಯ ತೆಗೆದುಕೊಂಡ, ಈ ಥರ ಹೇಳ್ತೀವಿ ನಾವು. ಇವು ಪರಿಮಾಣವಾಚಕಗಳು. ಸೊ ಹಳೆಗನ್ನಡದಲ್ಲಿ ಅನಿತು, ಇನಿತು ಅನ್ನೋದನ್ನು ಸಹ ನಾವು ಉಪಯೋಗಿಸ್ತೇವೆ. ಇವು ಪರಿಮಾಣವಾಚಕಗಳ ಬಗ್ಗೆ ಗೊತ್ತಿರಲಿ. ಆಮೇಲೆ ಭಾವನಾಮಗಳು ಬರ್ತದೆ. ಭಾವನಾಮಗಳು ಅಂತಂದಾಗ ಮೋಸ್ಟ್ ಆಫ್ ಆಲ್ ಬಣ್ಣವನ್ನು ಸೂಚಿಸ್ತಕ್ಕಂಥದ್ದು. ಆಕಾಶ ನೀಲಿಯಾಗಿದೆ, ಗುಲಾಬಿ ಕೆಂಪಾಗಿದೆ, ಈ ರೀತಿ ಶ್ವೇತವಸ್ತ್ರ ಬಿಳಿಯಾಗಿದೆ, ಈ ರೀತಿ ಬಣ್ಣಗಳನ್ನು ಸೂಚಿಸೋದು ಬರ್ಬೋದು ಭಾವನಾಮಕ್ಕೆ. ಹಿರಿಮೆ ಹೊಗಳ್ತಕ್ಕಂಥದ್ದಿರ್ಬೋದು, ತೆಗಳ್ತಕ್ಕಂಥದ್ದಿರ್ಬೋದು, ಇದು ಆಶ್ಚರ್ಯ ಪಡ್ತಕ್ಕಂಥದ್ದಿರ್ಬೋದು, ಅವನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥವು. ಕೋಪ, ಉದ್ವೇಗ, ಆವೇಶ ಇವೆಲ್ಲವೂ ಸಹ ಭಾವನಾಮಗಳಿಗೆ ಬರ್ತಕ್ಕಂಥವು. ನೋಟ, ಮಾಟ, ಆಟ, ನೋಡುವುದರ ಒಂದು ಭಾವನಾಮ ನೋಟ, ಕೇಳುವುದರ ಭಾವನಾಮ ಮಾಡುವುದರ ಭಾವನಾಮ ಮಾಟ, ಆಡುವುದರ ಭಾವನಾಮ ಆಟ. ಭಾವನೆಯನ್ನು ಸೂಚಿಸ್ತಕ್ಕಂಥ ಭಾವನಾಮಗಳು ಅಂತ ಕರಿತೇವೆ. ಸೊ ಇದು ಭಾವನಾಮಗಳಾಯಿತು. ಸೊ ನೆಕ್ಸ್ಟು ಸರ್ವನಾಮಗಳು ಬರ್ತದೆ. ಸೊ ಸರ್ವನಾಮಗಳಲ್ಲಿ ನೋಡ್ರಿ, ಪುರುಷಾರ್ಥಕ ಸರ್ವನಾಮಗಳು ಅಂದರೆ ನಾನು, ನೀನು, ಅವನು, ಅವಳು, ನಾವು, ನೀವು, ಅವರು, ಇವನು, ಇವಳು, ಇದು, ಇವರು, ಇವು ಇವೆಲ್ಲವೂ ಸಹ ಪುರುಷಾರ್ಥಕ ಸರ್ವನಾಮ. ಅಂದರೆ ಇಲ್ಲಿ ಮನುಷ್ಯರಿಗೆ ಉಪಯೋಗಿಸ್ತಕ್ಕಂತಹ ಒಂದು ಸರ್ವನಾಮಗಳು. ಇದನ್ನು ಪುರುಷಾರ್ಥಕ ಸರ್ವನಾಮ ಅಂತ ಕರಿತೇವೆ. ಸೊ ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಅಂದರೆ ನಾನು, ನನ್ನದು, ತಾವು, ತಮ್ಮದು, ತನ್ನ, ತಮ್ಮ ಇಂಥವನ್ನ ಉಪಯೋಗಿಸ್ತೀವಲ್ಲ. ತಾನು, ತಾವು ಅಂತ ಉಪಯೋಗಿಸ್ತೀವಲ್ಲ. ನಾನು, ನಾವು ಬೇರೆ, ತಾನು, ತಾವು ಮತ್ತೆ ಬೇರೆ ಆಗ್ತದೆ. ನಾನು, ನಾವು ಅಂತ ಬಂದರೆ ಪುರುಷಾರ್ಥಕ. ತಾನು, ತಾವು, ತಮ್ಮನ್ನು, ತಮಗಾಗಿ ಅಂತ ಬಂದರೆ ಅದು ಆತ್ಮಾರ್ಥಕ ಸರ್ವನಾಮ. ಇನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಕ್ವಶನ್ಸ್ ಏನು ಬರ್ತಾವಲ್ಲ ಅವು. ಹಾಗಾಗಿ ಇಲ್ಲಿ ನೋಡ್ರಿ, ಪುರುಷಾರ್ಥಕ ಅಂದರೆ ನಾನು, ನೀನು, ಅವನು, ಅವಳು ಎಲ್ಲ ಬರ್ತದೆ. ಆತ್ಮಾರ್ಥಕ ಅಂದರೆ ತಾನು, ತಾವು, ತನ್ನ, ತಮ್ಮ, ತಮಗಾಗಿ, ತಮಗೋಸ್ಕರ ಇಂಥವೆಲ್ಲವೂ ಸಹ ಆತ್ಮಾರ್ಥಕ ಸರ್ವನಾಮ ಬರ್ತದೆ. ಪ್ರಶ್ನಾರ್ಥಕ ಇನ್ನು ಪ್ರಶ್ನೆ ಇದು ಕ್ವಶನ್ ಟ್ಯಾಗ್ ಅಂತೀವಲ್ಲ ನಾವು. ಯಾರು, ಏನು, ಯಾವುದು, ಎಲ್ಲಿ, ಯಾಕೆ, ಹೇಗೆ ಇವೆಲ್ಲವೂ ಸಹ ಪ್ರಶ್ನಾರ್ಥಕ ಸರ್ವನಾಮಗಳು ಬರ್ತವೆ. ಈಗ ಮುಂದಿನದು ವಿಭಕ್ತಿ ಪ್ರತ್ಯಯಗಳು. ನೋಡ್ರಿ, ಇದರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಇದ್ದೇ ಇರುತ್ತೆ. ಒಂದು ಹಳೆಗನ್ನಡದ ಕೊಡ್ಬೋದು, ಇಲ್ಲ ಹೊಸಗನ್ನಡದ ಕೊಡ್ಬೋದು. ಇಲ್ಲಿ ಮುಖ್ಯವಾಗಿ ನಿಮಗೆ ಈಗ 8, 9ನೇ ಕ್ಲಾಸ್ನವ್ರಿಗಾದರೆ ವಿಭಕ್ತಿ ಪ್ರತ್ಯಯ ಮಾತ್ರ ಕೊಡ್ತಾರೆ. ಪ್ರಥಮ, ಓ, ದ್ವಿತೀಯ, ಅನ್ನು, ತೃತೀಯ, ಇಂದ ಅಂತ. ಆದರೆ ನಿಮಗೆ ಈಗ ಕೊಡ್ತಾ ಇರೋದು ಯಾವುದಪ್ಪ ಅಂದರೆ, ಇಲ್ಲಿ ಲಾಸ್ಟಲ್ಲಿ ಬರ್ತಕ್ಕಂತಹ ಕಾರಕಗಳನ್ನು ಕೇಳ್ತಾರೆ. ತೃತೀಯ ವಿಭಕ್ತಿಯ ಕಾರಕ ಯಾವುದು ಅಂದರೆ ಕರ್ಣಕಾರಕ. ಇದನ್ನು ನೀವು ಕಲಿಬೇಕು. ಪ್ರಥಮ ಕರ್ತೃಕಾರಕ, ದ್ವಿತೀಯ ಕರ್ಮಕಾರಕ, ತೃತೀಯ ಕರ್ಣಕಾರಕ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರ್ಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ನೋಡ್ರಿ, ಇದನ್ನು ಕಲ್ತಿರ್ತೀರ ನೀವು. ವಿಭಕ್ತಿ ಪ್ರತ್ಯಯವನ ಪ್ರಥಮ ಓ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೇಕೆ, ಹೀಗೆ ಪಂಚಮಿ ದಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ ಹಿಂಗೆ ಕಲ್ತಿರ್ತೀರಿ. ಹಂಗೆ ಇದನ್ನು ಸಹ ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರ್ಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ ಈ ಥರ ಕಲಿಬೇಕು. ಯಾಕೆಂದರೆ ಕಾರಕಾರ್ಥಗಳನ್ನೇ ಈಗ ಜಾಸ್ತಿ ಕೇಳ್ತಾ ಇರೋದು. ಕೆಲವು ಸಲ ಕೊಟ್ಬಿಡ್ತಾರೆ, ರಾಮನಿಂದ ವಿಭಕ್ತಿ ಕೇಳಲ್ಲ, ಪ್ರತ್ಯಯನೂ ಕೇಳಲ್ಲ, ಕಾರಕಾರ್ಥ ಕೇಳ್ತಾರೆ. ರಾಮನಿಂದ ಇರೋದ್ರಲ್ಲಿ ಇರ್ತಕ್ಕಂತಹ ಕಾರಕಾರ್ಥ ಯಾವುದು ಅಂದಾಗ ರಾಮನಿಂದ, ಇಂದ ಅಂದರೆ ಕರ್ಣಕಾರಕ. ಇದು ಬರೀಬೇಕು. ಕಾರಕಗಳನ್ನು ಬರೀಲಿಕ್ಕೆ ಜಾಸ್ತಿ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಕಾರಕಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಇದನ್ನೇ ಹಳೆಗನ್ನಡದ ಕಾರಕಾರ್ಥಗಳನ್ನು ನೋಡಿದಾಗ ಇಲ್ಲೂ ಅದೇ ಬರ್ತಾರೆ. ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಬೇರೆ ಏನೂ ಬರಲ್ಲ. ಆದರೆ ಇಲ್ಲಿ ಪ್ರತ್ಯಯಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಪ್ರಥಮ ಊ ಇರುತ್ತೆ, ಇಲ್ಲಿ ಬರ್ತದೆ. ದ್ವಿತೀಯ ಅನ್ನು ಇರುತ್ತೆ, ಇಲ್ಲಿ ಬರ್ತದೆ. ತೃತೀಯ ಇಂದ ಇರುತ್ತೆ, ಇಲ್ಲಿ ಬರುತ್ತೆ. ಸ್ವಲ್ಪ ವ್ಯತ್ಯಾಸ ಇರ್ತದೆ. ಪ್ರತ್ಯಯಗಳು ಮಾತ್ರ ವ್ಯತ್ಯಾಸ, ಕಾರಕಾರ್ಥಗಳು ಮಾತ್ರ ಎಲ್ಲವೂ ಅವೇ ಬರ್ತವೆ. ಹಾಗಾಗಿ ಇವನ್ನು ಸಹ ನೀವು ನೋಡ್ಕೊಳ್ರಿ.
ನೆಕ್ಸ್ಟ್ ಮುಂದೆ ಬಂದರೆ ವಿದ್ಯಾರ್ಥಕ ರೂಪ. ನೋಡ್ರಿ, ವಿದ್ಯಾರ್ಥಕ ರೂಪ ಅಂತಂದಾಗ ನಾವಿಲ್ಲಿ ಉತ್ತಮ ಪುರುಷಕ್ಕೆ ಬರೆದಾಗ ಏಕವಚನದಲ್ಲಿ ಹಾಡುವೆ, ಹಾಡೋಣ ಅಂತ ಆಗುತ್ತೆ. ಮಧ್ಯಮ ಪುರುಷಕ್ಕೆ ಬರೆದಾಗ ಹಾಡು, ಹಾಡಿರಿ ಅಂತ ಆಗುತ್ತೆ. ಪ್ರಥಮ ಪುರುಷಕ್ಕೆ ಬರೆದಾಗ ಜಾಸ್ತಿ ಕೇಳೋದು ಪ್ರಥಮ ಪುರುಷದ ವಿದ್ಯಾರ್ಥಕ ರೂಪವನ್ನೇ ಕೇಳ್ತಾರೆ. ಹಾಡಲಿ, ಮಾಡಲಿ, ಇದು ಎಲ್ಲದಕ್ಕೂ ನೋಡ್ರಿ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಎಲ್ಲದಕ್ಕೂ ಅಲಿ ಅಂತಲೇ ಬರ್ತದೆ. ಮಾಡಲಿ, ಹಾಡಲಿ, ಓಡಲಿ, ತಿನ್ನಲಿ, ಬರಲಿ, ಇವೆಲ್ಲವನ್ನೂ ಲಿ ಅಕ್ಷರ ಬಂದರೆ ವಿದ್ಯಾರ್ಥಕ. ಹಾಗಾಗಿ ಹಾಡೋಣ ಅಂತ ಬಂದರೂ ಅದು ಸಹ ವಿದ್ಯಾರ್ಥಕ ಆಗ್ತದೆ, ಹಾಡಿರಿ ಅಂತ ಬಂದರೂ ವಿದ್ಯಾರ್ಥಕನೇ ಆಗ್ತದೆ. ಹಾಗಾಗಿ ಇವನ್ನ ನೆನ್ಪಿಟ್ಕೊಳ್ರಿ. ಹೆಚ್ಚಾಗಿ ಕೇಳದೆ ವಿದ್ಯಾರ್ಥಕ ರೂಪವನ್ನೇ ಕೇಳ್ತಾರೆ. ನೆಕ್ಸ್ಟ್ ಸಂಭವನಾರ್ಥಕ ರೂಪ. ನೋಡ್ರಿ, ಸಂಭವನಾರ್ಥಕ ರೂಪ ಅಂದರೆ ಹಾಡಿಯೇ, ನೀನು ಆಡಬಹುದು. ಬಹುದು ಅನ್ನೋದನ್ನ ಇಲ್ಲಿ ಬಹುದು ಅಂತ ಯೂಸ್ ಮಾಡಲ್ಲ. ಹಾಡೇನು, ಉತ್ತಮ ಪುರುಷದಲ್ಲಿ ಹಾಡೇನು ಅಥವಾ ಹಾಡೇವು, ಆಡಬಹುದು ನಾವು ಮುಂದೆ ಅಂತ ಅರ್ಥ. ಅದು ಮಧ್ಯಮ ಪುರುಷ ತಗೊಂಡಾಗ ಹಾಡಿಯೇ ಅಂತ ಬರ್ತದೆ. ಆದರೆ ಇಲ್ಲಿ ಪ್ರಥಮ ಪುರುಷಕ್ಕೆ ಬಂದಾಗ ಹಾಡಿಯಾನು, ಹಾಡಿಯಾಳು, ಹಾಡಿಯಾರು ಅಂತ ಬರ್ತದೆ. ಹಾಗಾಗಿ ಇಲ್ಲಿ ಸಂಭವನಾರ್ಥಕ ಸರ್ವನಾಮಕ್ಕೆ ರೂಪಕ ಕ್ರಿಯಾಪದಕ್ಕೆ ನೋಡಿದಾಗ ಹಾಡಿಯಾನು, ಹಾಡಿಯಾರು ಈ ರೀತಿ ಬರ್ತದೆ. ನಪುಂಸಕಲಿಂಗಕ್ಕೆ ಬಂದರೆ ಹಾಡೀತು ಅಂದರೆ ಹಾಡಬಹುದು ಅನ್ನೋದಕ್ಕೋಸ್ಕರ ಇಲ್ಲಿ ನಾವು ಇದನ್ನು ಉಪಯೋಗಿಸ್ತೇವೆ. ಇದನ್ನು ಸಹ ಕೇಳ್ಬೋದು. ಸಂಭವನಾರ್ಥಕ ಕ್ರಿಯಾಪದದ ರೂಪ ಯಾವುದು ಅಂತ ಕೇಳಿದ್ರೆ ಆನು, ಆಳು, ಈತು ಅಂತ ನಾವು ಅದನ್ನು ತೋರಿಸ್ತೀವಿ. ಹಾಡಿಯಾನು ಅನ್ನೋದ್ರಲ್ಲಿ ಬರ್ತಕ್ಕಂಥದ್ದು. ಹಾಡಿಯಾನು, ಮಾಡಿಯಾನು, ತಿಂದಾನು, ಬಂದಾನು ಈ ಥರ ಬರಿತೇವೆ. ಸೊ ಹಾಗಾಗಿ ಇದನ್ನು ನಾವು ಸಂಭವನಾರ್ಥಕ ರೂಪವನ್ನು ನೆನ್ಪಿಟ್ಕೊಳ್ತೀವಿ. ಇನ್ನು ನಿಷೇಧಾರ್ಥಕ ರೂಪ ಅಂದರೆ ಮಾಡುವುದಿಲ್ಲ, ನಾನು ಮಾಡಲ್ಲ, ಆದರೆ ಇಲ್ಲ ಅನ್ನೋ ಪದನ ಉಪಯೋಗಿಸಲ್ಲ ಇಲ್ಲಿ. ನೋಡ್ರಿ, ಉತ್ತಮ ಪುರುಷಕ್ಕೆ ಹಾಡೆನು ಅಂದರೆ ಹಾಡುವುದಿಲ್ಲ ಅಂತಾನೆ ಅರ್ಥ ಕೊಡ್ತದೆ. ಹಾಡೆವು ಅಂದರೆ ನಾವು ಆಡಲ್ಲ ಅಂತ. ಮಧ್ಯಮ ಪುರುಷ ತಗೊಂಡಾಗ ಹಾಡೆ, ಹಾಡರಿ ಅಂತ ಬರುತ್ತೆ. ಆದರೆ ಪ್ರಥಮ ಪುರುಷಕ್ಕೆ ಬಂದಾಗ ಹಾಡನು, ಅವನು ಹಾಡೋದಿಲ್ಲ, ಮಾಡನು, ತಿನ್ನನು, ಬರನು ಹಿಂಗೆ ಬರ್ತವೆ. ಹೋಗನು ಈ ಥರ ನಾವು ಬಳಸ್ತೇವೆ. ಅದು ಬಹುವಚನಕ್ಕೆ ಬಂದಾಗ ಹೋಗರು, ಇದು ಬರನು ಅಂತ ಇರುತ್ತೆ, ಅವರು ಬರರು ಅಂತ ಆಗ್ತದೆ. ಹಾಡದು ಅಂತ ಆಗುತ್ತೆ. ನಪುಂಸಕಲಿಂಗಕ್ಕೆ ಬಂದಾಗ ಹಾಡವು ಅಂತ ಬರುತ್ತೆ. ತಿನ್ನದು, ತಿನ್ನವು ಅಂತ ಬರ್ತದೆ. ಕುಡಿಯದು, ಕುಡಿಯವು ಅಂತ ಬರ್ತದೆ ನಪುಂಸಕಲಿಂಗಕ್ಕೆ ಬಂದಾಗ. ಸೊ ಈ ಥರ ಇದು ನಾವು ನೋಡಿದ್ದು ಯಾವುದು ನಿಮಗೆ ನಿಷೇಧಾರ್ಥಕ ರೂಪ. ನಿಷೇಧಾರ್ಥಕ ರೂಪ ಅಂದರೆ ಏನು ಅಂತ ಗೊತ್ತಿರಬೇಕು. ಇಲ್ಲ ಅನ್ನೋದ್ರ ಬದಲಿಗೆ ಬಳಸ್ತಕ್ಕಂಥದ್ದು ಇದು, ಆ ಅರ್ಥವನ್ನು ಕೊಡುತ್ತೆ. ಸೊ ಇದು ಕ್ರಿಯಾರೂಪಗಳು ಆಯಿತು, ಕ್ರಿಯಾಪದದ ರೂಪಗಳು. ನೆಕ್ಸ್ಟ್ ಕನ್ನಡ ಸಂಧಿಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಲ್ಲೊಂದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀವಿ, ಆ ಉದಾಹರಣೆಗಳನ್ನು ನೀವು ನೋಡ್ಕೊತಾ ಹೋಗ್ರಿ. ಮೊದಲಿಗೆ ಲೋಪಸಂಧಿ. ಇಲ್ಲಿ ಒಂದೇ ಒಂದು ಉದಾಹರಣೆಯನ್ನು ನಾನು ಬಿಡಿಸಿ ತೋರಿಸ್ತೇನೆ. ಎಲ್ಲವನ್ನೂ ಸಹ ಬಿಡಿಸಿ ತೋರಿಸ್ಲಿಕ್ಕೆ ವಿಡಿಯೋ ಭಾಳ ಲೆಂತಿ ಆಗುತ್ತೆ. ಸೊ ಈಗ ವಿದ್ಯಾರ್ಥಿಗಳಲ್ಲಿ ಒಂದು ಪದವನ್ನು ಬಿಡಿಸಿ ತೋರಿಸ್ತೇನೆ. ಯಾವ ರೀತಿ, ತಲೆಗಡರಿ ಅಂತ ಇದೆ, ಅಲ್ಲಿ ಕೆಂಪು ಬಣ್ಣದಲ್ಲಿ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಇದು ಹೆಂಗೆ ಬಿಡಿಸ್ತೀವಪ್ಪ ಅಂದರೆ ತಲೆಗೆ ಪ್ಲಸ್ ಅಡರಿ ಅಂತ ಬಿಡಿಸ್ತೇವೆ. ತಲೆಗೆ ಪ್ಲಸ್ ಅಡರಿ ಅಂಥೇಳಿ ಬಿಡಿಸ್ತೇವೆ. ಸೊ ಇದನ್ನು ಇಲ್ಲಿ ತಲೆಗೆ ಅನ್ನೋದ್ರಲ್ಲಿ ಎ ಅಕ್ಷರ ಸ್ವರ ಬಂದಿದೆ, ಅಡರಿ ಅನ್ನೋದ್ರಲ್ಲಿ ಆ ಸ್ವರ ಬಂದಿದೆ. ಸೊ ಈಗ ಇದನ್ನು ಕೂಡಿಸಿ ಬರೆದಾಗ, ತಲೆಗಡರಿ ಅನ್ನೋದನ್ನು ನಾವು ಕೂಡಿಸಿ ಬರೆದಾಗ ಏನಾಗ್ತದಪ್ಪ ಅಂದರೆ ಗ ಇಲ್ಲಿ ಆ ಮಾತ್ರ ಉಳ್ಕೊಂಡಿದೆ, ಎ ಹೊರಟೋಗಿದೆ. ಇದನ್ನು ಪೂರ್ವ ಪದ ಅಂತ ಕರಿತೇವೆ, ಇದನ್ನು ಉತ್ತರ ಪದ ಅಂತ ಕರಿತೇವೆ. ಈ ಪೂರ್ವ ಪದದ ಸ್ವರ ಹೊರಟೋದ್ರೆ ಅದನ್ನು ನಾವು ಲೋಪಸಂಧಿ ಅಂತ ಕರಿತೇವೆ. ಸೊ ಎಲ್ಲದರಲ್ಲಿಯೂ ಸಹ ನಾವು ಏನು ಮಾಡ್ಬೋದು, ಈ ಒಂದು ಪೂರ್ವ ಪದದಲ್ಲಿ ಇರ್ತಕ್ಕಂತಹ ಒಂದು ಎಲ್ಲ ಪದಗಳಲ್ಲಿಯೂ ಸಹ ಪೂರ್ವ ಪದದ ಒಂದು ಪದಗಳು ಹಾಗೆ ಇದು ಲೋಪ ಆಗ್ತಾ ಹೋಗ್ತವೆ. ಊರೂರು, ಊರು ಪ್ಲಸ್ ಊರು. ಬಲ್ಲೆನೆಂದು, ಬಲ್ಲೆನು ಪ್ಲಸ್ ಎಂದು ಅಂತ ಬಿಡಿಸ್ತೀವಿ. ಇಲ್ಲಿ ಬಲ್ಲೆನು ಪ್ಲಸ್ ಎಂದು ಅಂತ ಬಿಡಿಸ್ತೇವೆ. ಇಲ್ಲಿ ಊ ಹೊರಟೋಗ್ತದೆ, ಎ ಮಾತ್ರ ಉಳ್ಕೊತದೆ. ಸಂಪನ್ನರಾದ, ಸಂಪನ್ನರು ಪ್ಲಸ್ ಆದ ಬಿಡಿಸ್ತೇವೆ. ಊ ಹೊರಟೋಗ್ತದೆ, ಇಲ್ಲಿ ಆ ಮಾತ್ರ ಉಳಿತದೆ. ಸೊ ಈ ರೀತಿ ಇಲ್ಲಿ ನಾವು ಇದನ್ನು ಲೋಪಸಂಧಿಯನ್ನು ಉದಾಹರಣೆಯನ್ನು ನಾವು ನೋಡ್ತೇವೆ. ಅದೇ ರೀತಿ ಮುಂದಿನ
ಮುಂದಿನ ಒಂದು ಸಂಧಿಯನ್ನು ನೋಡ್ತಾ ಹೋಗೋಣ. ಇವನ್ನ ನೀವು ಪ್ರಾಕ್ಟೀಸ್ ಮಾಡಿರಿ, ಇವನ್ನೆಲ್ಲ ಇದ್ದಾವೆ ಪ್ರಾಕ್ಟೀಸ್, ಎಲ್ಲವೂ ಸಹ ಬರ್ತವೆ. ಯಾವ ಅಕ್ಷರ ಕೆಂಪು ಬಣ್ಣದಲ್ಲಿ ಕೊಟ್ಟಿದ್ದಾರೋ ಅಲ್ಲಿಯೇ ಬಿಡಿಸ್ಬೇಕು ನೀವು. ಅದನ್ನೇ ನೀವು ಯಾವುದು ಉತ್ತರ ಪದ ಇದೆಯೋ ಆ ಸ್ವರ ಹಾಗೆ ಉಳಿಯುತ್ತೆ, ಇನ್ನೊಂದು ಸ್ವರ ಹೊರಟೋಗುತ್ತೆ. ಇದಿಷ್ಟು ಸಹ ಪದಗಳನ್ನು ನೀವೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಇದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಬಿಡಿಸ್ಬೇಕು. ಇವಿಷ್ಟಲ್ಲೇ ಕೊಡ್ತಾರೆ ನಿಮಗೆ. ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಟು ಬೇರೆ ಪದಗಳನ್ನು ಲೋಪಸಂಧಿಗೆ ಕೊಡೋದಾದರೆ ಕೊಡಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥವೇ ಇವು. ಇನ್ನು ನೆಕ್ಸ್ಟು ಆಗಮ ಸಂಧಿ. ಸೊ ನೋಡ್ರಿ, ಆಗಮ ಸಂಧಿಯನ್ನು ಬಿಡಿಸ್ಬೇಕಾದ್ರೆ ನಾವು ಇಲ್ಲಿ ಯಾ ಅಥವಾ ವಾ ಅಕ್ಷರ ಇರುತ್ತೆ. ಕೊನೆಯಿಂದ ಎರಡನೇ ಅಕ್ಷರ ಯಾ ಅಥವಾ ವಾ ಇದು ಇರ್ತದೆ. ಯಾ ಇರುತ್ತೆ, ಇಲ್ಲ ವಾ ಇರುತ್ತೆ. ಅದಕ್ಕೆ ಇದನ್ನು ಯಕಾರಾಗಮ ಅಥವಾ ವಕಾರಾಗಮ ಅಂತ ಕರಿತೀವಿ. ಬಿಡಿಸ್ಬೇಕಾದ್ರೆ ಶಾಲೆಯಲ್ಲಿ ಬಿಡಿಸ್ಬೇಕಾದ್ರೆ ಹೆಂಗೆ ಬಿಡಿಸ್ತೀವಪ್ಪ ನಾವು ಅಂದರೆ, ಶಾಲೆ ಪ್ಲಸ್ ಅಲ್ಲಿ ಬಿಡಿಸ್ತೇವೆ. ಇಲ್ಲಿ ಒಂದು ಸ್ವರವನ್ನು ಬಳಸಿರ್ತೇವೆ, ಆದರೆ ಯಾ ಅಂತಕ್ಕಂತಹ ಅಕ್ಷರ ಆ ಸ್ವರದ ಬದಲಿಗೆ ಬರುತ್ತೆ. ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೇವೆ. ಈಗ ಜಾಗವನ್ನು ಅಂತ ಇದೆ, ಜಾಗ ಪ್ಲಸ್ ಅನ್ನು ಅಂತ ಬಿಡಿಸ್ತೇವೆ. ಇದು ಆ ಬದಲಿಗೆ ವಾ ಬರ್ತದೆ. ಮಗುವಿಗೆ ಅಂತ ಇದೆ, ಮಗು ಪ್ಲಸ್ ಹೀಗೆ ಅಂತ ಬಿಡಿಸ್ತೇವೆ. ಇಲ್ಲಿ ಈ ಬದಲಿಗೆ ವಾ ಬರ್ತದೆ. ಸೊ ವಾ ಅಥವಾ ಯಾ ಬಂತು ಅಂತಂದರೆ ಅದನ್ನು ನಾವು ಆಗಮ ಸಂಧಿ ಅಂತೇಳಿ ಕರಿತೇವೆ. ನೆಕ್ಸ್ಟು ಮುಂದಿನ ಸಂಧಿಯನ್ನು ನಾವು ನೋಡಿದಾಗ ಆದೇಶ ಸಂಧಿ. ಸೊ ಇಲ್ಲಿ ಆದೇಶ ಸಂಧಿನಲ್ಲಿ ಹಾಲು ಗಡಲು ಅಂತ ಇದೆ ನೋಡ್ರಿ. ಕ ಛ ಟ ತ ಪ ಇವುಗಳಿಗೆ ಗ ಜ ಡ ದ ಬ ಇವುಗಳು ಆದೇಶವಾಗಿ ಬರ್ತದೆ. ಕ ಬದಲಿಗೆ ಗ ಬರುತ್ತೆ, ಚ ಬದಲಿಗೆ ಜ ಬರುತ್ತೆ, ಟ ಬದಲಿಗೆ ಡ ಬರುತ್ತೆ, ತ ಬದಲಿಗೆ ದ ಬರುತ್ತೆ. ಈ ಥರ ಬಂದರೆ ಇದನ್ನು ನಾವು ಆದೇಶ ಸಂಧಿ ಅಂತ ಕರಿತೇವೆ. ನೋಡ್ರಿ, ಹಾಲುಗಡಲು ಬಿಡಿಸಿ ಬರೆದಾಗ ನಾವು ಹಾಲು ಪ್ಲಸ್ ಕಡಲು ಅಂತ ಬಿಡಿಸ್ತೇವೆ. ಕಡಲು ಬದಲಿಗೆ ಇಲ್ಲಿ ಗಡಲು ಬಂದಿದೆ, ಕಾಗೆ ಗಾ ಬಂದಿದೆ. ಅದೇ ರೀತಿ ಇಲ್ಲಿ ಮೈದೋರು ಬಿಡಿಸ್ಬೇಕಾದ್ರೆ ಮೈ ಪ್ಲಸ್ ತೋರು ಅಂತ ಬಿಡಿಸ್ತೇವೆ. ತಾ ಬದಲಿಗೆ ಇಲ್ಲಿ ದಾ ಬಂದಿದೆ. ಬೆಂಬತ್ತು ಬಿಡಿಸ್ಬೇಕಾದ್ರೆ ಬೆನ್ನು ಪ್ಲಸ್ ಪತ್ತು ಅಂತ ಬಿಡಿಸ್ತೇವೆ. ಇಲ್ಲಿ ಪ ಬದಲಿಗೆ ಬಾ ಬಂದಿರ್ತದೆ. ಸೊ ಈ ಥರ ಇಲ್ಲಿ ಕಚಟತಪಗಳಿಗೆ ಗಜಡದಬಗಳು ಆದೇಶವಾಗಿ ಬರೋದ್ರಿಂದ ಇದನ್ನು ಆದೇಶ ಸಂಧಿ ಅಂತ ಕರಿತೇವೆ. ನೀವು ಇದನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಉಳಿದಿರ್ತಕ್ಕಂತಹ ಪದಗಳನ್ನು. ಮುಂದಿನ ಒಂದು ಸಂಧಿ ಪದವನ್ನು ನೋಡೋಣ, ಸವರ್ಣ ದೀರ್ಘ ಸಂಧಿ. ಸೊ ಇದರ ಹೆಸರೇ ಹೇಳ್ತದೆ, ಸವರ್ಣ ದೀರ್ಘ ಸಂಧಿ. ಇವೆಲ್ಲ ಸಂಸ್ಕೃತ ಸಂಧಿಗಳು, 3 ಮಾತ್ರ ಕನ್ನಡ ಸಂಧಿಗಳು, ಲೋಪ, ಆಗಮ, ಆದೇಶ. ಈಗ ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂದರೆ ಸಾವರ್ಣ ಅಂದರೆ ಒಂದೇ ಜಾತಿ ಅಂತ, ವರ್ಣ ಅಂದರೆ ಜಾತಿ, ಒಂದೇ ಜಾತಿಯ ಪದಗಳು ಸೇರಿಕೊಂಡು ದೀರ್ಘ ಆದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ. ಇಲ್ಲಿ ನೋಡ್ರಿ, ಇದನ್ನು ಗುರು ಅಂದರೆ ಇಲ್ಲಿ ಊ ಕಾರ ಬಂತು, ಪ್ಲಸ್ ಉಪದೇಶ, ಗುರು ಪ್ಲಸ್ ಉಪದೇಶ. ಇಲ್ಲೂ ಊ ಬಂತು, ಇಲ್ಲೂ ಊ ಬಂತು, ಕೂಡಿಸಿ ಬರೆದಾಗ ಊ ಅಂತ ಬಂದಿದೆ, ಗುರೂಪದೇಶ. ಸೊ ಈ ಥರ ಸವರ್ಣ ಸ್ವರಗಳು ಸೇರಿಕೊಂಡು ದೀರ್ಘ ಅಕ್ಷರ ಆದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ನೋಡ್ರಿ, ಇದು ಜಲಾಶಯ, ಜಲ ಪ್ಲಸ್ ಆಶಯ ಅಂತ ಬಿಡಿಸ್ತೇವೆ. ಎರಡು ಒಂದೇ ಸ್ವರಗಳು ಬಂದಿದ್ದಾವೆ. ಇಲ್ಲಿ ಅ ಪ್ಲಸ್ ಆ ಬಂದಿದೆ, ಕೂಡಿಸಿ ಬರೆದಿದ್ದಾಗ ಜಲಾಶಯ ಅಂತ ಆಗಿದೆ. ಸೊ ಈ ಥರ ಎಲ್ಲವೂ ಅಷ್ಟೇ. ವಾಚನಾಲಯ, ವಾಚನ ಪ್ಲಸ್ ಆಲಯ, ವಾಚನಾಲಯ. ಈ ಥರ ಯಾವುದನ್ನಾರ ಬಿಡಿಸ್ರಿ ನೀವು. ಇಲ್ಲಿ ಒಂದು ಅಗೆ ಆ ಬರ್ಬೋದು, ಅ ಬರ್ಬೋದು, ಕೂಡಿಸಿ ಬರೆದಾಗ ಆ ಸ್ವರ ಉಳಿತದೆ. ಈಗೆ ಈ ಬರ್ಬೋದು ಅಥವಾ ಈ ಬರ್ಬೋದು, ಕೂಡಿಸಿ ಬರೆದಾಗ ದೀರ್ಘ ಸ್ವರ ಉಳಿತದೆ. ಊಗೆ ಊ ಬಂದು ಊ ಉಳಿತದೆ. ಇವು 3ರಲ್ಲಿ ಯಾವುದೇ ಬಂದರೂ ಸಹ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ. ಇಲ್ಲಿ ಊ ಬಂತು, ಇಲ್ಲಿ ಆ ಬಂತು. ಗಿರೀಶ ನೋಡ್ರಿ, ಗಿರಿ ಪ್ಲಸ್ ಈಶಾ. ಇಲ್ಲಿ ಗಿರಿನಲ್ಲೂ ಈ ಬಂದಿದೆ, ಈಶಾದಲ್ಲೂ ಈ ಬಂದಿದೆ, ಕೂಡಿಸಿ ಬರೆದಾಗ ಈ ಬಂದಿದೆ. ಸೊ ಈ ಥರ ಇದ್ದರೆ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೇವೆ. ಉಳಿದಿರ್ತಕ್ಕಂಥ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ, ಬಂದೇ ಬರುತ್ತೆ. ನೆಕ್ಸ್ಟ್ ವೃದ್ಧಿ ಸಂಧಿಗೆ ಹೋಗೋಣ. ವೃದ್ಧಿ ಸಂಧಿನಲ್ಲಿ 2 ಒತ್ತಕ್ಷರಗಳು ಬರ್ತವೆ, ನೆನ್ಪಿಟ್ಕೊಳ್ರಿ. ಈ ವೃದ್ಧಿ ಸಂಧಿನಲ್ಲಿ ಇವನ್ನ ನೀವು ಪಾಯಿಂಟ್ ಔಟ್ ಮಾಡ್ಕೋಬೇಕು. ಐ ಮತ್ತು ಔ ಅಂತಕ್ಕಂತಹ ಒತ್ತಕ್ಷರಗಳು ಬರಬೇಕು. ಐ ಅಥವಾ ಔ ಅಂತಕ್ಕಂತಹ ಒತ್ತಕ್ಷರಗಳು. ಸೊ ಇದನ್ನು ನಾವು
ವೃದ್ಧಿ ಸಂಧಿ ಅಂತ ಕರಿತೇವೆ. ನೋಡ್ರಿ, ಏಕೈಕ ಇಲ್ಲಿ ಬಿಡಿಸ್ಬೇಕಾದ್ರೆ ಏಕ ಪ್ಲಸ್ ಏಕ, ಎ ಬದಲಿಗೆ ಐ ಬರುತ್ತೆ ಅಥವಾ ಐ ಬದಲಿಗೂ ಕೂಡ ಐ ಬರ್ಬೋದು. ಅದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೇವೆ. ಏಕ ಪ್ಲಸ್ ಏಕ ಕೂಡಿಸಿ ಬರೆದಾಗ ಇಲ್ಲಿ ಏಕೈಕ ಐ ಒತ್ತಕ್ಷರ ಬಂದಿದೆ. ಜನೈಕ್ಯ ಇದು ಅಷ್ಟೇ, ಜನ ಪ್ಲಸ್ ಐಕ್ಯ ಅಂತ ಬಿಡಿಸ್ತೀವಿ, ಮತ್ತೆ ಜನೈಕ್ಯನೇ ಉಳಿತದೆ. ನೋಡ್ರಿ, ಇಲ್ಲಿ ವನೌಷಧ, ವನ ಪ್ಲಸ್ ಔಷಧ ಕೂಡ ಬಿಡಿಸ್ಬೋದು, ಔಷಧ ಕೂಡ ಬಿಡಿಸ್ಬೋದು. ವನೌಷಧಿ ಅಂತ ಬಿಡಿಸಿದ್ರೆ ಇಲ್ಲಿ ಇಲ್ಲಿ ಅ ಬಂದಿದೆ, ಇಲ್ಲಿ ಔ ಬಂದಿದೆ, ಔ ಹಾಗೆ ಉಳಿತದೆ, ವನೌಷಧಿ ಅಂತ ಉಳಿತದೆ. ಸೊ ಇದನ್ನ ಉಳಿದಿರ್ತಕ್ಕಂಥವನ್ನ ನೀವೇನು ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಈ ಥರ ಬಂದರೆ ಇದು ವೃದ್ಧಿ ಸಂಧಿ ಆಗ್ತದೆ. ನೆಕ್ಸ್ಟು ಗುಣಸಂಧಿ. ನೋಡ್ರಿ, ಗುಣಸಂಧಿನಲ್ಲಿ 3 ರೀತಿ ಬರ್ತದೆ. ಇಲ್ಲಿ 3 ರೀತಿನಲ್ಲಿ ಯಾವ್ಯಾವುದಪ್ಪ ಅಂತಂದರೆ, ಆಕಾರಕ್ಕೆ ಈಕಾರ ಬಂದು ಕೂಡಿಸಿ ಬರೆದಾಗ ಎ ಆಗುತ್ತೆ. ಇನ್ನೊಂದು ಆಗೆ ಊ ಬಂದು ಓ ಆಗುತ್ತೆ, ಅಥವಾ ಹಾಗೆ ರು ಅಕ್ಷರ ಬಂದು ಅದು ಅರ್ಕಾರ, ಅರ್ಕಾವತ್ತು ಅಂತೀವಲ್ಲ, ಅರ್ಕಾರ ಆಗುತ್ತೆ. ಇವು 3 ಬಂದರೆ ಗುಣಸಂಧಿ. ನೋಡ್ರಿ, ಇದನ್ನು ದೇವೇಂದ್ರ ಬಿಡಿಸಿದ್ರೆ ಏನು ಬರ್ತದೆ, ದೇವ ಪ್ಲಸ್ ಇಂದ್ರ. ಇಲ್ಲಿ ದೇವ ಅನ್ನೋದ್ರಲ್ಲಿ ಆ ಇದೆ, ಇಂದ್ರ ಅನ್ನೋದ್ರಲ್ಲಿ ಈ ಇದೆ, ಕೂಡಿಸಿ ಬರೆದಿರೋ ಕಡೆ ಇಲ್ಲಿ ಎ ಅಕ್ಷರ ಇದೆ, ಹಾಗೆ ಈ ಬಂದು ಎ ಆಗುತ್ತೆ, ಇದು ದೇವೇಂದ್ರ. ಮಹರ್ಷಿ ನೋಡಿ ಹೆಂಗೆ ಬಿಡಿಸ್ತೀವಿ, ಮಹಾ ಪ್ಲಸ್ ಋಷಿ, ಮಹರ್ಷಿ, ಹಾಗೆ ರು ಬಂತು, ಕೂಡಿಸಿ ಬರೆದಾಗ ಅರ್ಕಾರ ಬಂತು, ಇದು ಗುಣಸಂಧಿ. ಅದೇ ರೀತಿ ಸೂರ್ಯೋದಯ ನೋಡ್ರಿ ಹೆಂಗೆ ಬಿಡಿಸ್ತೇವೆ, ಸೂರ್ಯ ಪ್ಲಸ್ ಉದಯ, ಇಲ್ಲಿ ಆ ಇದೆ, ಇಲ್ಲಿ ಊ ಇದೆ, ಕೂಡಿಸಿ ಬರೆದಾಗ ಓ ಆಗಿದೆ, ಸೂರ್ಯೋದಯ. ಇವು 3ರಲ್ಲಿ ಯಾವ್ದಾದ್ರು ಒಂದಿದ್ರೆ ಅದನ್ನು ನಾವು ಗುಣಸಂಧಿ ಅಂತೇಳಿ ಕರಿತೇವೆ. ಸೊ ಉಳಿದಿರ್ತಕ್ಕಂಥವನ್ನ ಅದೇ ರೀತಿ ಬರ್ತವೆ. ಇಲ್ಲಿ ಓ ಇದ್ದರೆ ನೀವು ಊ ಅಂತ ಬಿಡಿಸ್ಬೇಕು, ಇಲ್ಲಿ ಎ ಇದ್ದರೆ ನೀವು ಈ ಅಂತ ಬಿಡಿಸ್ಬೇಕು, ಇಲ್ಲಿ ಅರ್ಕಾರ ಯಾವ್ದಾರು ಇದ್ದರೆ ರು ಅಂತ ಬಿಡಿಸ್ರಿ. ನೋಡ್ರಿ, ಇಲ್ಲಿ ಓ ಅನ್ನೋದು ಕೂಡಿಸಿ ಕೊಟ್ಟಿದ್ರೆ ಅದನ್ನು ನೀವು ನೋಡಿ ಅದನ್ನು ಸಂಧಿಯ ಹೆಸರನ್ನ ಬರೀಬೇಕು. ಎಲ್ಲೂ ಬಿಡಿಸಿ ಬರೆಯೋದು ಕೇಳಲ್ಲ ನಿಮಗೆ, ಸಂಧಿ ಹೆಸರು ಬರೀಲಿಕ್ಕೆ ಕೇಳ್ತಾರೆ, ಆ ಸಂಧಿ ಬಿಡಿಸೋದಕ್ಕೆ ನಿಮಗೆ ಬರಬೇಕಷ್ಟೆ. ನೆಕ್ಸ್ಟು ಎಂಡ್ ಸಂಧಿ. ನೋಡ್ರಿ, ಎಂಡ್ ಸಂಧಿನಲ್ಲಿ ಭಾಳ ಸುಲಭವಾಗಿ ಗುರುತಿಸ್ಬೋದು. ಯಾವ ಒತ್ತಕ್ಷರ ಇದ್ದರೆ, ಒತ್ತಕ್ಷರ ಯಾವ್ದು ಬರಬೇಕು, ಯಾವ ಒತ್ತಕ್ಷರ ಬರ್ಬೋದು, ಅಥವಾ ವಾ ಒತ್ತಕ್ಷರ ಬರ್ಬೋದು. ಈ ಥರ ಇದ್ದರೆ ಇದನ್ನು ನಾವು ಯಾವ ಒತ್ತಕ್ಷರ ಅಂದರೆ ಈ ರೀತಿ ಇರ್ತದೆ, ಮಂಗ್ಯಾನ್ ಬಾಲ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ವಾ ಒತ್ತಕ್ಷರ ಅಂದರೆ ಅದು ವಾ ಒತ್ತಕ್ಷರ ಇರ್ತದೆ. ಇವೆರಡರಲ್ಲಿ ಒಂದು ಒತ್ತಕ್ಷರ ಇತ್ತು ಅಂದರೆ ಅದನ್ನು ನಾವು ಎಂಡ್ ಸಂಧಿ ಅಂತ ಕರಿತೇವೆ. ನೋಡ್ರಿ, ಬಿಡಿಸಿ ಬರೀಬೇಕಾದ್ರೆ ಏನಾಗ್ತದೆ ಅಂದರೆ, ಇದನ್ನು ಬಿಡಿಸಿ ಬರೆಯೋದು ಅತಿ ಪ್ಲಸ್ ಅವಸರ, ಅತಿ ಪ್ಲಸ್ ಅವಸರ, ಇಲ್ಲಿ ಈ ಬಂತು, ಇಲ್ಲಿ ಯಾವ ಒತ್ತಕ್ಷರ ಬಂದಿದೆ, ಅತ್ಯವಸರ ಆಗಿದೆ. ಕೋಟ್ಯಾಧೀಶ್ವರ ಇದನ್ನು ಬಿಡಿಸ್ಬೇಕಲ್ಲೂ ಅಷ್ಟೇ, ಕೋಟಿ ಪ್ಲಸ್ ಅಧೀಶ್ವರ ಬಿಡಿಸ್ತೇವೆ, ಕೋಟಿ ಪ್ಲಸ್ ಅಧೀಶ್ವರ ಬಿಡಿಸ್ತೇವೆ, ಕೋಟ್ಯಾಧೀಶ್ವರ ಆಗುತ್ತೆ. ನೋಡ್ರಿ, ವಾ ಬರ್ಬೇಕಾರೆ ಮನ್ವಂತರ ಬಿಡಿಸ್ಬೇಕಾರೆ ಮನು ಪ್ಲಸ್ ಅಂತರ ಬಿಡಿಸ್ತೇವೆ. ಇಲ್ಲಿ ಈ ಪ್ಲಸ್ ಆ ಬರ್ಬೋದು, ಅಥವಾ ಊ ಪ್ಲಸ್ ಆ ಬರ್ಬೋದು. ಊ ಪ್ಲಸ್ ಆ ಬಂದಾಗ ವಾ ಒತ್ತಕ್ಷರ ಬರುತ್ತೆ, ಈ ಪ್ಲಸ್ ಆ ಬಂದಾಗ ಸೊ ಇದು ಯಾವ ಒತ್ತಕ್ಷರ ಬರುತ್ತೆ. ಸೊ ಹಾಗಾಗಿ ಮನು ಪ್ಲಸ್ ಅಂತರ, ಇಲ್ಲಿ ಊ ಪ್ಲಸ್ ಆ ಬಂದಿದೆ, ಕೂಡಿಸಿ ಬರೆದಾಗ ವಾ ಒತ್ತಕ್ಷರ ಬಂದಿದೆ. ನೋಡ್ರಿ, ಯಾ ಮತ್ತು ವಾ ಒತ್ತಕ್ಷರ ಬಿಟ್ಟು ಬೇರೆ ಯಾವುದೂ ಸಹ ಬರೋದಿಲ್ಲ. ಇದನ್ನು ನಾವು ಎಂಡ್ ಸಂಧಿ ಅಂತ ಕರಿತೇವೆ. ನೆಕ್ಸ್ಟ್ ಬಂದು ಸಂಸ್ಕೃತ ಸಂಧಿನಲ್ಲೇ ಜಸ್ವ ಸಂಧಿ ಬರ್ತದೆ. ಜಸ್ವ ಸಂಧಿ ಭಾಳ ಸುಲಭವಾಗಿ ನೀವು ನೆನ್ಪಿಟ್ಕೋಬೇಕು. ಇದನ್ನು ಏನಪ್ಪ ಅಂತಂದರೆ, ಇಲ್ಲಿ ಕಚಟತಪಗಳಿಗೆ ನಾವು ಆದೇಶ ಸಂಧಿ ಹೆಂಗೆ ಕಂಡಿಡಿದ್ವಲ್ಲ ಆ ಥರ ಕಚಟತಪಗಳಿಗೆ ಗಜಡ ದಬ್ಬ, ಇಲ್ಲಿ ಯಾವುದು ಬರ್ತದಪ್ಪ ಅಂದರೆ ಗಜಡ ದಬ್ಬಗಳೇ ಬರ್ತವೆ. ನೋಡ್ರಿ, ಕಾಗೆ ಕಾ ಚ ಟ ತ ಪ ಇವುಗಳಿಗೆ ಗ ಜ ಡ ದ ಬ ಬರ್ತವೆ. ಆದರೆ ಅಲ್ಲಿ ಆದೇಶ ಸಂಧಿನಲ್ಲಿ ಉತ್ತರ ಪದದಲ್ಲಿ ಇರ್ತಾ ಇತ್ತು. ಹೆಂಗೆ ಬಿಡಿಸಿದ್ವಪ್ಪ ಆದೇಶ ಸಂಧಿನ ಅಂದರೆ, ಮಳೆ ಪ್ಲಸ್ ಕಾಲ, ಈ ಕಾಲಕ್ಕೆ ಬದಲಾಗಿ ಗಾಲ ಬರ್ತಿತ್ತು. ಇದು ಉತ್ತರ ಪದದಲ್ಲಿ ಇರ್ತಾ ಇತ್ತು. ಆದರೆ ಇದರಲ್ಲಿ ಜಸ್ವ ಸಂಧಿನಲ್ಲಿ ಪೂರ್ವ ಪದದಲ್ಲಿ ಬರ್ತವೆ. ನೋಡ್ರಿ, ವಾಗ್ದೇವಿ ಬಿಡಿಸ್ಬೇಕು, ವಾಕ್ ವಾಕ್ ಅರ್ಧಾಕ್ಷರ ಪ್ಲಸ್ ದೇವಿ, ಇಲ್ಲಿ ವ್ಯಂಜನವನ್ನು ಬಿಡಿಸ್ತೀವಿ, ಸ್ವರ ಅಲ್ಲ ಇದು.
ವಾಕ್ ಕ ಬಂದಿದೆ, ಅದರ ಬದಲಿಗೆ ದೇವಿ ಗ ಅಕ್ಷರ ಬಂದಿದೆ. ನೋಡ್ರಿ, ಇದನ್ನು ಅಜಂತ ಬಿಡಿಸ್ಬೇಕಾರೆ ಅಚ್ ಪ್ಲಸ್ ಅಂತ. ಆದೇಶ ಸಂಧಿನಲ್ಲಿ ಉತ್ತರ ಪದದಲ್ಲಿ ಕಾಗೆ ಗಾ ಬರ್ತಿತ್ತು, ಆದರೆ ಇಲ್ಲಿ ಪೂರ್ವ ಪದದಲ್ಲಿರ್ತಕ್ಕಂತಹ ಕಾಗೆ ಗಾ ಬರುತ್ತೆ, ಚಾಗೆ ಜಾ ಬರುತ್ತೆ. ಷಡಾನನ ಬಿಡಿಸ್ಬೇಕಾರೆ ಹೆಂಗೆ ಬಿಡಿಸ್ತೀವಿ ಗೊತ್ತಾ? ಷಟ್ ಟ ಅರ್ಧಾಕ್ಷರ, ಷಟ್ ಪ್ಲಸ್ ಆನನ, ಟಾಗೆ ಡಾ ಬಂದಿದೆ. ಸದ್ಗುಣ ಬಿಡಿಸ್ಬೇಕಾರೆ ಸತ್ ಪ್ಲಸ್ ಗುಣ ಅಂತ ಬಿಡಿಸ್ತೇವೆ, ತಾಗೆ ದಾ ಅಕ್ಷರ ಬಂದಿದೆ. ಮೊದಲನೇ ಪದದ ಕೊನೆ ಅಕ್ಷರ ತಾಗೆ ದ ಕಚಟ ತಪಗಳಿಗೆ ಗಜಡದ ಬಗಳು ಬಂದರೆ ಇದು ಜಸ್ತ್ವ ಸಂಧಿ ಆಗತ್ತೆ. ಸೊ ನೆಕ್ಸ್ಟು ಶುತ್ವ ಸಂಧಿ. ನೋಡ್ರಿ, ಇಲ್ಲಿ ಶುತ್ವ ಸಂಧಿನಲ್ಲಿ ಶಾಗೆ ಶಾ ಒತ್ತಕ್ಷರ ಇರುತ್ತೆ, ಅಥವಾ ಚಾಗೆ ಚಾ ಒತ್ತಕ್ಷರ ಇರುತ್ತೆ. ಇಲ್ಲೂ ಶಾಗೆ ಶಾ ಒತ್ತಕ್ಷರ, ಚಾಗೆ ಚಾ ಒತ್ತಕ್ಷರ, ಜಾಗೆ ಜಾ ಒತ್ತಕ್ಷರ. ನೋಡ್ರಿ, ಈ ಥರ ಅದೇ ಅಕ್ಷರಕ್ಕೆ ಅದೇ ಒತ್ತಕ್ಷರ ಇದ್ದರೆ ಅದನ್ನು ನಾವು ಶುತ್ವ ಸಂಧಿ ಬರುತ್ತೆ ಅಂತ ಹೇಳ್ತೀವಿ. ಆದರೆ ಬಿಡಿಸ್ಬೇಕಾದ್ರೆ ಪಯಶಯನ ಬಿಡಿಸ್ಬೇಕಾದ್ರೆ ಪಯಸ್ ಪ್ಲಸ್ ಶಯನ ಅಂತ ಬಿಡಿಸ್ತೇವೆ. ಸಾ ಬದಲಿಗೆ ಶಾ ಆಗತ್ತೆ. ಶರತ್ಚಂದ್ರ ಬಿಡಿಸ್ಬೇಕಾದ್ರೆ ಶರತ್ ಪ್ಲಸ್ ಚಂದ್ರ ಅಂತ ಬಿಡಿಸ್ತೇವೆ. ತಾ ಬದಲಿಗೆ ಚಾಗೆ ಚೇಂಜ್ ಆಗುತ್ತೆ. ಜಗಜ್ಯೋತಿ ಬಿಡಿಸ್ಬೇಕಾದ್ರೆ ಜಗತ್ ಪ್ಲಸ್ ಜ್ಯೋತಿ ಅಂತ ಬಿಡಿಸ್ತೇವೆ, ಜಗಜ್ಯೋತಿ ಆಗುತ್ತೆ. ನೋಡ್ರಿ, ಈ ಥರ ಇಲ್ಲಿ ಶಾಗೆ ಶಾ ಒತ್ತಕ್ಷರ, ಚಾಗೆ ಚಾ ಒತ್ತಕ್ಷರ, ಜಾಗೆ ಜಾ, ಶಾಗೆ ಶಾ ಬಂದರೆ ಇದನ್ನು ನಾವು ಶುತ್ವ ಸಂಧಿ ಅಂತ ಕರಿತೇವೆ. ಇಲ್ಲಿ ನೋಡ್ರಿ, ಶುತ್ವ ಸಂಧಿನಲ್ಲಿ ಇಲ್ಲಿ ಶಾ ಇದೆ, ಹೌದಾ, ಇಲ್ಲಿ ಚಾ ಇದೆ. ಈ ಥರ ಈ ಶಾ ಚಾಗಳಿಗೆ ಅವುಗಳದೇ ಒತ್ತಕ್ಷರ ಬಂದರೆ ಅದನ್ನು ನಾವು ಶುತ್ವ ಸಂಧಿ ಅಂತ ಕರಿತೇವೆ. ಆದರೆ ಹೆಸರಲ್ಲೇ ಶುತ್ವಾದಲ್ಲೇ ಇದೆ ಶಾ ಮತ್ತು ಚಾ ಒತ್ತಕ್ಷರಗಳು. ಇನ್ನು ಅನುನಾಸಿಕ ಸಂಧಿ. ಅನುನಾಸಿಕಗಳು ಅಂತಂದರೆ ನಾನು ಅವಾಗಲೇ ನೋಡಿದ್ವಿ, ನ್ಯಾ ನ್ಯಾ ನಾ ನಾ ಮ, ಇವು ಅನುನಾಸಿಕಗಳು. ಅಕ್ಷರದ ಒಂದು ಕಾವರ್ಗದಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥವು, ಕಾಕ ಗಾಗ ನ್ಯಾ ಅಲ್ಲಿ ಕೊನೆಯಲ್ಲಿ. ಇಲ್ಲಿ ಕಾದಿಂದ ಸ್ಟಾರ್ಟ್ ಆಗ್ತಾವಲ್ಲ, ಕಾಕ ಗಾಗ ನ್ಯಾ, ಚಾಚಾ ಜಾಜ ನ್ಯಾ, ಟಾಟಾ ಡಾಡಣ, ತಾತ ದಾದನ, ಪಾಪ ಪಾಪಮ. ಈ ಮೊದಲನೆಯ ಅಕ್ಷರಗಳಿಗೆ ಆದೇಶವಾಗಿ ಕೊನೆಯ ಅಕ್ಷರಗಳು ಅನುನಾಸಿಕಗಳು ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಅಂತ ಕರಿತೇವೆ. ನೋಡ್ರಿ, ಷಣ್ಮುಖ ಬಿಡಿಸ್ಬೇಕಾದ್ರೆ ಹೆಂಗೆ ಬಿಡಿಸ್ತೀವಿ ನಾವು ಅಂದರೆ ಷಟ್ ಪ್ಲಸ್ ಮುಖ ಅಂತ ಬಿಡಿಸ್ತೇವೆ. ನೋಡ್ರಿ, ಟಾ ಬದಲಿಗೆ ನಾ ಬಂದಿದೆ, ಇಲ್ಲಿ ಟಾ ಅಕ್ಷರದ ಬದಲಿಗೆ ನಾ ಬರುತ್ತೆ. ಸನ್ಮಾನ ಬಿಡಿಸ್ಬೇಕಾದ್ರೆ ಸತ್ ಪ್ಲಸ್ ಮಾನ ಬಿಡಿಸ್ತೇವೆ. ತಾ ಬದಲಿಗೆ ಇಲ್ಲಿ ನಾ ಬಂದಿದೆ, ತಾ ಬದಲಿಗೆ ಇಲ್ಲಿ ನಾ ಬರುತ್ತೆ. ಎಲ್ಲಿರುತ್ತೆ ಇದು ಸಹ ಈ ಜಸ್ತ್ವ ಸಂಧಿಯ ಪ್ರಕಾರ ಮೊದಲನೇ ಪದದ ಕೊನೆಯ ಅಕ್ಷರ ಆಗಿರುತ್ತೆ, ಪೂರ್ವ ಪದದ ಅಕ್ಷರದಲ್ಲೇ ಇರಬೇಕದು. ವಾಜ್ಮಯ ಬಿಡಿಸ್ಬೇಕಾದ್ರೆ ಯಾವ ಥರ ಬಿಡಿಸ್ಬೇಕು? ವಾಕ್ ಪ್ಲಸ್ ಮಯ ಅಂತ ಬಿಡಿಸ್ತೇವೆ, ಇದು ವಾಜ್ಮಯ. ಕಾಕ್ಕೆ ನ್ಯಾ ಒತ್ತಕ್ಷರ ಬರುತ್ತೆ. ಸೊ ಈ ಥರ ನೀವು ಇವನ್ನು ಬಿಡಿಸಿದರೆ ನೋಡ್ರಿ, ತನ್ ಪ್ಲಸ್ ಮಯ ಅಂತಂತ ಬಿಡಿಸ್ಬೇಕಾದ್ರೆ ತನ್ಮಯ ಅಂದರೆ ನಾ ಆಗಿದೆ, ಇಲ್ಲಿ ನಾ ಬರಬೇಕು ಅಂದರೆ ತತ್ ತಾ ಬರಬೇಕಿಲ್ಲಿ, ತಾಗೆ ನಾನ್ ಬರ್ತದೆ, ತತ್ ಪ್ಲಸ್ ಮಯ ಅಂತ ಬರ್ತದೆ, ತನ್ಮಯ ಅಂತ ಆಗುತ್ತೆ. ಇದು ಅನುನಾಸಿಕ ಸಂಧಿಗೆ ಉದಾಹರಣೆಗಳು ಆಗಿದ್ದಾವೆ. ಇವನ್ನ ನೋಡಿ ನೀವು ಸಹ ಪ್ರಾಕ್ಟೀಸನ್ನು ಮಾಡಿಕೊಳ್ಳ್ರಿ. ಸೊ ಇವಿಷ್ಟು ಸಂಧಿಗಳಾಯಿತು. ನೆಕ್ಸ್ಟು ಸಮಾಸಗಳಲ್ಲಿ ತತ್ಪುರುಷ ಸಮಾಸ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಉಪಯೋಗಿಸಿ ಬಿಡಿಸ್ತೇವೆ. ಭಾಳಷ್ಟು ಸಲ ಈ ತಲೆನೋವು ಅಂತಕ್ಕಂಥದ್ದು, ಅರಮನೆ ಅಂತಕ್ಕಂಥದ್ದು ಇವೆಲ್ಲ ಬರ್ತವೆ. ಬೆಟ್ಟದ ಅವರೆ, ಇದನ್ನು ಹೆಂಗೆ ಬಿಡಿಸ್ತೀವಪ್ಪ ಅಂದರೆ ಬೆಟ್ಟದ ಪ್ಲಸ್ ತಾವರೆ. ಇಲ್ಲಿ ಸಮಾಸಗಳನ್ನು ಬಿಡಿಸ್ಬೇಕಾದ್ರೆ ಸಂಧಿಗಳಲ್ಲಿ ಒಂದೇ ಒಂದು ಅಕ್ಷರನೂ ಜಾಸ್ತಿ ಬರಲ್ಲ, ಆದರೆ ಸಮಾಸಗಳಲ್ಲಿ ಅಕ್ಷರಗಳು ಬೇರೆ ಬರ್ತಾವೆ, ವಾಕ್ಯದ ರೂಪದಲ್ಲೇ ಬಂದ್ಬಿಡ್ತವೆ ಇವು. ಬೆಟ್ಟದ ಪ್ಲಸ್ ತಾವರೆ. ತಲೆನೋವು ಬಿಡಿಸ್ಬೇಕಾದ್ರೆ ತಲೆಯಲ್ಲಿ ಪ್ಲಸ್ ನೋವು ಅಂತ ಬಿಡಿಸ್ತೇವೆ, ಇದು ತತ್ಪುರುಷ ಸಮಾಸ. ಧನಹರಣ ಅಂದರೆ ಧನದ ಪ್ಲಸ್ ಹರಣ. ಕಾಲು ಬಳೆ ಅಂದರೆ ಕಾಲಿನ ಪ್ಲಸ್ ಬಳೆ. ಮೇದಿನಿಪತಿ ಅಂತಂದರೆ ಮೇದಿನಿಯ ಪ್ಲಸ್ ಪತಿ. ರಾಜಭಕ್ತಿ ಅಂದರೆ ರಾಜನ ಪ್ಲಸ್ ಭಕ್ತಿ. ಅರಮನೆ ಅಂತ ಬಂದರೆ ಅರಸನ ಪ್ಲಸ್ ಮನೆ. ನೋಡ್ರಿ, ಇದನ್ನು ಅರಸನ, ಇಲ್ಲಿ ಎಕ್ಸ್ಟ್ರಾ ಅಕ್ಷರಗಳೆಲ್ಲ ಸೇರ್ಕೊತವೆ ಸಮಾಸದಲ್ಲಿ. ಈ ಥರ ಬಂದರೆ ಇದನ್ನು ತತ್ಪುರುಷ ಸಮಾಸ ಅಂತ ಕರಿತೇವೆ. ನಿಮಗಿಲ್ಲಿ ದೈವದ ಪ್ಲಸ್ ಭಕ್ತಿ, ದೈವ ಭಕ್ತಿ ಅಂದರೆ ದೈವದ ಪ್ಲಸ್ ಭಕ್ತಿ ಅಂತ ಬಿಡಿಸ್ತೇವೆ. ಸೊ ಇದು ತತ್ಪುರುಷ ಸಮಾಸ. ಈ ಪದಗಳಲ್ಲೇ ಕೊಡ್ತಾರೆ ನಿಮಗೆ, ಬೇರೆ ಪದಗಳಲ್ಲಿ ಕೊಡೋದೇ ಇಲ್ಲ.
ಕರ್ಮಧಾರಯ ಸಮಾಸ. ಸೊ ಕರ್ಮಧಾರಯ ಸಮಾಸದಲ್ಲಿ ನಾವು ಇಲ್ಲಿ ಇಮ್ಮಾವು, ಮೇಲ್ವಾತು, ಹೊಸಗನ್ನಡ, ಇಲ್ಲೂ ಸಹ ಹೊಸ ಕನ್ನಡ ಬದಲಿಗೆ ಗ ಬರ್ತದೆ. ಹೆಮ್ಮರ ನೋಡ್ರಿ, ಇವೆಲ್ಲ ಹೆದ್ದಾರಿ, ಹೆಮ್ಮರ, ಹೆಬ್ಬಂಡೆ ಇವೆಲ್ಲವೂ ಸಹ ಇಲ್ಲಿ ಕರ್ಮಧಾರಯ ಸಮಾಸಕ್ಕೆ ಬರ್ತಕ್ಕಂಥವು. ಇವು ಕಟ್ಟೆ, ಕಾಂತ, ಅತಿ ಕುಟಿಲ, ನಲ್ಗುದ್ರೆ. ಈ ನಲ್ಗುದ್ರೆ ಭಾಳ ಸಲ ಕೊಟ್ಟಿದ್ದಾರೆ, ನಲ್ಗುದ್ರೆ ಯಾವ ಸಮಾಸಕ್ಕೆ ಬರುತ್ತೆ ಅಂತ ಬಂದಿದೆ. ಹಾಗಾಗಿ ಮೇಲ್ವಾತು ಇದನ್ನು ಸಹ ಕೊಡ್ತಾರೆ. ಇವು ಭಾಳ ಇಂಪಾರ್ಟೆಂಟು, ಇವು ಕರ್ಮಧಾರಯ ಸಮಾಸಕ್ಕೆ ಬರ್ತಕ್ಕಂಥವು. ಹಾಗಾಗಿ ಇವನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ದ್ವಿಗು ಸಮಾಸ. ದ್ವಿಗು ಸಮಾಸ ಭಾಳ ಸುಲಭ ನೆನ್ಪಿಟ್ಕೊಳೋದು. ದ್ವಿಗು ಸಮಾಸದಲ್ಲಿ ಏನಪ್ಪ ಅಂದರೆ ಸಂಖ್ಯೆ ಬರುತ್ತೆ. ಸಂಖ್ಯೆ ಇದ್ದರೆ ಅದು ದ್ವಿಗು ಸಮಾಸ. ಮೂಗಾವುದ ಅಂದರೆ 3 ಪ್ಲಸ್ ಗಾವುದ ಅಂತ ಬಿಡಿಸ್ತೀವಿ. ಸಂಖ್ಯೆ ಬರಬೇಕಿಲ್ಲಿ. ಮುಕ್ಕಣ್ಣು ಅಂತ ಬಂದಾಗ 3 ಪ್ಲಸ್ ಕಣ್ಣು ಅಂತ ಬರುತ್ತೆ. ಇದನ್ನೇ ನೋಡ್ರಿ, ಇಲ್ಲಿ ಮುಕ್ಕಣ್ಣ ಬೇರೆ, 3 ಕಣ್ಣುಳ್ಳವನು ಅಂತ ಬರುತ್ತೆ. ಅವಾಗ ಮುಕ್ಕಣ್ಣ ಅಂತ ಬರುತ್ತೆ. ಮುಕ್ಕಣ್ಣು ಅಂದರೆ 3 ಕಣ್ಣು ಅಷ್ಟೇ ಬಿಡಿಸ್ತೀವಿ ಇಲ್ಲಿ. ಸೊ ಹಾಗಾಗಿ ಇವೆರಡೂ ಪದಗಳು ಭಾಳ ಕನ್ಫ್ಯೂಷನ್ ಆಗ್ತದೆ. ಸಪ್ತ ಸ್ವರಗಳು, ಸಪ್ತವಾದ ಪ್ಲಸ್ ಸ್ವರಗಳು ನೋಡ್ರಿ, ಇದನ್ನು ಬಿಡಿಸ್ಬೇಕಾದ್ರೆ ಸಪ್ತವಾದ ಪ್ಲಸ್ ಸ್ವರಗಳು ಅಂದರೆ ಸಪ್ತವಾದ ಅಂದರೆ 7 ಅಂತ ಅರ್ಥ. ಪಂಚೇಂದ್ರಿಯಗಳು, ಪಂಚವಾದ ಪ್ಲಸ್ ಇಂದ್ರಿಯಗಳು, ಪಂಚ ಅಂದರೆ 5. ಇಮ್ಮಡಿ ಅಂದರೆ 2 ಪ್ಲಸ್ ಮಡಿ ನೋಡ್ರಿ, ಇದನ್ನು ಬಿಡಿಸ್ಬೇಕಾದ್ರೆ ಹಿಂಗೆ ಬಿಡಿಸೋದು. ಮುಮ್ಮಡಿ ಅಂದರೆ 3 ಪ್ಲಸ್ ಮಡಿ 2, ನಾಲ್ವಡಿ ಅಂದರೆ 4 ಪ್ಲಸ್ ಮಡಿ. ಈ ಥರ ಸಂಖ್ಯೆಗಳು 3, 4, 2, ಪಂಚ ಇವೆಲ್ಲ ಬಂತು ಅಂದರೆ ದ್ವಿಗು ಸಮಾಸ. ದ್ವಿ ಅಂದರೆ 2 ಅಂದರೆ ಅದರಲ್ಲೇ ಅದರ ಹೆಸರಲ್ಲೇ ಸಂಖ್ಯೆ ಅನ್ನೋದಿದೆ, ಹಾಗಾಗಿ ಅದು ದ್ವಿಗು ಸಮಾಸ. ಇನ್ನು ಬಹುರ್ವಿಹಿ ಸಮಾಸ ಅಂದರೆ ಸಾಮಾನ್ಯವಾಗಿ ನಮ್ಮ ಒಂದು ಇದು ಗ್ರಂಥಗಳಲ್ಲಿ ಬರ್ತಕ್ಕಂಥವು, ಪುರಾಣಗಳಲ್ಲಿ ಬರ್ತಕ್ಕಂಥವು, ಮಹಾಭಾರತ ರಾಮಾಯಣದಲ್ಲಿ ಬರ್ತಕ್ಕಂಥ ಎಲ್ಲ ಹೆಸರುಗಳು ಬಹುರ್ವಿಹಿ ಸಮಾಸದಲ್ಲಿ ಬರ್ತದೆ. ಹಣೆಗಣ್ಣ, ಹಣೆಯಲ್ಲಿ ಕಣ್ಣುಳ್ಳವನು, ಇದನ್ನು ಹಿಂಗೆ ಬಿಡಿಸ್ಬೇಕು, ವಾಕ್ಯ ಮಾಡಬೇಕು. ಹಣೆಯಲ್ಲಿ ಕಣ್ಣುಳ್ಳವನು ಯಾವನೋ ಅವನೇ ಹಣೆಗಣ್ಣ ಅಂತ ಕೂಡ ಬರಿತೀವಿ. ಹಣೆಯಲ್ಲಿ ಕಣ್ಣುಳ್ಳವನು ಅಂತ ಬರಿತೀವಿ. ಯಾರು ಕಣ್ಣುಳ್ಳವನು? ಶಿವ. ಮುಕ್ಕಣ್ಣ 3 ಕಣ್ಣುಳ್ಳವನು ಶಿವ. ಚಕ್ರಪಾಣಿ, ಚಕ್ರವನ್ನು ಪಾಣಿಯಲ್ಲಿ ಧರಿಸಿರುವವನು ವಿಷ್ಣು ಅಥವಾ ಹರಿ. ಈ ಥರ ದಿನಪಸುತ, ದಿನಪ ಅಂದರೆ ಸೂರ್ಯ, ಸೂರ್ಯನ ಮಗ ದಿನಪಸುತ ಯಾರು? ಕರ್ಣ. ಸೊ ಈ ಥರ ದಿನಪನ ಮಗನಾದವನು ಯಾರೋ ಅವನೇ ಕರ್ಣ. ಹಾಗಾಗಿ ಈ ಥರ ಬಹುರ್ವಿಹಿ ಸಮಾಸದಲ್ಲಿ ನಾವು ಇದನ್ನು ಬಿಡಿಸ್ತಾ ಹೋಗ್ತೇವೆ. ಇವುಗಳನ್ನು ಉಳಿದಿರ್ತಕ್ಕಂಥ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಮುಂದಿನ ಒಂದು ಸಮಾಸವನ್ನು ನೋಡೋಣ, ಅಂಶಿ ಸಮಾಸ. ಅಂಶಿ ಸಮಾಸ ಅಂದರೆ ಸಾಮಾನ್ಯವಾಗಿ ಇದನ್ನು ಉಲ್ಟಾ ಬಿಡಿಸ್ತೇವೆ. ಅಂಗೈ ಅಂತಂದಾಗ ಕೈಯಿನ ಪ್ಲಸ್ ಅಡಿ ಅಂತ ಬಿಡಿಸ್ತೀವಿ. ಕೈಯಿನ ಪ್ಲಸ್ ಅಡಿ ಅಂತಂದರೆ ಅಂಗೈ ಆಗುತ್ತೆ, ಉಲ್ಟಾ ಬಿಡಿಸ್ತೇವೆ. ಹಿಂದಲೆ ಅಂದರೆ ತಲೆಯ ಪ್ಲಸ್ ಹಿಂದೆ ಅಂದರೆ ದೇಹದ ಭಾಗಗಳಲ್ಲಿ ಬರ್ಬೋದು. ನಡುರಾತ್ರಿ ಅಂದರೆ ರಾತ್ರಿಯ ಪ್ಲಸ್ ನಡುವೆ, ಉಲ್ಟಾ ಬಿಡಿಸ್ತೀವಿ ಇದನ್ನು. ಈ ಥರ ಬರ್ತಕ್ಕಂಥವನ್ನ ನಾವು ಬಿಡಿಸಿ. ನಟ್ಟಡವಿ, ಅಡವಿಯ ಪ್ಲಸ್ ನಡುವೆ, ಅಡವಿಯ ಪ್ಲಸ್ ನಡುವೆ, ಈ ರೀತಿ ಬಂದರೆ ಇವನ್ನ ನಾವು ಅಂಶಿ ಸಮಾಸ ಅಂತೇಳಿ ಬರ್ತೇವೆ. ಕಡೆಗಣ್ಣು, ಕಣ್ಣಿನ ಪ್ಲಸ್ ಕಡೆ, ಈ ಥರ ನಾವು ಬಿಡಿಸ್ತಾ ಹೋಗ್ತೀವಿ. ಇನ್ನು ದ್ವಂದ್ವ ಸಮಾಸ ಅಂತಂದರೆ 2, 3 ವಾಕ್ಯಗಳು. ದ್ವಂದ್ವ ಅಂದರೆ 2, 3 ಕನ್ಫ್ಯೂಷನ್ ಅಂತ ಅರ್ಥ. ಇಲ್ಲಿ ಗಿರಿವನ ದುರ್ಗಗಳು ಅಂತಂದಾಗ ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಸೇರ್ಬಿಟ್ಟು ಗಿರಿವನ ದುರ್ಗಗಳು ಅಂತ ಆಗ್ತದೆ. ಹನುಮ ಭೀಮ ರಾಮರು, ಇಲ್ಲಿ ಗಿರಿಗಳು ಪ್ಲಸ್ ವನಗಳು ಪ್ಲಸ್ ದುರ್ಗಗಳು ಅಂತ ಕೂಡ ಬಿಡಿಸ್ಬೋದು. ಇನ್ನು ಹನುಮ ಭೀಮ ರಾಮರು ಅಂತಂದಾಗ ಹನುಮನು ಪ್ಲಸ್ ಭೀಮನು ಪ್ಲಸ್ ರಾಮನು ಅಂತಾನೆ ಬಿಡಿಸ್ಬೇಕು ಇದನ್ನು. ಹನುಮರು, ಭೀಮರು, ರಾಮರು ಅನ್ನೋದಕ್ಕೆ ಇಲ್ಲಿ 2, 3 ಅದು ಬಹುವಚನ ಬಳಸಕ್ಕೆ ಬರಲ್ಲ. ಕೆಲವಕ್ಕೆ ಬಹುವಚನ ಬರಲ್ಲ, ಕೆಲವಕ್ಕೆ ಏಕವಚನ ಬಹುವಚನ ಎರಡೂ ಬರುತ್ತೆ. ಬಹುವಚನ ಬರದೇ ಇರೋವನ್ನ ಏಕವಚನದಲ್ಲಿ ಬಿಡಿಸ್ಬೇಕು. ಸೂರ್ಯ ಚಂದ್ರರು ಅಂದಾಗ ಸೂರ್ಯನೂ ಚಂದ್ರನೂ ಅಂತಾನೆ ಬಿಡಿಸ್ಬೇಕು. ಸೂರ್ಯರು ಅನ್ನೋಕ್ಕೆ 2, 3 ಸೂರ್ಯ ಇಲ್ಲ, ಹಾಗಾಗಿ ಸೂರ್ಯನು ಪ್ಲಸ್ ಚಂದ್ರನೂ ಅಂತ ಬಿಡಿಸ್ತೇವೆ. ಹಾಗಾಗಿ ಇದು ದ್ವಂದ್ವ ಸಮಾಸಕ್ಕೆ ಬರ್ತಕ್ಕಂಥವು. ಕೆರೆಯು, ಕಟ್ಟೆಯು, ಬಾವಿಯೂ ಬಿಡಿಸ್ಬೋದು. ಕೆರೆಗಳು ಪ್ಲಸ್ ಕಟ್ಟೆಗಳು ಪ್ಲಸ್ ಬಾವಿಗಳು ಕೂಡ ಬಿಡಿಸ್ಬೋದು.
ಸೊ ಈ ಥರ ನಾವು ಎರಡೆರಡು ಮೂರು ಮೂರು ಪದಗಳಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತೇಳಿ ಕರಿತೇವೆ. ಮುಂದಿನ ಒಂದು ಇದನ್ನು ನೋಡೋಣ. ಕ್ರಿಯಾ ಸಮಾಸ. ಹೆಸರೇ ಹೇಳ್ತದೆ, ಕ್ರಿಯೆ ಕೆಲಸ ಮಾಡೋದನ್ನು ಸೂಚಿಸಿದ್ರೆ ಅದು ಕ್ರಿಯಾ ಸಮಾಸ. ಏನು? ಮೈ ಮುಚ್ಚು, ಮೈಯನ್ನು ಮುಚ್ಚು, ಮೈಯನ್ನು ಪ್ಲಸ್ ಮುಚ್ಚು, ಮೈ ಮುಚ್ಚು, ಕ್ರಿಯಾ ಸಮಾಸ. ಕಣ್ದೆರೆ, ಕಣ್ಣನ್ನು ಪ್ಲಸ್ ತೆರೆ, ಬಿಡಿಸ್ಬೇಕಾದ್ರೆ ಹಂಗೆ ಬಿಡಿಸೋದು. ಕಂಗೆಡು, ಕಣ್ಣನ್ನು ಪ್ಲಸ್ ಕೆಡು, ಕಂಗೆಡು. ಕೈಕೊಳ್ಳುವುದು, ಕೈಯನ್ನು ಪ್ಲಸ್ ಕೊಳ್ಳುವುದು, ಕೈ ಕೊಡು. ಸಾಕ್ಷಿ ಮಾಡಿ, ಸಾಕ್ಷಿಯನ್ನು ಮಾಡಿ, ಅಂದರೆ ಮಾಡು, ಕೆಲಸ ಮಾಡು ಅಂತ ಹೇಳೋದು. ಒಗೆದೋರು, ಒಗೆಯನ್ನು ತೋರು. ಈ ಥರ ಮಾಡು ಅಂತಕ್ಕಂಥದ್ದು ಕ್ರಿಯೆಯನ್ನು ಬಳಸಿದರೆ ಅದು ಕ್ರಿಯಾ ಸಮಾಸ ಆಗಿರುತ್ತೆ. ಇನ್ನು ಗಮಕ ಸಮಾಸ ಅಂತಂದಾಗ ಇಲ್ಲಿ ಆ ಕಲ್ಲು, ಆ ಕಲ್ಲು ಅಂದರೆ ಅದು ಪ್ಲಸ್ ಕಲ್ಲು ಅಂತ ಬಿಡಿಸ್ತೀವಿ ನಾವು. ಅದು ಪ್ಲಸ್ ಕಲ್ಲು ಅಂತ ಬಿಡಿಸ್ತೇವೆ. ನಪುಂಸಕ ಲಿಂಗ ಬಂದರೆ ಆ ಕಲ್ಲು ಬರುತ್ತೆ. ಇದು ಈ ಬೆಕ್ಕು ಅಂದರೆ ಇದು ಪ್ಲಸ್ ಬೆಕ್ಕು ಅಂತ ಬಿಡಿಸ್ತೀವಿ. ಈ ಹುಡುಗ ಅಂತ ಬಂದರೆ ಇದು ಪ್ಲಸ್ ಹುಡುಗ ಅಂತ ಬಿಡ್ಸಕ್ಕೆ ಬರಲ್ಲ, ಆವಾಗ ಇವನು ಪ್ಲಸ್ ಹುಡುಗ ಅಂತ ಬಿಡಿಸ್ತೀವಿ. ಈ ಹುಡುಗ ಅಂತ ಬಿಡಿಸ್ತೀವಿ. ಈ ಹುಡುಗಿ ಅಂತ ಬಂದರೆ ಇವಳು ಪ್ಲಸ್ ಹುಡುಗಿ ಅಂತ ಬಿಡಿಸ್ತೀವಿ. ಅಂದರೆ ನಪುಂಸಕ ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗದಲ್ಲೂ ಸಹ ಇವನು, ಅವನು, ಅವಳು. ಆ ಹುಡುಗ ಬಂದರೆ ಅವನು ಪ್ಲಸ್ ಹುಡುಗ ಬಿಡಿಸ್ತೇವೆ. ನೋಡ್ರಿ, ಇದೊಂದು ನೇಯ್ದ ವಸ್ತ್ರ, ಇದನ್ನು ನೇಯ್ದುದು ಪ್ಲಸ್ ವಸ್ತ್ರ ಅಂತ ಬಿಡಿಸ್ತೀವಿ. ನೇಯ್ದುದು ಪ್ಲಸ್ ವಸ್ತ್ರ, ಇದನ್ನು ನೇಯ್ದ ವಸ್ತ್ರ ಅಂತ ನಾವು ಕರಿತೇವೆ. ಇವೆಲ್ಲವೂ ಸಹ ಗಮಕ ಸಮಾಸದಲ್ಲಿ ಬರ್ತಕ್ಕಂಥವು. ಸೊ ಇದಿಷ್ಟು ಸಮಾಸಗಳ ಒಂದು ವಿಧಗಳಾಯಿತು. ಮುಂದಿನ ಒಂದು ಇದನ್ನು ನೋಡೋಣ. ಇನ್ನು ಅನ್ಯದೇಶೀಯ ಪದಗಳು. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂತಹ ಅನ್ಯದೇಶೀಯ ಪದಗಳು ಯಾವ್ಯಾವ ಇದಾವೆ ಇಲ್ಲಿ ತೋರಿಸ್ತಾ ಹೋಗ್ತಾರೆ, ಅವನ್ನ ನೋಡ್ಕೊತಾ ಹೋಗ್ರಿ. ಯಾವ್ಯಾವ ಇದಾವೆ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು, ಅನ್ಯದೇಶೀಯ ಪದಗಳು ಯಾವ್ಯಾವ ಇದಾವೆ ಅಂತ. ಇಲ್ಲಿ ತತ್ಸಮ ತದ್ಭವಗಳಿದಾವೆ, ಇವು ನೋಡ್ಕೊಳ್ರಿ. ಇದರಲ್ಲಿ ಒಂದು ತತ್ಸಮ ತದ್ಭವ ಅಂತೂ ಕಂಪಲ್ಸರಿ ನಿಮಗೆ ಗ್ಯಾರಂಟಿ ಇದ್ದೇ ಇರುತ್ತೆ. ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂತಹ ಪದಗಳಿಗೆ ತತ್ಸಮ ತದ್ಭವಗಳನ್ನು ಕೊಟ್ಟಿರೋದು. ಹಾಗಾಗಿ ನಿಮಗೆ ಪರೀಕ್ಷೆಗೆ ಇವೇ ಪದಗಳನ್ನೇ ಯಾವ್ದಾರ ಒಂದು ಕೊಟ್ಟೆ ಕೊಡ್ತಾರೆ. ಇನ್ನು ಗ್ರಾಂಥಿಕ ರೂಪ ಬರೆಯಕ್ಕೆ ಕೊಡ್ತಾರೆ, ಅದನ್ನು ಸಹ ನೋಡ್ಕೊಳ್ರಿ ಯಾವ ರೀತಿ ಬರೀಬೇಕು ಅಂತ. ಹೀಂಗ ಅಂತ ಇದ್ರೆ ಹೀಗೆ ಬರೀಬೇಕು, ಮ್ಯಾಗ ಅಂತ ಇದ್ರೆ ಮೇಲೆ ಬರೀಬೇಕು, ಕಳುವ್ಯಾರೆ ಅಂತ ಇದ್ರೆ ಕಳುಹಿಸಿದ್ದಾರೆ, ಇಲ್ಲದಂಗ ಇಲ್ಲದ ಹಾಗೆ, ವಿಸವಾಸ ವಿಶ್ವಾಸ, ಸಕ್ಕಾರಿ ಸಕ್ಕರೆ, ಇದಂತೂ ಬಹಳ ಸಲ ಬಂದಿದೆ ಸಕ್ಕಾರಿ ಅನ್ನೋ ಪದ. ಈ ಸಲ ಇದು ವಿಸವಾಸ ಕೊಡ್ಬೋದು ಅಥವಾ ಕಳುವ್ಯಾರೆ ಕೊಡ್ಬೋದು. ಇನ್ನ ದ್ವಿರುಕ್ತಿಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ದ್ವಿರುಕ್ತಿಗಳು ಅಂತ ಬಂದಾಗ ಒಂದೇ ಪದವನ್ನ ಎರಡು ಬಾರಿ ಬಳಸಿದ್ರೆ ಅದನ್ನ ದ್ವಿರುಕ್ತಿ ಅಂತ ಕರಿತೇವೆ. ಅಕಸ್ಮಾತ್ ಆ ಎರಡು ಬಾರಿ ಬಳಸಿದಂತಹ ಪದ ಶಬ್ದವನ್ನ ಅನುಕರಣೆ ಮಾಡಿದ್ರೆ ಅದು ಅನುಕರಣವ್ಯಯ ಆಗುತ್ತೆ. ಸೊ ಇಲ್ಲಿ ಎರಡು ಬಾರಿ ಬಳಸಿರ್ತಕ್ಕಂತಹ ಪದಗಳನ್ನು ನೋಡ್ರಿ. ಹೌದು ಹೌದು, ನಿಲ್ಲು ನಿಲ್ಲು, ಬಂದೆ ಬಂದೆ, ಈ ರೀತಿ ಇದ್ರೆ ಊರೂರು ಅನ್ನೋದ್ರಲ್ಲಿ ಊರು ಪ್ಲಸ್ ಊರು ಇರುತ್ತೆ. ಊರು ಮತ್ತೆ ಊರು ಎರಡು ಸೇರಿಸಿ ಊರೂರು ಆಗಿರುತ್ತೆ. ಈ ಥರ ಒಂದೇ ಪದವನ್ನು ಎರಡೆರಡು ಬಾರಿ ಉಪಯೋಗಿಸಿದ್ರೆ ಅದು ದ್ವಿರುಕ್ತಿ ಆಗುತ್ತೆ. ಸೊ ಇಲ್ಲಿ ದ್ವಿರುಕ್ತಿನಲ್ಲಿ ಇನ್ನೊಂದಷ್ಟು ಸ್ಪೆಷಲ್ ಇದು ಬರುತ್ತೆ. ಎರಡು ಪದ ಕಾಣಿಸ್ತಾ ಇರಲ್ಲ, ಆದರೆ ಎರಡು ಪದ ಇರುತ್ತೆ ಅದರಲ್ಲಿ. ನೋಡ್ರಿ, ಇವೆಲ್ಲ ಎರಡೆರಡು ಪದಗಳು.
ಸ್ಪೆಷಲ್ ಆಗಿರ್ತಕ್ಕಂತಹ ದ್ವಿರುಕ್ತಿಗಳು ಯಾವಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಸ್ಪೆಷಲ್ ಇವು ಮೊತ್ತ ನಿಮಗೆ ಕೊಡೋದು ಎಕ್ಸಾಮಿಗೆ ಇಂಥವನ್ನೇ ಜಾಸ್ತಿ ಕೊಡೋದು. ಮೊತ್ತ ಮೊದಲು ನೋಡ್ರಿ, ಇಲ್ಲಿ ಮೊತ್ತ ಮೊದಲು ಅಂತ ಇದೆ. ಸೊ ಇದನ್ನು ನಾವು ಮೊತ್ತ ಮೊದಲು ಅದನ್ನು ಬಿಡಿಸೋದು ಹೆಂಗೆ ಬಿಡಿಸ್ತೀವಿ? ಮೊದಲು ಪ್ಲಸ್ ಮೊದಲು ಬಿಡಿಸ್ತೀವಿ. ಕಟ್ಟ ಕಡೆಗೆ, ಕಡೆಗೆ ಕಡೆಗೆ ಪ್ಲಸ್ ಕಡೆಗೆ ಬಿಡಿಸ್ತೀವಿ. ನಟ್ಟ ನಡುವೆ ಅನ್ನೋದನ್ನು ನಡುವೆ ಪ್ಲಸ್ ನಡುವೆ ಅಂತ ಬಿಡಿಸ್ತೀವಿ. ಬಟ್ಟ ಬಯಲು ಅನ್ನೋದನ್ನು ಬಯಲು ಪ್ಲಸ್ ಬಯಲು ಬಿಡಿಸ್ತೀವಿ. ತುತ್ತ ತುದಿ, ಇದು ತುದಿ ಪ್ಲಸ್ ತುದಿ ಅಂತ. ಕೊನೆ ಕೊನೆಗೆ ಅಂದರೆ ಕೊನೆಗೆ ಪ್ಲಸ್ ಕೊನೆಗೆ. ಸೊ ಈ ಥರ ಈ ಪದಗಳೂ ಸಹ ಇವು ದ್ವಿರುಕ್ತಿಯ ಪದಗಳು. ಇವನ್ನೇ ನಿಮಗೆ ಎಕ್ಸಾಮಿಗೆ ಕೊಡ್ತಾರೆ. ಹಾಗಾಗಿ ಇವು ಗೊತ್ತಾಗೋದೇ ಇಲ್ಲ ದ್ವಿರುಕ್ತಿ ಅಂತ. ನೀವು ಇದನ್ನೇನಾದ್ರು ಜೋಡಿ ಪದ ಅಂತ ಬರೆದು ಬಂದರೆ ಭಾಳ ತಪ್ಪಾಗ್ತದೆ. ಬಟ್ಟ ಬಯಲು ಅಂದರೆ ಜೋಡಿ ನುಡಿ ಬರೆಯಂಗಿಲ್ಲ, ಜೋಡು ನುಡಿ ಬೇರೆ ಪದ ಬರ್ತದೆ. ಈ ಥರ ಇವು ದ್ವಿರುಕ್ತಿಯ ವಿಶೇಷ ರೂಪಗಳು, ಇಂಥವನ್ನೇ ಕೊಡ್ತಾರೆ ನಿಮಗೆ. ಅಕಸ್ಮಾತ್ ಇದೇ ದ್ವಿರುಕ್ತಿನಲ್ಲಿ ಪದ ಏನಾದರೂ ಶಬ್ದದ ಅನುಕರಣೆ ಇದ್ದರೆ ಅದನ್ನು ನಾವು ಅನುಕರಣಾವ್ಯಯ ಅಂತ ಕರಿತೇವೆ. ನೋಡ್ರಿ, ಅನುಕರಣಾವ್ಯಯಕ್ಕೆ ಮುಂಚೆ ಜೋಡು ನುಡಿಗಳು ಯಾವ್ಯಾವುದು? ಸತಿಪತಿ ಅಂತಕ್ಕಂಥದ್ದು ಜೋಡು ನುಡಿ. ಕೆನೆ ಮೊಸರು, ಹಾಲ್ಜೇನು, ಮಕ್ಕಳು ಮರಿ, ಸೊಪ್ಪು ಸದೆ, ಬಟ್ಟೆ ಬರೆ, ಧೀರಶೂರ, ಧರ್ಮಾಧರ್ಮ, ನೋವು ನಲಿವು, ಇವೆಲ್ಲವೂ ಸಹ ಜೋಡು ನುಡಿಗಳು ಬರ್ತವೆ. ಇವನ್ನು ನೆನ್ಪಿಟ್ಕೊಳ್ರಿ. ಜೋಡು ನುಡಿಗಳಲ್ಲಿ ನಿಮಗೆ ಕೊಟ್ಟಾಗ ಇದನ್ನು ನೆನಪು ಮಾಡ್ಕೊಂಡು ಬರೀಬೇಕು. ಕೆಲವು ವಿಶೇಷ ರೂಪಗಳಿದೆ, ಇವಕ್ಕೆ ಅರ್ಥನೇ ಇರಲ್ಲ. ಎರಡನೇ ಪದಕ್ಕೆ ಅರ್ಥನೇ ಇರಲ್ಲ. ಕಾಫಿ ಗೀಫಿ, ದೇವರು ಗೀವರು, ಹಣ ಗಿಣ, ಪುಸ್ತಕ ಗಿಸ್ತಕ, ಹುಳ ಉಪ್ಪಡಿ, ಇವು ಸಹ ಒಂದು ವಿಶೇಷ ರೂಪವಾಗಿರ್ತಕ್ಕಂತಹ ಜೋಡು ನುಡಿಗಳಾಗಿದೆ. ಸೊ ನೆಕ್ಸ್ಟು ಅವ್ಯಯಗಳಲ್ಲಿ ಒಂದೇ ಪದ ಎರಡು ಸಲ ಬರೋದು ಅವ್ಯಯಗಳಲ್ಲೂ ಸಹ ಬರ್ತದೆ. ಸೊ ಅದು ಅನುಕರಣಾವ್ಯಯ ಬರುತ್ತೆ. ಈಗ ಇದರಲ್ಲಿ ಫಸ್ಟು ಅವ್ಯಯ ಸಾಮಾನ್ಯಯ. ಇಲ್ಲಿ ನಿಮಗೆ ಇದನ್ನು ವಾಕ್ಯವನ್ನು ಕೊಟ್ಬಿಟ್ಟು ಆಪ್ಷನಲ್ಲಿ ಕೊಡ್ತಾರೆ, ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೊಡ್ತಾರೆ. ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಡ್ಯಾಶ್ ಎನ್ನುವರು ಅಂತ ಕೊಡ್ತಾರೆ. ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳೇ ಡ್ಯಾಶ್ ಎನ್ನುವರು. ಈ ಥರ ಕೊಡ್ತಾರೆ. ವ್ಯಾಖ್ಯೆ ಏನು ಕೇಳಲ್ಲ, ವ್ಯಾಖ್ಯೆ ಅವರೇ ಕೊಟ್ಟಿರ್ತಾರೆ. ಸಾಮಾನ್ಯ ವ್ಯಯನ ಗುರುತಿಸ್ಬೇಕು. ಇದು ನೋಡ್ರಿ, ವಿಶೇಷಣವಾಗಿರ್ತದೆ ಇದು ಸಾಮಾನ್ಯ ವ್ಯಯ ಅಂತಂದರೆ. ಬೇಗನೆ, ಮೆಲ್ಲಗೆ, ಹೆಂಗಾಯಿತು ಕೆಲಸ, ಕ್ರಿಯಾಪದ ಹೇಗಾಯಿತು ಅನ್ನೋದನ್ನು ಸೂಚಿಸುತ್ತೆ. ಅದನ್ನು ನಾವು ಸಾಮಾನ್ಯ ವ್ಯಯ ಅಂತೇಳಿ ಕರಿತೇವೆ. ಹಾಗಾಗಿ ಈ ಪದಗಳನ್ನು ಕೊಟ್ಟು ಇದು ಎಂತಹ ಅವ್ಯಯ ಅಂತ ಕೇಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಪದಗಳನ್ನು ನೆನ್ಪಿಟ್ಕೊಳ್ರಿ. ಈ ಪದಗಳನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಇದರಲ್ಲಿ ಸಾಮಾನ್ಯ ವ್ಯಯ ಯಾವುದು ಅಂತೇಳಿ ಬರಿಬಹುದು. ನೆಕ್ಸ್ಟ್ ಮುಂದಿಂದು ಅನುಕರಣಾವ್ಯಯ. ನಾನು ಹೇಳಿದೆ ಒಂದೇ ರೀತಿಯ ಪದ ಎರಡು ಸಲ ಬಂದರೆ ಅದನ್ನು ದ್ವಿರುಕ್ತಿ ಅಂತ ಕರೆದ್ವಿ. ಇಲ್ಲೂ ಸಹ ಒಂದೇ ರೀತಿಯ ಪದ ಎರಡು ಸಲ ಬರುತ್ತೆ, ಆದರೆ ಶಬ್ದದ ಅನುಕರಣೆಯನ್ನು ಮಾಡುತ್ತೆ ಇದು. ಯಾವುದಪ್ಪ ಶಬ್ದದ ಅನುಕರಣೆ? ಚಟ ಚಟ, ಶಬ್ದ ಪಟಪಟ ಚಟ ಚಟ ಅಂತ ಮಾಡ್ತಕ್ಕಂಥದ್ದು. ಕರಕರ, ಬಾಗಿಲು ಕರಕರ ಶಬ್ದ ಮಾಡುತ್ತೆ. ಚುರು ಚುರು ಅಂದರೆ ಏನಾದ್ರು ಕಚ್ಚಿದಾಗ ಚುರು ಚುರು ಅಂತ ಹಿಂಗೆ ಕೆರ್ಕೊಂತೀವಲ್ಲ ಅದು. ಧಗ ಧಗ, ಬೆಂಕಿ ಉರಿತಕ್ಕಂತಹ ಶಬ್ದ. ರೊಯ್ಯನೆ, ಗಾಳಿ ರೊಯ್ಯನೆ ಸುಯ್ಯನೆ, ಗಾಳಿ ಬೀಸ್ತಕ್ಕಂಥದ್ದು. ಗುಳುಗುಳು, ನೀರಿನ ಶಬ್ದ. ದಡ ದಡ, ಇಳಿದು ಬರ್ತಕ್ಕಂಥ ಶಬ್ದ. ಈ ರೀತಿ ಶಬ್ದದ ಅನುಕರಣೆ ಇದ್ದರೆ ಅದನ್ನು ಅನುಕರಣಾವ್ಯಯ ಅಂತ ಕರಿತೇವೆ. ವ್ಯಾಖ್ಯೆಯನ್ನು ಕೊಟ್ಟರೆ ಈ ರೀತಿ ವ್ಯಾಖ್ಯೆ ಕೊಟ್ಬಿಟ್ಟು ಅನುಕರಣಾವ್ಯಯನ ಆಪ್ಷನಲ್ಲಿ ಕೊಡ್ಬೋದು. ಇದನ್ನು ನೋಡ್ಕೊಳ್ಳಿ. ಮುಂದಿನ ಪದ ಭಾವಸೂಚಕ ವ್ಯಯ. ಭಾವನೆಯನ್ನು ಸೂಚಿಸೋದು. ಸಿಟ್ಟು ಬರೋದಿರ್ಬೋದು, ದುಃಖ ಆಗೋದಿರ್ಬೋದು, ಸಂತೋಷ ಆಗೋದಿರ್ಬೋದು, ತಿರಸ್ಕಾರ ಮಾಡೋದಿರ್ಬೋದು, ಆಕ್ಷೇಪ ಮಾಡೋದಿರ್ಬೋದು. ಇವನ್ನ ಬಳಸ್ತೀವಿ ನಾವು. ಅಂದರೆ ಯಾವಾಗ ನಮಗೆ ಆಶ್ಚರ್ಯ ಆದಾಗ, ಬಹಳ ಕೋಪ ಬಂದಾಗ, ಅಥವಾ ಸಂತೋಷ ಆದಾಗ ಆಹಾ, ಓಹೋ, ಓ, ಅಂತಕ್ಕಂಥವನ್ನು ಬಳಸ್ತೀವಲ್ಲ, ಇವನ್ನ ಭಾವಸೂಚಕ ವ್ಯಯ ಅಂತ ಕರಿತೇವೆ. ಈ ವ್ಯಾಖ್ಯೆ ನೆನಪಿರಲಿ. ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ ಇವುಗಳನ್ನು ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ. ಅವುಗಳನ್ನೇ ಭಾವಸೂಚಕ ಅವ್ಯಯ ಅಂತ ನಾವು ಕರಿತೇವೆ. ನೆಕ್ಸ್ಟ್ ನೋಡ್ರಿ, ಕ್ರಿಯಾರ್ಥಕ ಅವ್ಯಯ. ಕ್ರಿಯೆಯನ್ನು ಸೂಚಿಸಕ್ಕಂಥವು. ಸಾಕು ಅಂದರೆ ನಿಲ್ಲಿಸೋದು, ಅಲ್ಲ ಅಂದರೆ ಅದಲ್ಲ, ಉಂಟು ಅಂದರೆ ಹೌದು, ಬೇಡ ಅಂದರೆ ಬೇಡ ಅಂತಕ್ಕಂಥದ್ದು. ಕ್ರಿಯೆಯನ್ನು ಸೂಚಿಸ್ತಕ್ಕಂತಹ ಪದಗಳು ಕ್ರಿಯಾರ್ಥಕ ಅವ್ಯಯಗಳು. ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಅವ್ಯಯಗಳೇನಿದಾವಲ್ಲ, ಇವನ್ನ ನಾವು ಕ್ರಿಯಾರ್ಥಕ ಅವ್ಯಯ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಸಂಬಂಧಾರ್ಥಕ ಅವ್ಯಯ. ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದು. ಒಂದು ವಾಕ್ಯವನ್ನು ಕೂಡಿಸಿ ಬರೆಯೋದಿರ್ಬೋದು, ಆ ಥರ.
ಈಗ ನೋಡ್ರಿ, ರಾಮನು, ಲಕ್ಷ್ಮಣನು, ಸೀತೆಯು, ಮೂರು ಜನರನ್ನು ಬರೀಬೇಕಾದ್ರೆ ಊ ಅಂತ ಸೇರಿಸಿ ಬರಿತೀವಿ. ಇವು ಸಂಬಂಧಾರ್ಥಕ ಅವ್ಯಯಗಳು. ಅವನು ಬರುವುದೂ ಬೇಡ, ಈ ಕೆಲಸ ಆಗುವುದೂ ಬೇಡ, ದೂ ಅಂತ ಬಳಸಿದ್ದೀವಿ. ಅಂತಹ ಪದಗಳು ಊ ಅಂತವು, ಅಂತಕ್ಕಂಥವು ಬಳಸವು. ಅಥವಾ ಮತ್ತು, ಈಗ ಇಂಗ್ಲೀಷ್ನಲ್ಲಿ ಕಂಜಂಕ್ಷನ್ ಬರ್ತಾವಲ್ಲ, ಆ ಥರ ಎರಡು ಸೆಂಟೆನ್ಸನ್ನು ಕೂಡಿಸಿ ಬರೆಯೋದು. ರಾಮನು ಬಂದನು ಮತ್ತು ಊಟವನ್ನು ಮಾಡಿದನು, ನೀನು ಮನೆಗೆ ಹೋಗು ಅಥವಾ ಶಾಲೆಗೆ ಹೋಗು, ಈ ಥರ. ಅದಕ್ಕೆ ನಾವು ಇಲ್ಲಿ ಕೂಡಿಸಿ ಬರೀತಕ್ಕಂಥವನ್ನು ಸಂಬಂಧಾರ್ಥಕ ವ್ಯಯ, ಸಂಬಂಧವನ್ನು ಕಲ್ಪಿಸೋದು ಅಂತ ಹೇಳ್ತೇವೆ. ಸೊ ಮುಂದಿನ ಒಂದು ಇದನ್ನು ನೋಡೋಣ, ವಾಕ್ಯಗಳ ಜೋಡಣೆಗೂ ಬರ್ತದೆ. ಇದು ಅವತರಣಾರ್ಥಕ ಅವ್ಯಯ. ಸೊ ಇಲ್ಲಿ ಅವತರಣಾರ್ಥಕ ಅವ್ಯಯ ಅಂತಂದರೆ ಅವನೇ, ಅದುವೇ, ಅವಳೇ, ನೀನೇ ಅಂತ ಒತ್ತಿ ಹೇಳ್ತಕ್ಕಂಥದ್ದು. ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ನಾವು ಅವತರಣಾರ್ಥಕ ಅವ್ಯಯ ಅಂತ ಕರಿತೇವೆ. ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವುದು. 10 ಜನ ಇದ್ದಾರೆ ಅಂದರೆ ನೀನೇ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಏನಂತ ಕರಿತೀವಿ? ಅವತರಣಾರ್ಥಕ ಅವ್ಯಯ ಅಂತ ಕರಿತೇವೆ. ಇವಿಷ್ಟು ಅವ್ಯಯಗಳಾಯಿತು. ಇನ್ನು ಕೃದಂತಗಳು ಬರ್ತದೆ. ಈ ಕೃದಂತಗಳನ್ನು ನೋಡ್ಕೊಳ್ರಿ. ವರ್ತಮಾನ ಕೃದಂತ ಹೇಗಿರುತ್ತೆ, ಭೂತ ಕೃದಂತ ಹೇಗಿರುತ್ತೆ, ನಿಷೇಧ ಕೃದಂತ ಹೇಗಿರುತ್ತೆ ಅನ್ನೋದನ್ನು ನೋಡ್ಕೊತಾ ಹೋಗ್ರಿ. ಮುಂದಿಂದು ನೆಕ್ಸ್ಟ್ ಇದು ಬಂದಾಗ ನಾನು ಎಕ್ಸ್ಪ್ಲನೇಷನ್ ಮಾಡ್ತೇನೆ. ನೋಡಿ, ಇಲ್ಲಿ ಓಡುವುದರ ಭಾವನಾಮ ಕೇಳ್ತಾರೆ, ಓಟ. ನೋಡುವುದರ ಭಾವನಾಮ ನೋಟ. ಬಾಳುವುದರ ಭಾವನಾಮ ಬಾಳುವಿಕೆ. ಬರೆಯುವುದರ ಭಾವನಾಮ ಬರೆಯುವಿಕೆ. ಈ ಪ್ರತ್ಯಯಗಳನ್ನು ಸೇರಿಸಿ ಬರೆದ್ರೆ ಅವು ಭಾವನಾಮಗಳಾಗಿ ಬದಲಾವಣೆ ಆಗ್ತವೆ. ತೊಡುವುದರ ಭಾವನಾಮ ತೊಡುಗೆ. ತಿನ್ನುವುದರ ಭಾವನಾಮ ತಿನ್ನುವುದು, ಈ ಥರ. ಇಲ್ಲಿ ಧಾತು ಉಣ್ಣು ಅಂತ ಇದೆ, ಅದಕ್ಕೆ ಪ್ರತ್ಯಯವನ್ನು ಸೇರಿಸಿದ್ರೆ ಅದು ಕೃದಂತ ಅವ್ಯಯ ಆಗ್ತದೆ. ಉಣ್ಣದೆ, ಮಾಡದೆ, ಈ ಥರ. ಉತ್ತ ಸೇರಿಸ್ತಕ್ಕಂಥದ್ದು, ವರ್ತಮಾನ ಕಾಲಕ್ಕೆ ಉತ್ತ ಬರುತ್ತೆ, ಬರುತ್ತಾ, ಹೋಗುತ್ತಾ. ಸೊ ಇವು ಪ್ರತ್ಯಯಗಳನ್ನು ಸೇರಿಸಿ ಬರೀತಕ್ಕಂಥವು ಕೃದಂತ ಅವ್ಯಯಗಳಾಗ್ತವೆ. ನೆಕ್ಸ್ಟು ತದ್ದಿದಾಂತ ನಾಮ, ತದ್ದಿದಾಂತ ಭಾವನಾಮ. ಬಡತನ, ಸಿರಿತನ, ಹಿರಿತನ ಇವೆಲ್ಲವೂ ಸಹ ತದ್ದಿದಾಂತ ಭಾವನಾಮಗಳಾಗ್ತವೆ. ಹಳೆಗನ್ನಡದಲ್ಲಿ ಓಲ್ ಅಂತಕ್ಕಂಥವು ಸೇರಿಕೊಂಡ್ರೆ ಅದು ತದ್ದಿದಾಂತ ಅವ್ಯಯ ಆಗ್ತದೆ. ನೋಡ್ರಿ, ಸಲುವಾಗಿ, ಅವರಿಗೋಸ್ಕರ, ಇವರ ಮಟ್ಟಿಗೆ, ಅಲ್ಲಿಯವರೆಗೆ, ಇವೆಲ್ಲವೂ ಸಹ ತದ್ದಿದಾಂತ ಅವ್ಯಯ ಆಗ್ತವೆ. ಇನ್ನು ವಾಕ್ಯ ಪ್ರಭೇದಗಳು, ಇಲ್ಲಿ ಒಂದು ಗಮನ ಇರಲಿ ನಿಮಗೆ, ಪರೀಕ್ಷೆಗೆ ಇಲ್ಲಿಗೆ ನೀಡ್ತಕ್ಕಂತಹ ವಾಕ್ಯಗಳಲ್ಲಿ ಒಂದು ವಾಕ್ಯ ಕಂಪಲ್ಸರಿ ಇದ್ದೇ ಇರುತ್ತೆ. ವಾಕ್ಯ ಪ್ರಭೇದಗಳಲ್ಲಿ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎಂದು ಕರೆಯುತ್ತಾರೆ ಅಂತ ಇದೆಯಲ್ಲ, ಇದರಲ್ಲಿ ಅಲ್ಲಿ ಪ್ರಶ್ನೆಯಲ್ಲಿ ಕೊಡ್ತಾರೆ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೊಟ್ಬಿಟ್ಟು ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯ 4 ಕೊಟ್ಟಿರ್ತಾರೆ. ಇದರ ಅರ್ಥ ಗೊತ್ತಿರಬೇಕು, ವ್ಯಾಖ್ಯೆ ಗೊತ್ತಿದ್ರೆ ಮಾತ್ರ ನೀವು ಗುರುತು ಮಾಡಬಹುದು. ಅಥವಾ ವಾಕ್ಯವನ್ನು ಕೊಟ್ಟರೂ ಸಹ ಅದನ್ನು ಕಂಡುಹಿಡಿಬಹುದು. ಸಾಮಾನ್ಯ ವಾಕ್ಯ ಅಂದರೆ ಒಂದೇ ಕ್ರಿಯಾಪದ ಇರುತ್ತೆ. ಹಬ್ಬಿತು ಅನ್ನೋದು ಒಂದೇ ಕ್ರಿಯಾಪದ, ಬಳಲಿದರು ಒಂದೇ ಕ್ರಿಯಾಪದ, ಮಾಡಲಾಯಿತು ಒಂದೇ ಕ್ರಿಯಾಪದ. ಒಂದೇ ಕ್ರಿಯಾಪದ ಇದ್ದು ಎಂಡ್ ಆಗಿದ್ರೆ ಅದನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೇವೆ. ಸೊ ಇದು ಸಾಮಾನ್ಯ ವಾಕ್ಯ ಆಗ್ತದೆ. ನೋಡ್ರಿ, ಒಂದೇ ಕ್ರಿಯಾಪದ, ಇಲ್ಲಿ ಹಬ್ಬಿ, ಬೀರಿ, ಆಯಿತು ಅಂದರೆ ಕೊನೆಯದು ಮಾತ್ರ ಎಂಡ್ ಆಗಿರ್ತದೆ, ಉಳಿದ್ರವೆಲ್ಲ ಅರ್ಧ ಇರ್ತದೆ. ಸೊ ಈ ಥರ ನಾವು ಈ ಥರ ಕೂಡ ಕ್ರಿಯಾಪದಗಳು ಸಾಮಾನ್ಯ ವಾಕ್ಯದಲ್ಲಿ ಬರ್ಬೋದು. ನೆಕ್ಸ್ಟು ಇದನ್ನ ವ್ಯಾಖ್ಯೆಯನ್ನು ತಿಳ್ಕೊಂಬಿಡ್ರಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ, ನೋಡ್ರಿ, ಉಪವಾಕ್ಯಗಳೊಡನೆ ಅನ್ನೋ ಪದ ಬಂತು ಅಂದರೆ ಅದು ಸಂಯೋಜಿತ ವಾಕ್ಯ ಆಗಿರ್ತದೆ. ಇದನ್ನೇ ಕೊಡ್ತಾರೆ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಭಿನ್ನಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಎನಿಸುವುದು. ಇಲ್ಲಿ ಸಂಯೋಜಿತ ವಾಕ್ಯ ಅನ್ನೋದನ್ನು ಆಪ್ಷನಲ್ ಕೊಟ್ಟಿರ್ತಾರೆ, ನೀವು ಅದನ್ನು ಗುರುತಿಸಬೇಕು. ಅಕಸ್ಮಾತ್ ಉದಾಹರಣೆ ಪದ ಕೊಟ್ಟರೆ ನೋಡ್ರಿ ಹೆಂಗೆ ಬರಿತೀವಿ. ಸಂಯೋಜಿತ ವಾಕ್ಯ ಅಂದರೆ ಇಲ್ಲಿ ಸಂಯೋಜನೆ ಮಾಡಿ ಬರಿತೀವಿ. ಆದ್ದರಿಂದ
ಈ ಕಾರಣದಿಂದ ಇವನ್ನೆಲ್ಲ ಸೇರಿಸಿ ಬರೆದಿದ್ರೆ ಅದಕ್ಕಾಗಿ ಇವರಿಗೋಸ್ಕರ ಅಂತ ಇವೆಲ್ಲ ಬರ್ತವೆ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ಅಂತ ಸೇರಿಸಿ ಬರೆದಿದ್ದಾರೆ. ಅಂದರೆ ಇದು ಸಂಯೋಜನೆ ಮಾಡಿ ಬರೆದಿದ್ದಾರೆ. 2-3 ವಾಕ್ಯವನ್ನು ಸಂಯೋಜನೆ ಮಾಡಿ ಬರೆದಿರೋದು. ನೆಕ್ಸ್ಟು ಮಿಶ್ರವಾಕ್ಯ ಬರುತ್ತೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರವಾಕ್ಯ ಅಂತ ಕರೀತೇವೆ. ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ, ಇಲ್ಲಿ ಬರ್ತದೆ ಈ ಥರ ಆದರೂ ಅಂತ ಬರೀಬೇಕು. ಇಲ್ಲಿ ಎಂಡ್ ಆಗಲ್ಲ, ನಿರ್ಧರಿಸಿದರು ಅಂತ ಎಂಡ್ ಆಗಲ್ಲ. ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ, ಇದು ಕ್ರಿಯಾಪದ ಬರಬೇಕಾಗಿತ್ತು ದೊರೆಯಲಿಲ್ಲ ಅನ್ನೋದು, ಆದರೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅಂತ ಬಂದಿದೆ ನೋಡಿ. ಆದರೂ ಈ ಥರ ತಿಳಿದಾಗ ಅವರು ಮರುಗಿದರು ಅನ್ನೋದು ಎಂಡ್ ಆಗಿದೆ ಇಲ್ಲಿ ಕ್ರಿಯಾಪದ. 3 ಕ್ರಿಯಾಪದ ಬಂದ್ರೂ ಪೂರ್ತಿ ಆಗಿಲ್ಲ. ನಿರ್ಧರಿಸಿದರಾದರೂ ದೊರೆಯಲಿಲ್ಲವೆಂಬ ಅಂತಕ್ಕಂತಹದ್ದನ್ನು ಇಲ್ಲಿ ಅರ್ಧರ್ಧ ಮಾಡಿ ಸೇರಿಸಿ ಬರೆದಾಗ ಇದನ್ನು ಮಿಶ್ರವಾಕ್ಯ, 3 ವಾಕ್ಯಗಳನ್ನು ಸೇರಿಸ್ತೀವಿ. ಇಲ್ಲಿ ಯಾವುದೇ ಸಂಯೋಜಿತ ಪದ ಇಲ್ಲ, ಹಾಗಾಗಿ ಇದನ್ನು ನಾವು ಮಿಶ್ರವಾಕ್ಯ ಅಂತ ಕರೀತೇವೆ. ವಾಕ್ಯ ಇಂಪಾರ್ಟೆಂಟು. ಇನ್ನು ಲೇಖನ ಚಿಹ್ನೆಗಳನ್ನು ನೋಡ್ರಿ, ಇಷ್ಟು ಲೇಖನ ಚಿಹ್ನೆಗಳು ಬರ್ತವೆ. ಈ ಲೇಖನ ಚಿಹ್ನೆಗಳಿಗೂ ಸಹ ವ್ಯಾಖ್ಯೆಯನ್ನು ಕೊಡ್ತಾರೆ. ಚಿಹ್ನೆ ಕೊಡಲ್ಲ ನಿಮಗೆ, ವ್ಯಾಖ್ಯೆಯನ್ನು ಕೊಟ್ಟು ಇದು ಎಂಥ ಚಿಹ್ನೆ ಅಂತ ಕೇಳ್ತಾರೆ. ಪ್ರತಿಯೊಂದ್ರದ್ದು ಸಹ ವ್ಯಾಖ್ಯೆ ಇದೆ, ನೋಡ್ಕೊಂಡು ನೆನ್ಪಿಟ್ಕೊಳ್ರಿ. ಪೂರ್ಣ ವಿರಾಮಕ್ಕೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆಯನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಕೊಟ್ಬಿಡ್ತಾರೆ. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸೋದು ಪೂರ್ಣ ವಿರಾಮ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಡ್ಯಾಶ್ ಚಿಹ್ನೆ ಬಳಸುವ ಚಿಹ್ನೆ ಅಂತ ಕೊಡ್ತಾರೆ, ಅರ್ಧ ವಿರಾಮ ಚಿಹ್ನೆ. ನೋಡ್ರಿ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೇವೆ. ನೋಡ್ರಿ, ತಾವು ಕಡಿಮೆ ಮಾತನಾಡಿದ್ದೀರಿ ಅಂತ ಬಳಸ್ಬಿಟ್ಟು ಇಲ್ಲಿ ಅರ್ಧ ವಿರಾಮ ಹಾಕ್ಬಿಟ್ಟು ಹೆಚ್ಚು ಕೆಲಸ ಮಾಡಿದ್ದೀರಿ, ಇದನ್ನು ಬಳಸೋದು ಉದಾಹರಣೆ. ಇದು ಈ ಥರ ಚಿಹ್ನೆ ಇದ್ದರೆ ಇದು ಅರ್ಧ ವಿರಾಮ ಅಂತ ನೀವು ನೆನ್ಪಿಟ್ಕೋಬೇಕು. ನೋಡ್ರಿ, ಅಲ್ಪ ವಿರಾಮ ಯಾವಾಗ ಬಳಸ್ತೀವಿ? ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬಂದಾಗ, ಒಂದೇ ಥರದ ಒಂದು 4-5 ಎಕ್ಸಾಂಪಲ್ ಬಂದರೆ ಅಲ್ಲಿ ಅಲ್ಪ ವಿರಾಮವನ್ನು ಬಳಸ್ತೀವಿ ನಾವು. ನೋಡ್ರಿ, ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಹಾಕ್ತೀವಿ. ಹೆಂಗೆ? ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್ಲು, ಬೆಂಕಿ ಕಡ್ಡಿ, ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಅಂದರೆ ರಾಮನು ರೊಟ್ಟಿಯನ್ನು, ಪಲ್ಯವನ್ನು, ಊಟವನ್ನು ಮಾಡಿದನು ಅಂದಾಗ ಅಲ್ಲಿ ಮಧ್ಯೆ ಕಾಮ ಬರಿತಾ ಹೋಗ್ತೀವಿ. ಒಂದು 2-3 ಥರದ ಬರೆದಾಗ ಕಾಮ ಆಗ್ತಾ ಹೋಗ್ತೀವಿ, ಅದು ಅಲ್ಪ ವಿರಾಮ ಚಿಹ್ನೆ. ಯಾವ್ಯಾವುದಕ್ಕೆ ಬಳಸ್ತೀವಪ್ಪ ಅಂದರೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬಳಸ್ತೇವೆ ಅದನ್ನು. ಇನ್ನು ಪ್ರಶ್ನಾರ್ಥಕ ಚಿಹ್ನೆ, ಪ್ರಶ್ನಾರೂಪದ ಪದವಾಕ್ಯಗಳ ಮುಂದೆ ಬಳಸ್ತಕ್ಕಂಥದ್ದು ಪ್ರಶ್ನಾರ್ಥಕ ಚಿಹ್ನೆ. ಇದು ಸುಲಭವಾಗಿ ಗೊತ್ತಾಗ್ತದೆ ನಿಮಗೆ. ಕೇಳೋದು ಅಲ್ಪ ವಿರಾಮ, ಅರ್ಧ ವಿರಾಮ ಮತ್ತು ಪೂರ್ಣ ವಿರಾಮ, ಇವನ್ನೇ ಜಾಸ್ತಿ ಕೇಳ್ತಕ್ಕಂಥದ್ದು. ಇದರ ಜೊತೆಗೆ ಆವರಣ ಒಂದು ಬರುತ್ತೆ ನೋಡ್ರಿ, ಭಾವಸೂಚಕ ಚಿಹ್ನೆ. ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ, ಇಲ್ಲಿ ಇಷ್ಟೆಲ್ಲ ಕೊಡಲ್ಲ. ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಬಳಸುವ ಚಿಹ್ನೆ ಅಂದ್ಬಿಡ್ತಾರೆ. ಹಾಗಾಗಿ ಭಾವಸೂಚಕ ಚಿಹ್ನೆ ಹೆಂಗೆ ಬಳಸ್ತೀವಿ? ಅಯ್ಯೋ ಹೀಗಾಗಬಾರದಿತ್ತು, ಆಶ್ಚರ್ಯ ಸೂಚಕ ಅಥವಾ ಭಾವಸೂಚಕ ಅಂತ ಕರಿತೀವಿ. ನೋಡ್ರಿ, ಉದ್ಧರಣ ಚಿಹ್ನೆ ಒಂದು ಕಂಪಲ್ಸರಿ, ಭಾಳಷ್ಟು ಸಲ ಕೇಳಿದರೆ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವ ಚಿಹ್ನೆಯನ್ನು ಉದ್ಧರಣ ಚಿಹ್ನೆಯ ಮೇಲೆ ಡಬಲ್ ಇನ್ವರ್ಟೆಡ್ ಕಾಮ ಅಂತೀವಲ್ಲ, ಅದು ಯಥಾವತ್ತಾಗಿ ಅವ್ರು ಹೇಳಿದ್ದನ್ನೇ. ನಾನು ಬೆಂಗಳೂರಿಗೆ ಹೋಗುವೆನೋ ಅಂದಿದ್ದನ್ನು ತಗೊಂಡೋಗಿ ಹಂಗೆ ಬರೆಯೋದು. ನಾನು ಬೆಂಗಳೂರಿಗೆ ಹೋಗುವೆನೋ ಅನ್ನೋದನ್ನು ಹಂಗೆ ಬರೆದಾಗ ಇಲ್ಲಿ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ನಾಟಕಗಳೆಲ್ಲ ಬರೀತಾರಲ್ಲ ಆ ಥರ. ಇಲ್ಲಿ ನೋಡ್ರಿ, ಇಲ್ಲಿ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು. ಅವ್ರು ಹೇಳಿದ್ದನ್ನು ಹೆಂಗಿತ್ತು ಹಂಗೆ ಬರ್ತಿದ್ದಾರೆ, ಅಲ್ಲಿ ಇನ್ವರ್ಟೆಡ್ ಕಾಮನ ಬಳಸಿದ್ವಿ, ಅದು ಉದ್ಧರಣ ಚಿಹ್ನೆ. ನೋಡ್ರಿ, ಇದೊಂದು ವಾಕ್ಯವೇಷ್ಟನವನ್ನು ಕೇಳ್ತಾರೆ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಲಾಗುವುದು. ನೋಡ್ರಿ, ಕನ್ನಡದಲ್ಲಿ ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ. ಕನ್ನಡ ಪದಗಳನ್ನು ಬಿಟ್ಟು ಬೇರೆ ಭಾಷೆ ಪದಗಳನ್ನು ಬಳಸಬೇಕಾದ್ರೆ ಇವುಗಳನ್ನು ಬಳಸ್ತೀವಿ, ಅದು ವಾಕ್ಯವೇಷ್ಟನ ಚಿಹ್ನೆ ಆಗಿದೆ. ಆವರಣ ಚಿಹ್ನೆ ಇದು ಒಂದು ಬಹಳ ಇಂಪಾರ್ಟೆಂಟು.
ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಡ್ಯಾಶ್ ಚಿಹ್ನೆ ಬಳಸುತ್ತೇವೆ ಅಂತ ಕೇಳ್ತಾರೆ, ಆವರಣ ಚಿಹ್ನೆ. ನೋಡಿರಿ, ಆಮ್ಲಜನಕ ಅದಕ್ಕೆ ಸಮನಾದ ಅರ್ಥ ಆಕ್ಸಿಜನ್, ಜಲಜನಕ ಹೈಡ್ರೋಜನ್, ಈ ಥರ ಬ್ರ್ಯಾಕೆಟ್ ಒಳಗೆ ಬಳಸ್ತೀವಿ. ಅದನ್ನು ನಾವು ಒಂದು ಪದಕ್ಕೆ ಅಥವಾ ವಾಕ್ಯಕ್ಕೆ ಸಮಾನಾರ್ಥಕ ಪದವನ್ನು ಬರೀಬೇಕಾದ್ರೆ ಆವರಣ ಚಿಹ್ನೆಯನ್ನು ಬಳಸ್ತೇವೆ. ಇವೆಲ್ಲವೂ ಭಾಳ ಇಂಪಾರ್ಟೆಂಟು. ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೋಬೇಕು. ನಾನು ಇಂಪಾರ್ಟೆಂಟ್ ಅಂತ ಏನು ಹೇಳ್ತಾ ಇದ್ದೀನಲ್ಲ, ಇವನ್ನ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಬಂದೇ ಬರುತ್ತೆ, ಚಿಹ್ನೆ ಬಗ್ಗೆ ಬರುತ್ತೆ, ಇಲ್ಲ ಅಂತಂದರೆ ವಾಕ್ಯದ ಬಗ್ಗೆ ಅಂತೂ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇನ್ನು ವಿವರಣಾತ್ಮಕ ಚಿಹ್ನೆ, ಒಂದು ಅಭಿಪ್ರಾಯದ ವಿವರಣ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ವಿವರಣಾತ್ಮಕ, ಸೆಮಿಕೋಲನ್ ಆ್ಯಂಡ್ ಡ್ಯಾಶ್ ಅಂತ ಕರಿತೀವಿ. ಇದು ವಿವರಣಾತ್ಮಕ ಚಿಹ್ನೆ. ಅಂದರೆ ಒಂದು ಯಾವುದೋ ಒಂದು ಹೆಡ್ಡಿಂಗು, ಇದು ಯಾವುದು ಅನುಕೂಲಗಳು, ಅಲ್ಲಿ ಮುಂದಕ್ಕೆ ಸೆಮಿಕೋಲನ್ ಆ್ಯಂಡ್ ಡ್ಯಾಶ್ ಹಾಕ್ತೀವಿ. ಯಾವುದೋ ಒಂದು ಎಕ್ಸ್ಪ್ಲೈನ್ ಮಾಡಬೇಕು ಅಂತಕ್ಕಂಥ, ಶಾಲೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಆ ಥರ ನಾವು ಅದನ್ನು ಬರಿತಾ ಹೋಗ್ತೀವಿ. ಇದಿಷ್ಟು ಸಹ ಚಿಹ್ನೆಗಳು ಮತ್ತು ವಾಕ್ಯಗಳಾಯಿತು. ಚಿಹ್ನೆಗಳು ವಾಕ್ಯಗಳಲ್ಲಿ ಕಂಪಲ್ಸರಿ ಒಂದಂತೂ ಇದ್ದೇ ಇರುತ್ತೆ. ಇದಿಷ್ಟನ್ನು ಕರೆಕ್ಟಾಗಿ ವ್ಯಾಖ್ಯಾನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ, ಬರೆದಿಟ್ಕೊಂಬಿಟ್ರಿ ವಿಡಿಯೋ ಪಾಸ್ ಮಾಡ್ಕೊಂಡು. ಇನ್ನು ಪದಗಳ ಅರ್ಥ ಕೊಟ್ಟಿದ್ದಾರೆ, ಈ ಅರ್ಥದಲ್ಲಿ ಒಂದು ಪದ ಇದ್ದೇ ಇರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರ್ತಕ್ಕಂತಹ ಪದಗಳಿವು, ನೋಡ್ತಾ ಹೋಗ್ರಿ. ಇದು ಹೊಸಗನ್ನಡದ ರೂಪಗಳಿವು. ಹೊಸಗನ್ನಡದ ರೂಪ ಬರೀರಿ ಅಂತ ಕೇಳ್ತಾರೆ. ಇನ್ನು ಛಂದಸ್ಸು ಇದೆ. ಸೊ ಛಂದಸ್ಸಿನಲ್ಲಿ ನಿಮಗೆ ನಿಮ್ಮ ಶಾಲೆಯಲ್ಲಿ ಹೇಳ್ಕೊಟ್ಟಿರ್ಬೋದು ಅಕ್ಷರಗಣ ಯಾವ್ಯಾವ ರೀತಿ ಇದ್ದಾಗ ಏನೇನೆಲ್ಲ ಬರೀಬೋದು ಅಂತ. ನೋಡ್ರಿ, ಗುರು ಮೂರಿರೆ ಮಗಣ, ಲಘು ಮೂರಿರೆ ನಗಣ, ಗುರು ಮೊದಲಲ್ಲಿ ಬರೆ ಬಗಣ, ಲಘು ಮೊದಲಲ್ಲಿ ಬರೆಯಲು ಯಗಣ. ಇವನ್ನ ನೆನ್ಪಿಟ್ಕೋಬೇಕು. ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಲ್ಲಿ ಬರೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಬರೆ ಸತಗಣ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಯಾವ್ಯಾವ ಗಣಗಳಿಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಂಡ್ರೆ ಇದನ್ನೂ ಸಹ ನಿಮಗೆ ಕೊಡ್ತಾರೆ. ಒಂದು ಪ್ರಶ್ನೆ ಇದ್ರ ಬಗ್ಗೆ ಇದ್ದೇ ಇರ್ತಾರೆ. ಇನ್ನು ಖ್ಯಾತ ಕರ್ನಾಟಕ ವೃತ್ತ ಪದ್ಯಗಳು, ಗುರು ಒಂದು ಆದಿಯೋಳ್ ಉತ್ಪಲಂ, ಗುರು ಮೊದಲಿಗೆ ಬಂದರೆ, ಮೂರರಲ್ಲಿ ಗುರು ಮೊದಲಿಗೆ ಬಂದರೆ ಅದನ್ನು ಉತ್ಪಲಮಾಲಾ ವೃತ್ತ ಅಂತ ಕರಿತೇವೆ. ನೀವು ವಿಭಾಗ ಮಾಡಿದಾಗ ಗುರು ಮೊದಲಿದ್ದು 2 ಲಘು ಬಂದರೆ ಸೆಂಟೆನ್ಸಿನ ಪ್ರಾರಂಭದಲ್ಲಿ, ಗುರು ಮೊದಲು 3 ಶಾರ್ದೂಲಂ, 3 ಗುರು ಒಟ್ಟಿಗೆ ಬಂದ್ಬಿಟ್ರೆ ಸ್ಟಾರ್ಟಿಂಗೇ ಅದು ಶಾರ್ದೂಲ ವೃತ್ತ ಆಗಿರ್ತದೆ. ನೋಡ್ರಿ, ನೀವು ಲಘು ಗುರು ಹಾಕಿದಾಗ ಅದು ಕಂದ ಪದ್ಯ ಅಥವಾ ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಆದರೆ 3 4 3 4, ಭಾಮಿನಿ ಷಟ್ಪದಿಲಿ ಬರುತ್ತೆ, ವಾರ್ಧಕ ಷಟ್ಪದಿಯಲ್ಲಿ 4 4 ಬರುತ್ತೆ. ಸೊ ಕಂದ ಪದ್ಯದಲ್ಲಿ 4 4 ಬರುತ್ತೆ, ವಾರ್ಧಕ ಷಟ್ಪದಿಯಲ್ಲಿ 5 5 ಬರುತ್ತೆ. ಈ ಥರ ಬಂದರೆ ಓಕೆ. ಗುಂಪು ಮಾಡೋಕ್ಕೆ ಬರಲಿಲ್ಲ, ಒಂದು 3 ಬಂತು, ಒಂದು 4 ಬಂತು, ಒಂದು 6 ಬಂತು ಅಂದರೆ ಅದು ವೃತ್ತಗಳಲ್ಲಿ ಒಂದಾಗಿರುತ್ತೆ. ವೃತ್ತಗಳನ್ನು ಗುರುತಿಸೋದು ಹೆಂಗಪ್ಪ ಅಂದರೆ, ಮೊದಲು ಗುರು ಇದ್ದು 2 ಲಘು ಬಂದರೆ ಅದು ಉತ್ಪಲಮಾಲಾ ವೃತ್ತ. 3 ಗುರುಗಳು ಬಂದ್ಬಿಟ್ರೆ, ಗುರು 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 ಬಂದರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ. ಗುರು 4 ಬಂದರೆ, 1 2 3 4 ಗುರು ಬಂದರೆ ಅದು ಸ್ತ್ರಗ್ಧರಾ ವೃತ್ತ. ನೆಕ್ಸ್ಟು ಗುರು ಲಘುದ್ವಂದ್ವಂ ಗುರುದ್ವಂದ್ವಂ ಆಗಿರೆ, 2 ಲಘು 2 ಗುರು, 2 ಲಘು 2 ಗುರು, ಈ ಥರ ಬಂತು ಅಂತಂದರೆ ಇದನ್ನು ಮತ್ತೇಬ ವಿಕ್ರೀಡಿತ ವೃತ್ತ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಇದನ್ನು ನೋಡೇನೆ ನೀವು ನೆನ್ಪಿಟ್ಕೋಬೇಕು. ನೋಡ್ರಿ, ಲಘುದ್ವಯ ತ್ರಿಗುರುವಿಂದಕ್ಕೂ, ಲಘುದ್ವಯ ಅಂದರೆ ದ್ವಯ ಅಂದರೆ 2 ಲಘು, 3 ಗುರು ಬಂದರೆ, ಮೊದಲಿಗೆ 2 ಲಘು ಆಮೇಲೆ 3 ಗುರುಗಳು ಬಂದರೆ, ಇಲ್ಲಿ 2 ಬಂತು ಇಲ್ಲಿ 3 ಬಂದರೆ ಅದನ್ನು ಮಹಾಸ್ತ್ರಗ್ಧರಾ ವೃತ್ತ ಅಂತ ಕರೀತಾರೆ. ಇವನ್ನ ಇಲ್ಲಿ ನಾನು ಏನೇನು ತೋರಿಸ್ತಾ ಇದ್ದೀನಿ ಜಸ್ಟ್ ಪಾಯಿಂಟ್ ಔಟ್ ಮಾಡ್ಕೊಳ್ರಿ ಅಷ್ಟೇ. 2 ಲಘು 3 ಗುರು ಬಂದರೆ ಮಹಾಸ್ತ್ರಗ್ಧರಾ ವೃತ್ತ ಅಷ್ಟೇ ಬರ್ಕೋಬೇಕು ನೀವು, ಬೇರೆ ಏನು ಬರ್ಕೊಳಂಗಿಲ್ಲ. ಉಳಿದಿರೋವೆಲ್ಲ ಏನು ಬೇಕಾಗಲ್ಲ. ಈ ಥರ ನಾನು ಇಲ್ಲಿ ತೋರಿಸಿದ್ನಲ್ಲ, 2 ಲಘು 2 ಗುರು 2 ಲಘು ಗುರು ಬಂದರೆ ಅದು ಮತ್ತೇಬ ವಿಕ್ರೀಡಿತ ವೃತ್ತ. ಈ ಥರ ನೀವು ಪಾಯಿಂಟ್ ಔಟ್ ಮಾಡಿ ಬರ್ಕೊಳ್ರಿ ವಿಡಿಯೋ ಪಾಸ್ ಮಾಡಿಕೊಂಡು. ಲಘು 4 ಆಗಿರೆ ಚಂಪಕಮಾಲಾ ವೃತ್ತ, ಫಸ್ಟ್ಗೆ 4 ಲಘು ಬಂದ್ಬಿಟ್ರೆ ಅದನ್ನು ಚಂಪಕಮಾಲಾ ವೃತ್ತ ಅಂತ ಕರಿತೀವಿ. ಈ ಥರ 4 ಲಘು ಬಂದು ಆಮೇಲೆ 1 ಗುರು ಇರುತ್ತೆ, ಅದು ಚಂಪಕಮಾಲಾ ವೃತ್ತ ಆಗಿರುತ್ತೆ. ಸೊ ಈ ಥರ ನೋಡ್ರಿ, ಇಲ್ಲಿ ಚಂಪಕಮಾಲಾ ವೃತ್ತ 4 ಲಘು ಬಂದ್ಬಿಟ್ಟು
ಆಮೇಲೆ ಗುರು ಬಂತು, ಇದು ಚಂಪಕಮಾಲಾ ವೃತ್ತ ಅಂತೇಳಿ ಗುರುತಿಸ್ಬೋದು. ಇಲ್ಲ ನೀವು ಗ್ರೂಪ್ ಮಾಡಿದಾಗ ನಗಣ ಜಗಣ ಬಗಣ ಜಗಣ ಜಗಣ ಜಜ ಬಂದರೆ ನಜ ಭಜ ಜಂಜರಂ ಅಂತ ಬಂದರೆ ಅದು ಚಂಪಕಮಾಲಾ ವೃತ್ತ. ಯಾವ್ದಾದ್ರು ಒಂದು ನೆನ್ಪಿಟ್ಕೋಬೇಕು. ನಜ ಭಜ ಜಂಜರಂ ಬಗೆಗೊಳ್ಳುತ್ತಿರೋ ಚಂಪಕಮಾಲೆಯಿಂದ ಪರ್ ಅಂತ ಬರುತ್ತೆ. ಈ ಥರ ನಗಣ ಜಗಣ ಬಗಣ ಗುರ್ಸೋಕೆ ಬಂದರೆ ಓಕೆ, ಬರಲಿಲ್ವಾ ಮೊದಲಿಗೆ 4 ಲಘು ಬಂದರೆ ಅದು ಚಂಪಕಮಾಲಾ ವೃತ್ತ. ನೆಕ್ಸ್ಟು ಇಲ್ಲಿ ನೋಡ್ರಿ, ಇದು ಸರ ಅಷ್ಟೇ, ಮೊದಲಿಗೆ 4 ಬಂದವೆ. ಪ್ರತಿ ಸಾಲಿನಲ್ಲಿ ಮೊದಲಿಗೆ 4 ಲಘುಗಳು ಬಂದವು ಅಂದರೆ ಅದು ಚಂಪಕಮಾಲಾ ವೃತ್ತ. ಯಾವಾಗ ನಿಮಗೆ 3-4 ಗುಂಪು ಮಾಡೋಕ್ಕೆ ಬರಲ್ಲ, ಹೆಂಗೆ ಬೇಕಂಗೆ 3 ಅಕ್ಷರ ಮಾಡ್ತಾ ಹೋದರೆ ಬೇರೆ ಬೇರೆ ಥರ ಬರ್ತಾ ಹೋಗ್ತವೆ. ಒಂದಕ್ಕೆ 4 ಇರುತ್ತೆ, ಒಂದಕ್ಕೆ 5 ಇರುತ್ತೆ, ಒಂದಕ್ಕೆ 2 ಇರುತ್ತೆ, 3 ಇರುತ್ತೆ, 2 ಇರಲ್ಲ. ಸೊ ಆ ಥರ ಬಂದರೆ ಆವಾಗ ನೀವು ವೃತ್ತಗಳಾಗಿ ಅವನ್ನ ಗುರುತಿಸ್ಬೇಕು. ನೋಡಿರಿ, ಇದರಲ್ಲಿ ಎಲ್ಲದರಲ್ಲೂ ಫಸ್ಟಿಗೆ 4 ಲಘುಗಳಿವೆ. ನೆಕ್ಸ್ಟು ಇಲ್ಲಿ ಮೊದಲಿಗೆ ಗುರು ಬಂದರೆ ಗುರು ಮೊದಲಾಗಿರೇ ಉತ್ಪಲಮಾಲಾ ವೃತ್ತ. ಮೊದಲಿಗೆ ಫಸ್ಟ್ಗೆ ಒಂದೇ ಒಂದು ಗುರು ಬಂದರೆ, 2 ಗುರು ಇರೋಂಗಿಲ್ಲ. 2 ಗುರು ಬಂದರೆ ಮತ್ತೆ ಸ್ತಗ್ಧರ ಬರುತ್ತೆ. ಹಾಗಾಗಿ ಒಂದೇ ಒಂದು ಗುರು ಮೊದಲು ಬಂದು ಆಮೇಲೆ ಉಳಿದಿರೋ 2 ಲಘು ಬಂದರೆ ಅದನ್ನು ನಾವು ಉತ್ಪಲಮಾಲಾ ವೃತ್ತ ಅಂತ ಕರಿತೀವಿ. ಅಥವಾ ಈ ಥರ ಕೂಡ ಬರ್ಬೋದು, ಬಾ ರ ನ ಭ ಭ ರ ಲಘು ಗುರು ಈ ಥರ ಗುರ್ಸೋಕೆ ಬಂದರೆ ಇದು ಸಹ ಉತ್ಪಲಮಾಲಾ ವೃತ್ತ ಆಗಿರುತ್ತೆ. ನೆಕ್ಸ್ಟು ನೋಡ್ರಿ, ಇದರಲ್ಲೆಲ್ಲ ಎಲ್ಲದರಲ್ಲೂ ಗುರು ಮೊದಲು ಆಮೇಲೆ 2 ಲಘು, ಗುರು ಮೊದಲು 2 ಲಘು, ಗುರು ಮೊದಲು 2 ಲಘು, ಈ ಥರ ಇದ್ದರೆ ಇದನ್ನು ನಾವು ಉತ್ಪಲಮಾಲಾ ವೃತ್ತ ಅಂತ ಕರಿತೀವಿ. ನೋಡ್ರಿ, ಎಲ್ಲದರಲ್ಲೂ ಉತ್ಪಲಮಾಲಾ ವೃತ್ತದಲ್ಲಿ 1 ಗುರು 2 ಲಘು. ನೆಕ್ಸ್ಟ್ ಮತ್ತೇವ ವಿಕ್ರೀಡಿತ ಯಾವಾಗ ಆಗ್ತದೆ? ಲಘುದ್ವಯ ಗುರುದ್ವಯ, 2 ಲಘು 2 ಗುರು 2 ಲಘು ಈ ಥರ ಬಂದರೆ ಇದನ್ನು ನಾವು ಮತ್ತೇವ ವಿಕ್ರೀಡಿತ ಅಂತ ಕರಿತೇವೆ. ಇದು ಸಬರನಭಮಯ ಅಂತ ಬರ್ತದೆ. ಇವೆಲ್ಲ ನೆನ್ಪಿಟ್ಕೊಳಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ 2 ಲಘು 2 ಗುರು 2 ಲಘು 2 ಗುರು ಇದ್ದರೆ ಅದನ್ನು ನಾವು ಮತ್ತೇವ ವಿಕ್ರೀಡಿತ ವೃತ್ತ ಅಂತ ಕರಿತೇವೆ. ಸೊ ಇದರಲ್ಲಿ ಒಂದಂತೂ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ. ನೋಡ್ರಿ, ಶಾರ್ದೂಲ ಆಗಬೇಕು ಅಂದರೆ ಗುರು 3 ಆಗಿರೆ, ಮೊದಲಿಗೆ 3 ಗುರು ಬಂತು ಅಂದರೆ ಶಾರ್ದೂಲ, 3 ಗುರು ಬರಬೇಕು. ಇದಷ್ಟೇ ಮೊದಲನೇವು ಮಾತ್ರ. ಈ ಮೊದಲನೇ ಸಾಲಲ್ಲಿ ಏನು ಬರ್ತಾವೋ ಅವನ್ನ ನೆನ್ಪಿಟ್ಕೊಳ್ರಿ. ಅವನ್ನ ನೆನ್ಪಿಟ್ಕೊಂಡ್ರೆ ಎಲ್ಲ ವೃತ್ತಗಳನ್ನು ಸಹ ಬರ್ಕೋಬೋದು ನೀವು. ನೆಕ್ಸ್ಟು ಸ್ತ್ರಗ್ಧರ, ಗುರು 4 ಆಗಿರೆ ಸ್ತ್ರಗ್ಧರ. ನೋಡ್ರಿ, ಗುರು 3 ಬಂದರೆ ಇಲ್ಲಿ ನಾವು ಗುರು ಇಲ್ಲಿ ಮೇಲೆ 3 ಬಂತು, 3 ಬಂದರೆ ಇದು ಶಾರ್ದೂಲ ವಿಕ್ರೀಡಿತ. ಗುರು 4 ಬಂದರೆ ಸ್ತ್ರಗ್ಧರ ವೃತ್ತ. 4 ಗುರು ಬಂದಿದ್ದಾವೆ ಇಲ್ಲಿ, ಇದು ಸ್ತ್ರಗ್ಧರ ವೃತ್ತ. ನೆಕ್ಸ್ಟು 2 ಲಘು ಬಂದು, ಮೊದಲಿಗೆ 2 ಲಘು ಬಂದು ಆಮೇಲೆ ಗುರು 3 ಬಂತು ಅಂತಂದರೆ ಅದು ಮಹಾಸ್ತ್ರಗ್ಧರ ವೃತ್ತ. ಲಘುದ್ವಯ ತ್ರಿಗುರುವಿಂದಕ್ಕಂ ಅಂತ ಬಂತು. ಲಘುದ್ವಯ 2 ಲಘು 3 ಗುರು ಬರಬೇಕು, ಅದು ಮಹಾಸ್ತ್ರಗ್ಧರ ವೃತ್ತ ಬರುತ್ತೆ. ನೆಕ್ಸ್ಟು ಕಂದಪದ್ಯ. ನೀವು ವಿಭಾಗ ಮಾಡಿದಾಗ 4 ಕಂದಪದ್ಯದಲ್ಲಿ ಗೊತ್ತಾಗೇ ಬಿಡುತ್ತೆ. ಒಂದು ಸಣ್ಣ ಸಾಲು ಇರುತ್ತೆ, ಒಂದು ದೊಡ್ಡ ಸಾಲು ಇರುತ್ತೆ. ಸಣ್ಣದು ದೊಡ್ಡದು ಸಾಲು ಬರ್ತಲ್ಲ, ಎಲ್ಲ ಸಮ ಸಾಲು ಬಂದು ಅಂತಂದರೆ ಅವು ವೃತ್ತಗಳಿಗೆ ಬರ್ತವೆ. ಭಾಮಿನಿ ಷಟ್ಪದಿಲೂ ಅಷ್ಟೇ, ಒಂದು ಸಣ್ಣದು ಒಂದು ದೊಡ್ಡ ಸಾಲು ಬರ್ತದೆ. ಕಂದ ಪದ್ಯದಲ್ಲಿ ಎಲ್ಲವೂ 4 ವಿಭಾಗ ಮಾಡಕ್ಕೆ ಬಂತು ಅಂದರೆ ಅದು ಕಂದ ಪದ್ಯ. ಕರೆಕ್ಟಾಗಿ 4 ಭಾಗ ಮಾಡಕ್ಕೆ ಬರಬೇಕು. 4 ಭಾಗದಲ್ಲಿ ಮೊದಲನೇ ಸಾಲಿನಲ್ಲಿ 4 ನಾವು 3 ಮಾತ್ರ ಇರ್ತವೆ. ಎರಡನೇ ಸಾಲಿನಲ್ಲಿ 4 ನಾವು 5 ಬರ್ತವೆ. ಈ ಥರ ಬಂದರೆ ಇದು ಕಂದ ಪದ್ಯ. ಇಲ್ಲಿ ಒಂದು ಚಿಕ್ಕ ಸಾಲು ಒಂದು ದೊಡ್ಡ ಸಾಲು ಇರುತ್ತೆ ಕಂದ ಪದ್ಯಕ್ಕೆ. ಓಕೆ, ಮುಂದಿನ ನೋಡೋಣ. ನೋಡ್ರಿ, ಕಂದ ಪದ್ಯದಲ್ಲಿ 4 ಹಿಂಗೆ ಒಂದು ಚಿಕ್ಕ ಸಾಲು ಒಂದು ದೊಡ್ಡ ಸಾಲು ಇದ್ದೇ ಇರುತ್ತೆ. ಕಂದ ಪದ್ಯದಲ್ಲಿ ಚಿಕ್ಕ ಸಾಲು ದೊಡ್ಡ ಸಾಲು ಎಲ್ಲದರಲ್ಲೂ 4 ಇರುತ್ತೆ. ನೆಕ್ಸ್ಟ್ ಭಾಮಿನಿ ಷಟ್ಪದಿ. ಭಾಮಿನಿ ಷಟ್ಪದಿನಲ್ಲಿ 2 ಚಿಕ್ಕ ಸಾಲು ಒಂದು ದೊಡ್ಡ ಸಾಲು, 2 ಚಿಕ್ಕ ಸಾಲು ಒಂದು ದೊಡ್ಡ ಸಾಲು ಇರುತ್ತೆ. ಈ ಥರ ಇದ್ದರೆ ಇದು ಭಾಮಿನಿ ಷಟ್ಪದಿ. 3 ಬರುತ್ತೆ. 3 ಮೊದಲನೇ ಸಣ್ಣ ಸಾಲಲ್ಲಿ, ಎರಡನೇ ಸಣ್ಣ ಸಾಲಲ್ಲೂ 3 ಗುಂಪು ಬರ್ತದೆ. ಇಲ್ಲಿ 3 ಇಲ್ಲಿ ಇದು 2 ಗುರು ಇದ್ದರೆ 2, 1 ಲಘು ಇದ್ದರೆ 1, 2 + 1 3 ಆಯಿತು. ಇಲ್ಲಿ ಗುರು 2 + 2 4 ಆಯಿತು, 2 + 1 3 ಆಯಿತು, 2 + 2 4 ಆಯಿತು. ಸೊ ಈ ಥರ ಇದು ಬಂದರೆ ಈ 3 ಬರ್ತದೆ. ಇದು 3ನೇ ಸಾಲಿನಲ್ಲಿ 3 ನಾವು 3 ಸಲ ಬರುತ್ತೆ.
3 4 3 4 ಇದು ಗುಂಪು ಮಾಡಕ್ಕೆ ಬರ್ಬೇಕು ನಿಮಗೆ. ಬಂದಾಗ ಈ ಥರ ಬಂದರೆ ಇದನ್ನು ಭಾಮಿನಿ ಷಟ್ಪದಿ. ಕೊನೆಯಲ್ಲಿ ಒಂದು ಗುರು ಉಳ್ಕೊಂಬಿಡುತ್ತೆ ಹಂಗೆ ಮೂರನೇ ಸಾಲಲ್ಲಿ. ಸೊ ಈ ಥರ ಇದ್ದರೆ ಇದು ಭಾಮಿನಿ ಷಟ್ಪದಿಗೆ ಉದಾಹರಣೆ. ಸೊ ಮೋಸ್ಟ್ ಆಫ್ ಆಲ್ ಮಹಾಭಾರತದ ಬಗ್ಗೆ ಬರ್ತಕ್ಕಂಥವೆಲ್ಲವೂ ಭಾಮಿನಿ ಷಟ್ಪದಿಗೆ ಬರ್ತಕ್ಕಂಥವಾಗಿರ್ತವೆ. ನೋಡಿರಿ, ಈ ಥರ 2 ಸಣ್ಣ ಸಾಲು, ಒಂದು ದೊಡ್ಡ ಸಾಲು. ನೋಡಿರಿ, ಇಲ್ಲಿ 4 ಲಘುಗಳು ಬಂದಿದ್ದಾವೆ. ಹಾಗಾಗಿ 1 1 1 1 4 ಆಯಿತು. ಸೊ ಈ ಥರ ಇದನ್ನು 4 ಬರ್ತಕ್ಕಂಥವು, 3 4 3 4 ಬರ್ತವೆ. ನೆಕ್ಸ್ಟ್ ಇದು ವಾರ್ಧಕ ಷಟ್ಪದಿ. ವಾರ್ಧಕ ಷಟ್ಪದಿಯಲ್ಲಿ ಕೂಡ 2 ಸಣ್ಣ ಸಾಲು ಇರ್ತವೆ, ಒಂದು ದೊಡ್ಡ ಸಾಲು ಇರುತ್ತೆ. ಸೇಮ್ ಭಾಮಿನಿ ಷಟ್ಪದಿಯಲ್ಲಿ ಇದ್ದಂಗೆ ಇರುತ್ತೆ. ಆದರೆ ಇದರಲ್ಲಿ 5 5 5 5 ಬರ್ತವೆ ವಾರ್ಧಕ ಷಟ್ಪದಿಯಲ್ಲಿ. ಅಲ್ಲಿ ಸಾಲು ಸ್ವಲ್ಪ ಕಡಿಮೆ ಇರುತ್ತೆ, 3 4 3 4ಕ್ಕೆ ಸಾಲು ಕಡಿಮೆ ಇರುತ್ತೆ ಭಾಮಿನಿ ಷಟ್ಪದಿನಲ್ಲಿ. ಆದರೆ ಇದರಲ್ಲಿ 5 5 5 5 ಬರ್ತವೆ. 5 5 5 ನಾವು 4 ಬರ್ತವೆ. 5 5 5 ಗುಂಪು ಮಾಡೋಕ್ಕೆ ಬಂತು ಅಂತಂದರೆ ಇದು ವಾರ್ಧಕ ಷಟ್ಪದಿ ಆಗುತ್ತೆ. ಈ ಷಟ್ಪದಿಯ ಹೆಸರು ವಾರ್ಧಕ ಷಟ್ಪದಿ. ಇದು ನೆನಪಿರ್ಬೇಕು. 5 5 ಗುಂಪು ಅಂದರೆ ಮೊದಲನೇ 2 ಸಾಲಲ್ಲಿ 5 5 ನಾವು 4 ಇರ್ತವೆ, ಮೂರನೇ ಸಾಲಲ್ಲಿ 5 5 ನಾವು 6 ಇರ್ತವೆ. ಮುಂದಿನದ ಇದನ್ನು ನೋಡೋಣ, ವಾರ್ಧಕ ಷಟ್ಪದಿ. ಇದೇನೆ ಸೇಮ್. ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಕಂದ ಪದ್ಯ ಹೆಂಗಿರ್ತದಪ್ಪ ಅಂತಂದರೆ ಒಂದು ಸಣ್ಣ ಸಾಲು, ಒಂದು ದೊಡ್ಡ ಸಾಲು. ಸಣ್ಣ ಸಾಲು ಒಂದು, ದೊಡ್ಡ ಸಾಲು ಒಂದು ಕಂದ ಪದ್ಯ. ಭಾಮಿನಿ ಷಟ್ಪದಿನಲ್ಲಿ 2 ಸಣ್ಣ ಸಾಲು, ಒಂದು ದೊಡ್ಡ ಸಾಲು. ವಾರ್ಧಕ ಷಟ್ಪದಿನೂ ಸೇಮ್ ಹಂಗೆ ಬರುತ್ತೆ, 2 ಸಣ್ಣ ಸಾಲು, ದೊಡ್ಡ ಸಾಲು. ಇದನ್ನು ನೋಡಿದ ತಕ್ಷಣ ಗುರುತಿಸ್ಬೋದು ನೀವು. ವೃತ್ತ ಬಂದರೆ ಮಾತ್ರ ಫುಲ್ ಒಂದೇ ಒಂದು ಸಾಲು ದೊಡ್ಡದಿದ್ಬಿಡುತ್ತೆ. ಆವಾಗ ವೃತ್ತಗಳು ಅಂತ ನೀವು ಗುರುತಿಸ್ಬೇಕು. ಒಂದೇ ಸಾಲು ಕೊಟ್ಟಿರ್ತಾರೆ. ಕಂದ ಪದ್ಯಕ್ಕೆ ಮಾತ್ರ ಒಂದು ಸಣ್ಣದು ದೊಡ್ಡದು ಕೊಡ್ತಾರೆ. ಭಾಮಿನಿಗೆ 2 ಸಣ್ಣದು ಒಂದು ದೊಡ್ಡದು ಕೊಡ್ತಾರೆ. ವಾರ್ಧಕಕ್ಕೂ 2 ಸಣ್ಣದು ಒಂದು ದೊಡ್ಡದು ಕೊಡ್ತಾರೆ. ವೃತ್ತ ಪದ್ಯ ಆಗಿದ್ರೆ ಮಾತ್ರ ಏಕ ಒಂದೇ ಸಾಲು ಇರುತ್ತೆ. ಅದರಲ್ಲಿ ನೀವು ಯಾವ ವೃತ್ತ ಅಂತ ಗುರುತಿಸ್ಬೇಕು. ಇನ್ನು ಅಲಂಕಾರಗಳು, ಉಪಮಾಲಂಕಾರ ಬಂದಾಗ ಇಲ್ಲಿ ಅಂತೆ ಅಥವಾ ಓಲ್ ಅಂತ ಬಂದಿರುತ್ತೆ. ಒಳಗಿನ ಮಂದಿ ಮತ್ತು ಹಾಂಗ ಅದು ಸಹ ಇರುತ್ತೆ. ಹಾಂಗ ಅಂತ ಬಂದಿರುತ್ತೆ. ನೋಡಿರಿ, ಸಿಡಿದಾಂಗ ಅಂತ ಬಂತು, ಇದು ಉಪಮಾಲಂಕಾರ. ಸಿಡಿದಾಂಗ ಇಲ್ಲೂ ಸಹ ಬಂತು. ಅಂತೆ ಅಂತ ಇರುತ್ತೆ. ಹಳೆಗನ್ನಡದಲ್ಲಾದರೆ ಓಲ್ ಅಂತ ಇರುತ್ತೆ. ಮದಗಜಗಳಂತೆ ಅಂತ ಇರುತ್ತೆ. ಅಂತೆ ಅಂತ ಇತ್ತು ಅಂತಂದರೆ ಇದನ್ನು ನೀವು ಉಪಮಾಲಂಕಾರ ಅಂತ ಗುರುತಿಸ್ಬೇಕು. ನೋಡ್ರಿ, ಇಲ್ಲೂ ಸಹ ಮರ್ಕಟನಂತೆ, ಮರ್ಕಟನಂತೆ ಅಂತ ಇದೆ. ಇಲ್ಲಿ ಅಂತೆ ಅಂತ ಇದೆ. ಅದೇ ಹಳೆಗನ್ನಡ ಆದರೆ ಓಲ್ ಬರುತ್ತೆ. ಮರವೆಂಬ ಓಲ್ ಇಲ್ಲ ಐತಲ್ಲ, ಇದು. ಸೊ ಈ ಥರ ಇದು ಉಪಮಾಲಂಕಾರ. ಅದನ್ನು ಹೆಂಗೆ ಬರೆಯೋದು ಅನ್ನೋದನ್ನು ಇಲ್ಲಿ ಡೀಟೇಲ್ಸ್ ನೋಡ್ಬಿಡೋಣ. ನೋಡ್ರಿ, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಹೆಂಗೆ ಬರಿಬೇಕು ನೀವು? ಅಲಂಕಾರ ಅಂತ ಫಸ್ಟ್ ಬರೀರಿ, ಉಪಮಾಲಂಕಾರ ಅಂತ ಹೆಸರು ಬರೀರಿ. ಲಕ್ಷಣ ಏನಿರ್ತದಪ್ಪ ಅಂದರೆ 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಇದೇನು ಚೇಂಜ್ ಆಗಲ್ಲ, ಇದು ಎರಡೂ ಸೇಮ್. ನೀವು ಯಾವ್ದಾರ ಉಪಮಾಲಂಕಾರ ಕೊಡ್ರಿ, ಅಲ್ಲಿ ಇದನ್ನೇ ಬರೀತೀರ ಉಪಮಾಲಂಕಾರ ಆಗಿದ್ರೆ. ನೆಕ್ಸ್ಟು ಉಪಮೇಯ ಅಂದರೆ ಯಾವುದಾಗಿರುತ್ತೆ? ಈ ಸೆಂಟೆನ್ಸ್ನಲ್ಲಿ ಫಸ್ಟಿಗಿರೋದು ನೀಚರಿಗೆ ಮಾಡಿದ ಉಪಕಾರ, ಇದು ಉಪಮೇಯ. ಹಾವಿಗೆ ಹಾಲೆರೆಯುವುದು, ಇದು ಉಪಮಾನ. ಉಪಮಾವಾಚಕ ಯಾವುದಪ್ಪ ಅಂದರೆ ಅಂತೆ ಅಂತ ಇರ್ಬೋದು, ಅಥವಾ ಹಾಂಗ ಅಂತ ಇರ್ಬೋದು, ಅಥವಾ ಓಲ್ ಇರ್ಬೋದು. ಇವು ಮೂರರಲ್ಲಿ ಒಂದು ಉಪಮಾವಾಚಕ ಆಗಿರುತ್ತೆ. ಏನು ಸಮಾನ ಧರ್ಮ ಏನು ಅಂದರೆ ಎರಡನ್ನೂ ಹೋಲಿಕೆ ಮಾಡಿದರೆ ನೀಚರಿಗೆ ಮಾಡಿದ ಉಪಕಾರನೂ ವೇಸ್ಟು, ಹಾವಿಗೆ ಹಾಲೆರೆದು ವೇಸ್ಟು. ಹಾಗಾಗಿ ಲುಪ್ತ ಅಂತ ಹಾಕ್ಬಿಡ್ತೀವಿ, ಪ್ರಯೋಜನ ಇಲ್ಲ ಅಂತ ಅದರ ಅರ್ಥ. ಇಲ್ಲಿ ಸಮನ್ವಯ ಮಾಡಬೇಕಾದ್ರೆ ಯಾವುದನ್ನು ಯಾವುದಕ್ಕೆ ಹೋಲಿಕೆ ಮಾಡಿ ವರ್ಣಿಸಿದರೆ ಹೇಳಬೇಕು. ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಎರೆದ ಹಾಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರ ಅಂತೇಳಿ ಸಮನ್ವಯಗೊಳಿಸ್ಬೇಕು. ಇಷ್ಟು ಪೂರ್ಣವಾಗಿ ಬರೀಲೇಬೇಕು. ಇನ್ನೊಂದೆರಡು ಉದಾಹರಣೆಗಳಿದ್ದಾವೆ, ಅವನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇದನ್ನು ನೋಡ್ರಿ, ಏನೇನು ಬರೀಬೇಕು ಅನ್ನೋದನ್ನು ನೋಡ್ಕೊಳ್ರಿ ಯಾವ್ಯಾವುದು ಅಂತ. ಇದು ಉಪಮಾಲಂಕಾರ.
ಇದು ಅಷ್ಟೇ ಉಪಮಾಲಂಕಾರ. ಇಲ್ಲಿ ಹಾಂಗ ಅಂತ ಬರುತ್ತೆ ಉಪಮಾವಾಚಕ. ಇದು ಅಷ್ಟೇ ಉಪಮಾಲಂಕಾರ. ನಿಮಗೆ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು. ಇದು ಹಳೆಗನ್ನಡದ ಓಲ್ ಎಂಬ ಓಲ್ ಅಂತ ಇದೆಯಲ್ಲ, ಇದು ಉಪಮಾವಾಚಕ. ಇದನ್ನ ಕೊಡ್ಬೋದು. ಈ ಸಲ ಕರೆಕ್ಟಾಗಿ ನೋಡ್ಕೊಳ್ರಿ ಏನ್ ಬರಿಬೇಕು ಅಂತ. ನೆಕ್ಸ್ಟ್ ರೂಪಕಾಲಂಕಾರ ಬರುತ್ತೆ. ಈ ರೂಪಕಾಲಂಕಾರದಲ್ಲಿ ನಾವು ಅಂತೆ ಇರಲ್ಲ. ಸೀತೆಯ ಮುಖ ಕಮಲ ಅರಳಿತು. ಸೀತೆಯ ಮುಖ ಕಮಲದಂತೆ ಇಲ್ಲ, ಸೀತೆಯ ಮುಖ ಕಮಲ ಅರಳಿತು. ನೇರವಾಗಿ ಅದನ್ನೇ ಸೀತೆಯ ಮುಖ ಕಮಲನೇ ಅಂತ, ಸೀತೆಯ ಮುಖ ಕಮಲನಂತನೇ ಬರೆದಿದ್ದಾರೆ. ಮಾರಿಗೌತಣವಾಯಿತು ನಾಳಿನ ಭಾರತವು. ಇದು ನಿಮ್ಮ ಟೆಕ್ಸ್ಟ್ಗೆ ಸಂಬಂಧಪಟ್ಟಿರೋದ್ರಿಂದ ಎಲ್ಲವೂ ಟೆಕ್ಸ್ಟ್ಗೆ ಸಂಬಂಧಪಟ್ಟಿರೋ ಥರನೇ ಇರ್ತದೆ. ಇಲ್ಲಿಯೂ ಸೇಮ್ ಬರುತ್ತೆ. ಅಲಂಕಾರದ ಹೆಸರು ರೂಪಕಾಲಂಕಾರ ಬರಿತೀವಿ. ಉಪಮೇಯ ಉಪಮಾನಗಳಿಗೆ ಭೇದವು ಕಂಡು ಬರಲ್ಲ. ಅಂತೆ ಅಂತ ಹೇಳಲ್ಲ, ಡೈರೆಕ್ಟಾಗಿ ನೇರವಾಗಿ ಅವೆರಡು ಒಂದೇ ಅಂತ ವರ್ಣಿಸಿದರೆ ಅದು ರೂಪಕಾಲಂಕಾರ ಆಗುತ್ತೆ. ಸೇಮ್ ಉಪಮೇಯ ಬರಿಬೇಕು, ಉಪಮಾನ ಬರಿಬೇಕು, ಉಪಮಾವಾಚಕ ಬರಲ್ಲ. ಇಲ್ಲಿ ಸಮನ್ವಯ ಮಾಡಿ ಬರಿಬೇಕಷ್ಟೆ. ಇಲ್ಲೇನು ಕೊಟ್ಟಿದ್ದಾರೆ, ಇವು ಮೂರಲ್ಲಿ ಒಂದು ಬರ್ಬೋದು ನೋಡ್ರಿ. ಅವನು ಬರೆಯೋದು ಮಾರಿಗೌತಣವಾಯಿತು ನಾಳಿನ ಭಾರತವು. ನೋಡ್ಕೊಳ್ರಿ ಹೆಂಗ್ ಬರಿಬೇಕು ಅಂತ. ನೆಕ್ಸ್ಟ್ ದೃಷ್ಟಾಂತ ಅಲಂಕಾರ. ಇದು ಬಹಳ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಈ ಥರ ಒಂದು ರೀತಿ ಗಾದೆ ಮಾತಿದ್ದಂಗೆ ಇರ್ತದೆ ಇದು. ಸೊ ಇಂಥವನ್ನ ದೃಷ್ಟಾಂತಗಳು ಅಂತ ಕರಿತೀವಿ ನಾವು. ಈ ದೃಷ್ಟಾಂತಗಳ ಇದ್ದರೆ ಅದನ್ನು ದೃಷ್ಟಾಂತ ಅಲಂಕಾರ ಅಂತೇಳಿ ಕರಿತೇವೆ. ಅದನ್ನು ಸಹ ಹೇಗೆ ಬರೆಯೋದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷೆ ಮಾಡಿ ಹೇಳ್ತಕ್ಕಂಥದ್ದು. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಅಚ್ಚೋದ ಸರೋವರವನ್ನ ರನ್ನಗನ್ನಡಿಗೆ ಹೋಲಿಕೆ ಮಾಡಿದರೆ ಅಂತೆ ಅಂತ ಬಂದ್ರೂ ಸಹ ಇಲ್ಲಿ ಉತ್ಪ್ರೇಕ್ಷೆ ಇರೋದ್ರಿಂದ ಇದನ್ನ ಉತ್ಪ್ರೇಕ್ಷ ಅಲಂಕಾರ ಅಂತೇಳಿ ನಾವು ಕರಿತೇವೆ. ಸೊ ನೋಡೋಣ ಇವನ್ನ ಯಾವ ರೀತಿ ಬರೀಬೇಕು ಅಂತ. ದೃಷ್ಟಾಂತ ಅಲಂಕಾರವನ್ನು ಈ ತರ ಬರಿತೀವಿ ನೋಡಿ. ಇಲ್ಲಿ ಉಪಮೇಯ ಯಾವ್ದು ಬರಿಬೇಕು, ಉಪಮಾನ ಯಾವ್ದು ಬರಿಬೇಕು ನೋಡ್ಕೋಬೇಕು ಕರೆಕ್ಟಾಗಿ. ನೆಕ್ಸ್ಟ್ ಇದು ಉತ್ಪ್ರೇಕ್ಷ ಅಲಂಕಾರ ಯಾವ ತರ ಬರೀಬೇಕು ಅನ್ನೋದು ನೋಡ್ಕೊಳ್ರಿ. ಇಲ್ಲೂ ಸಹ ಉಪಮೇಯ ಉಪಮಾನ ಬರುತ್ತೆ, ಆದ್ರೆ ಉಪಮಾವಾಚಕ ಇರಲ್ಲ ಅಷ್ಟೇ. ಇಲ್ಲಿ ಸಂಭಾವಿಸಿ ಕಲ್ಪಿಸಿ ವರ್ಣಿಸಲಾಗಿದೆ ಅನ್ನೋ ಪದ ಬರೀಬೇಕು. ಉತ್ಪ್ರೇಕ್ಷ ಇದರಲ್ಲಿ ಇಲ್ಲಿ ಬಿಂಬ ಪ್ರತಿಬಿಂಬ ಅನ್ನೋ ಪದ ಇರಬೇಕಿಲ್ಲಿ. ಯಾವುದರಲ್ಲಿ ದೃಷ್ಟಾಂತ ಅಲಂಕಾರದಲ್ಲಿ ಬಿಂಬ ಪ್ರತಿಬಿಂಬ ಅಂತ ಬರೀಬೇಕು. ಇಲ್ಲಿ ಉತ್ಪ್ರೇಕ್ಷ ಅಲಂಕಾರದಲ್ಲಿ ಸಂಭಾವಿಸಿ ಕಲ್ಪಿಸಿ ವರ್ಣಿಸಲಾಗಿದೆ ಅನ್ನೋ ಪದ ಇರಬೇಕು. ಆ ಪದಗಳು ಬಹಳ ಇಂಪಾರ್ಟೆಂಟ್, ಸಮನ್ವಯ ಮಾಡಿ ಬರೀಬೇಕಾದ್ರೆ ನೀವು. ಇನ್ನೊಂದು ಅರ್ಥಾಂತರಾನ್ಯಾಸ ಅಲಂಕಾರ. ಸೊ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಇದು ಪ್ರಮುಖ ವಾಕ್ಯ. ಅದಕ್ಕೆ ಒಂದು ಸರಳ ವಾಕ್ಯ, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಈ ತರ ಇದನ್ನ ಹೋಲಿಕೆ ಮಾಡಿ ಬರೆದಿರ್ತಾರೆ. ಸೊ ಅದನ್ನ ಬರೆಯೋದು ನೋಡ್ಕೊಂಡ್ಬಿಡ್ರಿ ಯಾವ ತರ ಇರುತ್ತೆ ಅಂತ. ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದೊಂದಿಗೆ ಜೋಡಿಸಿ ಬರೆದಿರ್ತಾರೆ ಅಷ್ಟೇ.
ಸೊ ನೆಕ್ಸ್ಟ್ ಗಾದೆಗಳ ವಿಸ್ತರಣೆಯನ್ನು ಯಾವ ರೀತಿ ಬರೀಬೇಕು ಅಂತಂದರೆ, ಗಾದೆಗಳ ವಿಸ್ತರಣೆಗಳಲ್ಲಿ ಫಸ್ಟಿಗೆ ಇಲ್ಲಿ ಏನಿದೆಯಲ್ಲ ಇಷ್ಟನ್ನ ಬರೀಲೇಬೇಕು. ಅದು ಯಾವುದೇ ಗಾದೆ ಕೊಡಲಿ, ಇಲ್ಲಿರೋದನ್ನ ಇಷ್ಟು ಬರೆದ್ಬಿಟ್ಟು ಮುಂದಕ್ಕೆ ಆ ಗಾದೆ ಬಗ್ಗೆ ಬರ್ಕೊಂತ ಹೋಗ್ಬೇಕು. ಯಾವುದೇ ಗಾದೆ ಕೊಟ್ಟರು ಈ ವಾಕ್ಯಗಳನ್ನು ಬರೆದು ಆಮೇಲೆ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟು ನೋಡ್ರಿ, ಇದನ್ನ ವಿಸ್ತರಣೆ ಮಾಡ್ಬೇಕಾದ್ರೆ ಇಲ್ಲಿರೋದನ್ನ ಬರಿಬೇಕು ಈ ಥರ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಅದಕ್ಕೆ ಮತ್ತೆ ಕಟ್ಟುವುದು ಕಠಿಣ, ಕೆಡವುವುದು ಸುಲಭ, ಇಂಥವನ್ನ ಉಪ ಗಾದೆಗಳನ್ನು ಸೇರಿಸಿ ನೀವು ಮತ್ತೆ ಅದರಲ್ಲಿ ಇನ್ನೊಂದಷ್ಟು ಗಾದೆಗಳನ್ನ ಸೇರಿಸಿ ಬರಿತಾ ಹೋಗ್ಬೋದು. ಇದನ್ನು ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ನೋಟ್ ಡೌನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಇಷ್ಟು ಗಾದೆಗಳಿದ್ದಾವೆ. ಇಷ್ಟು ಗಾದೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದರಲ್ಲಿ ಒಂದಂತೂ ಗ್ಯಾರಂಟಿ, ನಿಮಗೆ 2 ಕೊಡ್ತಾರೆ, 2ರಲ್ಲಿ ಒಂದನ್ನು ನೀವು ಬರಿಬೇಕಾಗ್ತದೆ. ನೆಕ್ಸ್ಟು ಮಾದರಿ ವ್ಯಾವಹಾರಿಕ ಪತ್ರ. ಇಲ್ಲಿ ಇಂದ ಇವರಿಗೆ, ಮಾನ್ಯರೇ, ವಿಷಯ, ವಂದನೆಗಳೊಂದಿಗೆ, ಸೊ ಇವಿಷ್ಟನ್ನು ಸಹ ಇಲ್ಲಿ ಬರಿಬೇಕಾಗುತ್ತೆ. ಸೊ ಇತ್ತೀಚಿನ ಒಂದು ಇದರ ಪ್ರಕಾರ ಇಲ್ಲಿ ದಿನಾಂಕವನ್ನು ನಾವು ಇಲ್ಲೇ ಬರಿಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ದಿನಾಂಕವನ್ನು ಇಲ್ಲಿ ಕೂಡ ಬರಿಬೋದು, ಇಲ್ಲಿ ಕೂಡ ಬರಿಬೋದು, ಏನು ತಪ್ಪೇನಿಲ್ಲ. ಯಾಕೆಂದರೆ ಸ್ಥಳ ಅನ್ನೋದು ಆಲ್ರೆಡಿ ಇಲ್ಲಿ ಬರೆದಿರ್ತೀವಿ, ಸ್ಥಳನ, ದಿನಾಂಕನ ಇಲ್ಲಿ ಕೂಡ ಬರಿಬೋದು. ಸೊ ಯಾವ ಥರ ಬರೀಬೇಕು ಅನ್ನೋದು ಇದೊಂದು ಫಾರ್ಮೇಟ್ ಅಷ್ಟೇ. ಇದು ನಿಜವಾದ ಪತ್ರಲೇಖನ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇದೆ, ತೋರಿಸ್ತೇನೆ ಯಾವ ಥರ ಅಂತೇಳಿ. ವಂದನೆಗಳೊಂದಿಗೆ ಬರೀಬೇಕು. ತಮ್ಮ ನಂಬಿಕೆಯ ಸಹಿ, ಹೊರ ವಿಳಾಸ ಬರೀಬೇಕು. ನೋಡಿ ಈ ಥರ. ತೇಜಸ್ವಿ ಚಾಮರಾಜೇಂದ್ರ ಮೃಗಾಲಯದ ಪ್ರದರ್ಶನದ ವೇಳೆಯನ್ನು ತಿಳಿಸುವಂತೆ ಮನವಿ ಮಾಡಿಕೊಳ್ಳಲಿಕ್ಕೆ ಬರೆದಿರೋದು. ಇಂದ ತೇಜಸ್ವಿ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಹುಬ್ಬಳ್ಳಿ. ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಅಡ್ರೆಸ್, ಯಾವ ಅಡ್ರೆಸ್ ಬರೀಬೇಕು, ಯಾರು ಅಂತ ಕಲ್ಪನೆ ಮಾಡ್ಕೊಂಡು ಬರೀರಿ ಅಂತ. ಅದೇ ಹೆಸರನ್ನೇ ಯೂಸ್ ಮಾಡಿ ಬರೀರಿ, ನಿಮ್ಮ ಹೆಸರನ್ನ ಯೂಸ್ ಮಾಡಬೇಡ್ರಿ, ನಿಮ್ಮ ಶಾಲೆ ಹೆಸರನ್ನು ಬರಿಬೇಡ್ರಿ. ಖಂಡಿತವಾಗ್ಲೂ ತಪ್ಪಾಗುತ್ತೆ ನಿಮ್ಮ ಶಾಲೆ ಹೆಸರನ್ನ ಬರೆದ್ರೆ. ಅಲ್ಲಿ ಕೊಟ್ಟಿರೋ ಅಡ್ರೆಸ್ಸನ್ನೇ ಬರೀಬೇಕು. ಯಾರಿಗೆ ಅನ್ನೋದನ್ನು ಸಹ ಅಡ್ರೆಸ್ ಕೊಟ್ಟಿರ್ತಾರೆ, ಅದನ್ನು ಸಹ ಇಲ್ಲಿ ಯಾರಿಗೆ ಕೊಟ್ಟಿರ್ತಾರೆ ಅದನ್ನು ಈ ಥರ ಬರೀರಿ. ಅದಾದಮೇಲೆ ಮಾನ್ಯರೇ ಅಂತ ಬರೀರಿ, ವಿಷಯ ಸ್ಟಾರ್ಟ್ ಮಾಡಿ ಬರೀರಿ. ಡೇಟನ್ನು ಈ ಥರ ಬರಿಬೇಡ್ರಿ. ಈಗ ಡೇಟ್ ಈ ಥರ ಬರೆಯೋದು ಬದಲಾಗಿದೆ. ಈಗ ನೀವು ನಾಳೆ ಪರೀಕ್ಷೆ ಬರೀದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು 25 ಮಾರ್ಚ್ ಇರೋದ್ರಿಂದ ಡೇಟನ್ನು ಈ ಥರ ಬರೀಬೇಕು. 25ನೇ ಮಾರ್ಚಿ 2024 ಈ ಥರ ಬರೀಬೇಕು. ನೀವು ಈ ಥರ ಡೇಟ್ ಹಾಕಿ ಬರೀಲೇದನ್ನು ಬಿಡ್ರಿ, ಈ ಥರ ಬರೀರಿ. ಈಗೆಲ್ಲ ಚೇಂಜಸ್ ಆಗಿದೆ, ಈ ಥರ ಬರೀಬೇಕು ಇದನ್ನು. ಸೊ ನೆಕ್ಸ್ಟ್ ವಿಷಯ ಬರೀರಿ. ವಿಷಯ ಇದು ಆಲ್ರೆಡಿ ನಿಮ್ಮ ಇದರಲ್ಲೇ ಇರುತ್ತೆ, ನಿಮಗೆ ಕ್ವಶನ್ ಕೊಟ್ಟಿರ್ತಾರಲ್ಲ ಅದರಲ್ಲಿ. ಇನ್ನು ಇದು ಬಾಡಿ ಆಫ್ ದ ಲೆಟರ್ನ ಇಲ್ಲಿ ಬರೀರಿ ಕರೆಕ್ಟಾಗಿ, ಏನು ಬರೀಬೇಕು ಅಂತಕ್ಕಂಥದ್ದನ್ನು. ಏನು ಸ್ವಲ್ಪ ಡೀಟೇಲ್ಸ್, ನಾವು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ, ಹಾಗಾಗಿ ನಮಗೆ ಅದರ ಸಮಯ ಎಷ್ಟು ಗಂಟೆಗೆ ಓಪನ್ ಇರುತ್ತೆ, ನಾವು ಬರಬೇಕು ಅನ್ನೋದಕ್ಕೋಸ್ಕರ ಮಾಹಿತಿಯನ್ನು ನೀಡಿ ಅಂತ ಕೇಳ್ಬೋದು. ನಿಮಗೆ ಯಾವುದೇ ಕಾರಣಕ್ಕೂ ರಜಾ ಪತ್ರ ಕೊಡಲ್ಲ, ಅದು 8, 7, 8 ಕ್ಲಾಸ್ನಿಗೆ ಕೊಡ್ತಕ್ಕಂಥದ್ದು ಮನವಿ ಪತ್ರನೇ ಕೇಳ್ತಕ್ಕಂಥದ್ದು. ಗ್ರಾಮ ಪಂಚಾಯತಿಗೆ ಅಥವಾ ನಗರಸಭೆಗೆ ಅಥವಾ KEBಗೆ ಅಥವಾ ಬೇರೆ ಯಾವುದೋ ಒಂದು ಮುದ್ರಣಾಲಯಕ್ಕೆ ಈ ಥರ ಕೇಳ್ತಾರೆ. ಹಾಗಾಗಿ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ವಂದನೆಗಳೊಂದಿಗೆ ಬರೆದ್ಬಿಟ್ಟು ತಮ್ಮ ನಂಬಿಕೆಯ ಸಹಿ ಬರೀರಿ. ಇದನ್ನೇನಾರಲ್ಲ ಪೋಸ್ಟಿಗೆ ಕಳಿಸೋದಾದರೆ, ನಿಮ್ಮೂರದೇ ಗ್ರಾಮ ಪಂಚಾಯತಿ ಕೊಡೋದಾದರೆ, ನಿಮ್ಮೂರಲ್ಲೇ ಹತ್ರ ಇರೋರಿಗೆ ಕೊಡೋದಾದರೆ ಬೈ ಹ್ಯಾಂಡ್ ಕೊಡ್ತೀರಿ. ಪೋಸ್ಟಿಗೆ ಕಳಿಸೋದಾದರೆ ಮಾತ್ರ ಈ ಹೊರ ವಿಳಾಸ ಕಂಪಲ್ಸರಿ ಬರೀಲೇಬೇಕು, ಇಂದ ಮತ್ತು ಇವರಿಗೆ ಅಂತ. ಇದಿಷ್ಟು. ಇದನ್ನು ಇನ್ನು ಮಾಮೂಲಿ ತಂದೆ ತಾಯಿಗೆ ಪತ್ರ ಬರೀತಕ್ಕಂಥದ್ದು ಏನಿದೆಯಲ್ಲ ಅದು ಬರೀಬೇಕಾದ್ರೆ ಈ ರೀತಿ ಇಲ್ಲಿ ಕ್ಷೇಮ ಬರೀಬೇಕು, ಇಲ್ಲಿ ಶ್ರೀ ಬರೀಬೇಕು, ಸೊ ವಿಳಾಸವನ್ನು ಬರೀಬೇಕು, ಸೊ ಡೇಟನ್ನು ಬರೀಬೇಕು. ತಾಯಿಗೆ ಬರೀಬೇಕಾದ್ರೆ ಮಾತೃಶ್ರೀ ಬರಿತೀವಿ, ತಂದೆಯವರಿಗೆ ಬರೀಬೇಕಾದ್ರೆ ತೀರ್ಥರೂಪು. ಈ ಪತ್ರದ ಒಕ್ಕಣೆ ಭಾಳ ಇಂಪಾರ್ಟೆಂಟು, ಇದಕ್ಕೂ ಸಹ ಅಂಕ ಇರ್ತದೆ. ಸೊ ಇಲ್ಲಿ ಶಿರಸ ಅಷ್ಟಾಂಗ ನಮಸ್ಕಾರಗಳು ಅಂತ ಬರೀಬೇಕು ತಾಯಿಗೆ ಬರೀಬೇಕಾದ್ರೆ. ತಂದೆಗೆ ಬರೀಬೇಕಲ್ಲೂ ಸಹ ನಮಸ್ಕಾರಗಳು, ದೊಡ್ಡವರಿಗೆಲ್ಲ ನಮಸ್ಕಾರಗಳು ಬರೀಬೇಕು, ಚಿಕ್ಕವರಿಗಾದರೆ ಆಶೀರ್ವಾದಗಳು ಅಂತ ಬರೀಬೇಕು. ನಾನು ಕ್ಷೇಮವಾಗಿದ್ದೇನೆ, ನೀವೆಲ್ಲರೂ ಕ್ಷೇಮ ಅಂತ ಭಾವಿಸ್ತೇನೆ, ಇವೆಲ್ಲವೂ ಸಹ ನೀವು ಪತ್ರಲೇಖನದಲ್ಲಿ ಬರೀಲೇಬೇಕು. ವಿಷಯ ಏನು ಕೊಟ್ಟಿದ್ರೆ ಆ ವಿಷಯಕ್ಕೆ ತಕ್ಕಂತೆ ಒಂದು 7-8 ಸೆಂಟೆನ್ಸನ್ನು ಮಾಡಿ ಬರೀರಿ. ಅಷ್ಟು ಬರೆದಾದ್ಮೇಲೆ ಎಲ್ಲ ವಿಷಯಕ್ಕೂ ಈ ಪತ್ರ ಕೊಂಡ ಕೂಡಲೇ ಪತ್ರ ಬರೀರಿ, ಮನೆಯಲ್ಲಿ ಎಲ್ಲರಿಗೂ ನಮಸ್ಕಾರ ತಿಳಿಸಿ ಅಂತ ಬರೆದ್ಬಿಟ್ಟು ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಅಂತ ಬರೆದು ಅಲ್ಲಿ ಯಾರ ಹೆಸರು ಕೊಟ್ಟಿರ್ತಾರೋ ಆ ಹೆಸರನ್ನ ಇಲ್ಲಿ ಸಹಿ ಮಾಡಬೇಕು. ಇನ್ನು ಹೊರವಿಳಾಸ ಕಂಪಲ್ಸರಿ ಇರಲೇಬೇಕು, ಲೆಟ್ರಲ್ಲ ಇದು, ಹಾಗಾಗಿ ಪೋಸ್ಟ್ಗೆ ಹೋಗೋದ್ರಿಂದ ಹೊರವಿಳಾಸ ಮತ್ತು ಹೊರವಿಳಾಸ ಇದು ಇದನ್ನು 2 ಇಂದ ಇವರಿಗೆ 2 ಬರೀರಿ. ಇದಿಷ್ಟು ಪತ್ರಲೇಖನ. ಇನ್ನು ಪ್ರಬಂಧ ಕೊಟ್ಟಿರ್ತಾರೆ, ಸೊ ಪ್ರಬಂಧದ ಮಾದರಿಯನ್ನು ತೋರಿಸ್ತೇನೆ, ಅದೇ ಥರ ನೀವು ಬರೆಯೋದನ್ನು
ಕಲಿಬೋದು. ಇಷ್ಟು ಪ್ರಬಂಧಗಳನ್ನು ಕೊಡ್ಬೋದು. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಸಾಮಾಜಿಕ ಪಿಡುಗು, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಗ್ರಾಮ ಸ್ವರಾಜ್ಯ, ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಮಹತ್ವ ಇವುಗಳನ್ನು ಕೊಡ್ಬೋದು. ನೋಡೋಣ ಇಲ್ಲಿ ಯಾವ ರೀತಿ ನೋಡ್ರಿ ಇವೆಲ್ಲ ಕೊಡುವಂಥ ಗ್ರಂಥಾಲಯಗಳ ಮಹತ್ವ, ಸ್ವಚ್ಛ ಭಾರತ ಅಭಿಯಾನ, ರಾಷ್ಟ್ರೀಯ ಭಾವೈಕ್ಯ, ತ್ಯಾಜ್ಯ ವಸ್ತು ನಿರ್ವಹಣೆ, ಮಹಿಳಾ ಸಬಲೀಕರಣ. ನೋಡ್ರಿ ಕೋವಿಡ್ ಬಗ್ಗೆ ಇಲ್ಲಿ ಬರ್ತಿದ್ದಾರೆ. ಫಸ್ಟಿಗೆ PTK ಬರೀಬೇಕು. ಯಾವಾಗಲೂ ಇದನ್ನು ಬರೀಬೇಕಾರೆ PTK ಬರೀಬೇಕು. ಆನಂತರ PTK ಒಂದು ಸ್ವಲ್ಪ ಒಂದು 3-4 ಲೈನ್ ಬರೆದ್ರೆ ಸಾಕು. ಇಲ್ಲಿ ಭಾಳ ಬರ್ತಿದ್ದಾರೆ, ನಿಮಗೆ ಗೊತ್ತಾದರೆ PTK ಒಂದು 3-4 ಲೈನನ್ನು ಅಷ್ಟೇ ಬರೀರಿ. ಆನಂತರ ವಿಷಯ ನಿರೂಪಣೆ ಹೆಚ್ಚಿಗೆ ಬರೀಬೇಕಾಗಿರ್ತಕ್ಕಂಥವು ಇದರಲ್ಲೇ. ಸೊ ನೀವು ಪ್ರಬಂಧ ಬರೀಬೇಕಾದ್ರೆ ಅದರ ಅರ್ಥ ಬರೀರಿ, ಅದರ ವಿಧಗಳಿದ್ದರೆ ವಿಧಗಳು ಬರೀರಿ, ಅದರ ಅನುಕೂಲಗಳು ಬರೀರಿ, ಅದರ ಅನಾನುಕೂಲಗಳು ಬರೀರಿ, ಅದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಥವಾ ಅದು ಬಳಸೋವಂಥದ್ದಾಗಿದ್ದರೆ ಬಳಸ್ತಕ್ಕಂತಹ ವಿಧಗಳು, ಅಥವಾ ಅದು ಆಯಾ ಕ್ಷೇತ್ರಗಳಲ್ಲಿ ಬರೀಬೋದು ನೀವು. ಶಿಕ್ಷಣ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ವಾಣಿಜ್ಯ ಕ್ಷೇತ್ರ, ಕೃಷಿ ಕ್ಷೇತ್ರ, ಈ ಕ್ಷೇತ್ರಗಳಲ್ಲಿ ಇವನ್ನೆಲ್ಲ ಎಲ್ಲೆಲ್ಲಿ ಬಳಕೆ ಆಗುತ್ತೆ, ಎಲ್ಲಿ ಬಳಸ್ಬೋದು, ಇದ್ರ ಬಗ್ಗೆ ಏನು ಅನ್ನೋದನ್ನು ಹೆಡ್ಡಿಂಗ್ ಹಾಕ್ಬಿಟ್ಟು ಆಯಾ ಕ್ಷೇತ್ರಗಳು ಬರಿತಾ ಹೋದರೆ ನೀವು 10 ಪೇಜ್ ಬರಿಬೋದು. ಆ ರೀತಿ ಒಂದೊಂದು ಕ್ಷೇತ್ರಗಳನ್ನು ಇಟ್ಕೊಂಡು ಬರಿತಾ ಹೋಗ್ರಿ. ನೋಡಿರಿ ಇಲ್ಲಿ ಕೋವಿಡ್ ಬಂತು. ಸೊ ವೈದ್ಯಕೀಯ ಕ್ಷೇತ್ರಕ್ಕೆ ಏನೇನು ತೊಂದರೆ ಆಯಿತು, ವಾಣಿಜ್ಯ ಕ್ಷೇತ್ರ ವ್ಯಾಪಾರಗಳು ಯಾವ ಥರ ನಿಂತೋದ್ವು, ಏನೇನಾಯಿತು ಕೋವಿಡಿಂದ, ಆಮೇಲೆ ಕೃಷಿ ಕ್ಷೇತ್ರಕ್ಕೆ ಏನು ಹೊಡೆತ ಕೊಡ್ತು, ಇವೆಲ್ಲವನ್ನು ಸಹ ಬರೀಬೋದು. ನೀವು ಬರಿತಾ ಹೋದರೆ ಇವುಗಳನ್ನು ನೀವು ಇದನ್ನು ಬರೀಲಿಕ್ಕೆ ಆಗ್ತದೆ. ಲಾಸ್ಟಿಗೆ ಉಪಸಂಹಾರ ಅಂದರೆ ಅದನ್ನು ಏನು ಮಾಡ್ಬೋದು ಅದರ ಬಗ್ಗೆ ನಿಮ್ಮದೇ ಆದ ವಾಕ್ಯಗಳನ್ನು ಬರೀರಿ. ಒಂದು 3-4 ಲೈನ್ ಬರೆದ್ರೆ ಸಾಕು. ಉಪಸಂಹಾರನ ಇಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಒಂದು 3-4 ಲೈನ್ ಬರೀರಿ ಅಷ್ಟೇ. ಇದಿಷ್ಟು ಬರೀತಕ್ಕಂಥದ್ದು. ನೋಡಿರಿ ಆನ್ಲೈನ್ ಶಿಕ್ಷಣದ ಅನುಕೂಲಗಳು ಮತ್ತು ಅನಾನುಕೂಲಗಳು PTK ಇಲ್ಲಿಷ್ಟೇ ಇದೆ. PTK ಇಷ್ಟು ಬರೆದ್ರೆ ಸಾಕು. ವಿಷಯ ನಿರೂಪಣೆಯಲ್ಲೇ ಜಾಸ್ತಿ ಬರೆಯೋದು. ಈ ಆನ್ಲೈನ್ ಶಿಕ್ಷಣವನ್ನು ಎಷ್ಟು ಅನುಕೂಲ ಆಗ್ತಾ ಇದೆ, ಕೋವಿಡ್ನಲ್ಲಿ ನೀವೆಲ್ಲ ಏನು ಕಲ್ತ್ಕೊಂಡ್ರಿ, ಅದರಿಂದ ಏನು ಅನುಕೂಲಗಳಾಯಿತು, ಅದರಿಂದ ಏನೇನು ಅನಾನುಕೂಲಗಳಾಯಿತು, ಇವೆಲ್ಲವನ್ನೂ ಸಹ ನೀವೇನು ಮಾಡ್ಬೋದು, ಇಲ್ಲಿ ಅನುಕೂಲಗಳು ಲಿಸ್ಟ್ ಹಾಕ್ರಿ. ಇದನ್ನು ಡಾಟ್ ಇಟ್ಬಿಟ್ಟು ಬರಿತಾ ಹೋಗ್ರಿ. ನೀವು ಬುಲೆಟ್ ಪಾಯಿಂಟ್ ಕೊಟ್ಬಿಟ್ಟು ಬರಿತಾ ಹೋಗ್ರಿ. ಅನಾನುಕೂಲಗಳು ಬುಲೆಟ್ ಪಾಯಿಂಟ್ ಕೊಟ್ಟು ಬರಿತಾ ಹೋಗ್ರಿ. ಸೊ ಹಾಗಾಗಿ ನಿಮಗೆ ಅದು ನೀಟಾಗಿ ಬರ್ತಾ ಹೋಗ್ತದೆ. PTK ಆದಮೇಲೆ ಒಂದು ಸಾಲು ಬಿಡ್ರಿ, ವಿಷಯ ನಿರೂಪಣೆ ಹಾಕ್ರಿ. ವಿಷಯ ನಿರೂಪಣೆ ಆದಮೇಲೆ ಮತ್ತೆ ಪ್ಯಾರಾವೈಸ್ ಬರಿತಾ ಹೋಗ್ರಿ, ಒಂದೊಂದು ಪ್ಯಾರಾದಲ್ಲಿ ಒಂದೊಂದು, ಆ ಥರ ಹಿಂಗೆ ಬರಿತಾ ಹೋಗ್ಬೇಕು. ವಿಷಯ ನಿರೂಪಣೆ ಏನೆಲ್ಲ ಆಯಿತು, ನೀವು ಆನ್ಲೈನ್ ಕ್ಲಾಸ್ಗಳನ್ನು ಕೇಳಬೇಕಾದ್ರೆ ನೋಡಿರಿ, ಆನ್ಲೈನ್ ಶಿಕ್ಷಣದ ಅನುಕೂಲಗಳು ಬುಲೆಟ್ ಪಾಯಿಂಟ್ ಹಾಕಿ ಬರಿತಾ ಹೋಗ್ಬೇಕು, ಅನಾನುಕೂಲಗಳು ಬುಲೆಟ್ ಪಾಯಿಂಟ್ ಹಾಕಿ ಬರಿತಾ ಹೋಗ್ಬೇಕು. ಇವನೊಂದಷ್ಟು ಪಾಯಿಂಟನ್ನು ನೀವು ಬರೆದಿಟ್ಕೊಳ್ರಿ, ಸಿಂಪಲಾಗಿ ಬರೆದಿಟ್ಕೊಳ್ರಿ. ಅಲ್ಲಿ ಹೋಗ್ಬಿಟ್ಟು ವ್ಯಾಖ್ಯೆ ಮಾಡಿ ಬರೀರಿ ಅಷ್ಟೇ. ಈ ಥರ ಬರೀಬೇಕು. ಇದನ್ನು ಪ್ರಬಂಧವನ್ನು ಬರೀಬೇಕಾದ್ರೆ ಸುಮ್ಮನೆ ಏನೋ ಬರ್ಕೊಂಡು ಹೋಗೋದಲ್ಲ. ಹೆಡ್ಡಿಂಗ್ಸ್ ಇರಬೇಕು, ಬುಲೆಟ್ ಪಾಯಿಂಟ್ಸ್ ಇರಬೇಕು. ಇವೆಲ್ಲ ಇದ್ದರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗ್ತವೆ. ಲಾಸ್ಟಿಗೆ ಉಪಸಂಹಾರ, ಇದನ್ನು ಹೆಂಗೆ ಬಳಸ್ತಾ ಇದ್ದೀವಿ, ಮುಂದೆ ಹೆಂಗೆ ಬಳಸಬಹುದು ಅನ್ನೋದನ್ನು ನಿಮ್ಮ ಒಂದು ಅನಿಸಿಕೆಗಳನ್ನು ಇಲ್ಲಿ ಬರೀಬೇಕಷ್ಟೆ. ಸೊ ಇದು ಪ್ರಬಂಧವನ್ನು ಬರೀತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಸಹ ನಿಮಗೆ ನಾನು ಸ್ಕೋರಿಂಗ್ ಪ್ಯಾಕೇಜ್ ಥರ ಕೊಟ್ಟಿದ್ದೀನಿ. ಇದನ್ನು ಬಿಟ್ಟು ಬೇರೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಬೇಕಾದ್ರೆ ಇದು ಪ್ರಶ್ನೆ ಪತ್ರಿಕೆ ಬಂದ ಮೇಲೆ ನೋಡಿರಿ, ಇದರಲ್ಲಿ ಇರೋಂಥ ಪದಗಳೇ ಇರ್ತವೆ, ಎಲ್ಲ ಗ್ರಾಮರ್ದು ಅಷ್ಟೂ ಸಹ. ಹಾಗಾಗಿ ಇದನ್ನು ಕಂಪ್ಲೀಟಾಗಿ ನೀವೇನಾದ್ರು ಸ್ಟಡಿ ಮಾಡಿದ್ರಿ ಅಂತಂದರೆ ನಿಮ್ಮ ಕ್ವಶನ್ ಪೇಪರಲ್ಲಿ ಟೆಕ್ಸ್ಟ್ ಬುಕ್ನ ಕ್ವಶನ್ಸ್ ಬಿಟ್ಟು ಉಳಿದಿರೋವೆಲ್ಲವೂ ಸಹ ಇದರಲ್ಲಿ ಅಡಕ ಆಗಿದ್ದಾವೆ ಅಂತ ಹೇಳ್ತಾ, ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಉತ್ತಮ ಅಂಕಗಳನ್ನು ಗಳಿಸ್ರಿ. ಪಾಸಿಂಗ್ ಪ್ಯಾಕೇಜ್ ಆಗೂ ಉಪಯೋಗಿಸ್ಕೋಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿಯೂ ಸಹ ಉಪಯೋಗಿಸ್ಕೋಬೋದು. ನಮ್ಮ ಚಾನಲ್ನಲ್ಲಿ ಕನ್ನಡ ಒಂದೇ ಅಲ್ಲ, ಸೊ ವಿಜ್ಞಾನ, ಸಮಾಜ, ಗಣಿತ ಎಲ್ಲದರ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ. ಅವುಗಳ ಮಾದರಿ ಪ್ರಶ್ನೆ ಪತ್ರಿಕೆ ಹಾಕಿದ್ದೀವಿ. ಕನ್ನಡದ್ದು 4 ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ. ಜೊತೆಗೆ ಅಭ್ಯಾಸ ಪ್ರಶ್ನೆ ಪತ್ರಿಕೆಯೂ ಸಹ ಅಪ್ಲೋಡ್ ಮಾಡಿದ್ದೀನಿ ಪ್ರಾಕ್ಟೀಸ್ ಮಾಡಲಿಕ್ಕೆ. ಅವೆಲ್ಲವನ್ನೂ ಸಹ ನೀವು ನೋಡಿ ಪ್ರಾಕ್ಟೀಸ್ ಮಾಡಿರಿ, ಉತ್ತಮ ಅಂಕಗಳನ್ನು ಗಳಿಸ್ತೀರಾ ಅಂತ ಹೇಳ್ತಾ ಈ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ಒಂದು ಇದನ್ನು ನಿಮ್ಮ ಸ್ನೇಹಿತರಿಗೂ ಸಹ ಫಾರ್ವರ್ಡ್ ಮಾಡಿರಿ. ಪಾಪ ಎಷ್ಟೋ ಜನಕ್ಕೆ ಸಿಕ್ಕಿರಲ್ಲ, ಅನುಕೂಲ ಆಗ್ತದೆ ಅವ್ರಿಗೂ ಫಾರ್ವರ್ಡ್ ಮಾಡಿರಿ. ಅವ್ರನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜಸ್ಸು ಎಲ್ಲದೂ ಸಹ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಸಹ ಪರೀಕ್ಷೆಗೆ ಶುಭವಾಗಲಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಈ ವಿಡಿಯೋವನ್ನು ನೋಡಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿರಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.